ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಬಂದಿದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂಥ ನೇಮಕಾತಿಯ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಮಗ್ರವಾದ ಮಾಹಿತಿಯನ್ನು ಕೊಡೋದಕ್ಕಾಗಿ ಬಂದಿದ್ದೀನಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತಿದ್ದಂಗೆ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ನೇಮಕಾತಿಯನ್ನು ಮಾಡ್ಕೊತಾ ಬರ್ತಾರೆ. ಇದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಈಗ ಪ್ರಸ್ತುತವಾಗಿ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಬೇರೆ ಬೇರೆ ವಿಭಾಗಗಳಿಂದ ನಾಗರಿಕ, KSRP ಹೀಗೆ ಬೇರೆ ಬೇರೆ ಸಶಸ್ತ್ರ ಪಡೆ ಈ ವಿಭಾಗದಿಂದ ಒಟ್ಟು 6,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು 6,682 ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ. 6,600 ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ. ಅದರಿಂದ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಓದ್ತಾ ಬಂದರೆ ಈ ಹುದ್ದೆಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಬರ್ತದೆ. ಒಂದು ಗಮನದಾಗ ಇಟ್ಕೋಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನ ನಾನು ಬರಿಬೇಕಾ ಸರ್, ಮಾಸ್ಟರ್ ಡಿಗ್ರಿ ಆಗಿದ್ದೀನಿ ನಾನು ಬರಿಬೇಕಾ, ನಾನು BE ಮಾಡಿದ್ದೀನಿ ಬರಿಬೇಕಾ ಅಂದರೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಏನೂ ಇಲ್ಲ ಅನ್ನೋದಕ್ಕಿಂತ ಏನಾದರೂ ಇರಬೇಕು. ಮತ್ತು ಎರಡನೇದು ಬಂದಾಗ ಸಾಮಾನ್ಯವಾಗಿ ಈ ಕೆಲವ್ರಿಗೆ ತಾತ್ಸಾರ ಅನುಭವ ಇರ್ತದೆ, ಒಂಥರ ಈಗೋನೆಸ್ ಇರ್ತದೆ. ಏನಂದರೆ ನಾನು ಆದರೆ ಸಬ್ ಇನ್ಸ್ಪೆಕ್ಟ್ರೇ ಆಗಬೇಕು, ಇಲ್ಲ IPS ಆಗಬೇಕು ಅನ್ನೋದಿದೆ. ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ IPS ಆಗಿ, ಆದರೆ ಕೆಳಗಡೆ ಇರುವಂಥ ಯಾವುದೋ ಒಂದು ನಮ್ಮ ಅರ್ಹತೆಗೆ ಅನುಗುಣವಾಗಿರುವಂಥ ನಮಗೆ ಎಕ್ಸಾಮ್ ಬರಿಬೋದು ಅನ್ನುವಂಥ ಅವಕಾಶ ಇರುವಂಥದ್ದನ್ನು ನಾವು ತಪ್ಪಿಸ್ಕೋಬಾರ್ದು. ಅವಕಾಶಗಳನ್ನು ವಂಚಿತರಾದಾಗ ಆಮೇಲೆ ನೋವಾಗ್ತಾ ಬರ್ತದೆ. ಎಷ್ಟೋ ಜನ PSI ಬರೆಯುವಂಥವ್ರು ಭಾಳ ನೋವು ಮಾಡ್ಕೊಂಡಿದ್ದಾರೆ, ಏಜ್ ಕ್ರಾಸ್ ಆಗಿಬಿಟ್ಟಿರ್ತಾರೆ, ಬರೀ PSI ಅಂತ ಶಿಕ್ಷಕನಾಗಿರ್ತಾರೆ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಬರೆಯಲ್ಲ. ಕಾನ್ಸ್ಟೇಬಲ್ ಹುದ್ದೆ ಬರೆದಾಗ ಸೆಲೆಕ್ಟ್ ಆಗಿ ಹೋದರೆ ಬೇಕಾದ್ರೆ ಇನ್ ಸರ್ವಿಸಲ್ಲೂ ಕೂಡ PSI ಆಗ್ಬೋದು ಬೇಕಾರೆ. ಆದರೆ ಒನ್ ಮೋರ್ ಚಾನ್ಸ್ ಇಸ್ ದೇರ್. ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾನು ಆದರೆ PSI ಆಗಬೇಕು ಅಂತ ಕೂತ್ಕೊಂಡು ಕೆಲವರು PC ಎಕ್ಸಾಮಿನೇಷನ್ಸನ್ನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಎಕ್ಸಾಮನ್ನು ಬರೆಯಲ್ಲ. ಇಂಥ ಈಗೋನೆಸ್ಸನ್ನು ತೆಗೆದಾಕಿ ಒಂದು ರೀತಿಯಾದಂಥ ಯಾವುದು ನಮಗೆ ಕೈಗೆ ಸಿಗ್ತದೆ ಆ ಪರೀಕ್ಷೆಗಳನ್ನು ಬರೀಬೇಕು. ಆ ಪರೀಕ್ಷೆಯಲ್ಲಿ ಯಶಸ್ಸು ಕಂಡುಬಿಟ್ರೆ ಮುಂದಿನ ಪರೀಕ್ಷೆಗಳನ್ನು ಬರೆಯೋದಕ್ಕೆ ನೆನಪಾಗ್ತಾ ಬರ್ತದೆ. ನಮ್ಮ ಸುತ್ತಮುತ್ತ ಸಮಾಜದಾಗೆ ಅನೇಕ ಜನ ಸಣ್ಣ ಸಣ್ಣ ಹುದ್ದೆಗಳನ್ನು ಪಡೆದು ನಂತರ ಅತ್ಯುನ್ನತ ಹುದ್ದೆಗಳಿಗೆ ಹೋಗಿರುವಂಥ ಬೇಕಾದಷ್ಟು ಉದಾಹರಣೆಗಳಿವೆ. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ, STA ಅಕೌಂಟೆಂಟ್ ಆಗಿ, ಅಥವಾ ಸಣ್ಣ ಕೆಲಸಗಳಿಗೆ ಹೋಗಿ ಟೈಪಿಸ್ಟ್ಗಳಾಗಿದ್ದು ಎಷ್ಟೋ ಜನ IAS ಪರೀಕ್ಷೆಗಳನ್ನು ಪಾಸ್ ಮಾಡಿರುವಂಥ ಉದಾಹರಣೆಗಳು ಬೇಕಾದಷ್ಟು ನಮ್ಮ ಎದುರುಗಡೆ ಇದೆ. ಅದೇ ಥರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಪಡೆದು ತದನಂತರ ಅನೇಕ ಪರೀಕ್ಷೆಗಳನ್ನು ಬರೆದು KS ಅಧಿಕಾರಿಗಳಾಗಿರುವಂಥ ಅಸಿಸ್ಟೆಂಟ್ ಕಮಿಷನರ್ಗಳು, ತಹಸೀಲ್ದಾರ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು, ಲೆಕ್ಚರರ್ಸ್ಗಳಾಗಿರುವಂಥ ಬೇಕಾದಷ್ಟು ಉದಾಹರಣೆಗಳಿವೆ. ನಮ್ಮ ಸುತ್ತಮುತ್ತಲ ಅನೇಕ ಜನ PDOಗಳು ಕೂಡ ಇದ್ದಾರೆ. ಹಾಗಾದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನೂ ಕೂಡ ಅಷ್ಟೇ ಮುಖ್ಯವಾದದ್ದು. ಗೊತ್ತಿರಲಿ ನಿಮಗೆ, ಇದೊಂದು ಸ್ವಾವಲಂಬನೆ ಮೂಡಿಸುತ್ತೆ. ಸ್ವಾವಲಂಬನೆ ಬತ್ತಿದಂಗೆ ವ್ಯಕ್ತಿಗೆ ಏನು ಬೇಕಾದ್ರೂ ಸಾಧನೆ ಮಾಡ್ತಾ ಬರ್ತಾನೆ. ನೀವು ದೊಡ್ಡ ಗುರಿಗಳನ್ನು ಇಟ್ಕೊಳ್ಳಿ, ಆದರೆ ಚಿಕ್ಕ ಚಿಕ್ಕ ಗುರಿಗಳನ್ನು ನಾವು ಸಾಧನೆ ಮಾಡ್ತಾ ಹೋಗೋದು, ಅದನ್ನು ಸಾಧಿಸ್ತಾ ಹೋಗೋದು ನಮ್ಮ ಅತ್ಯಂತ ಮುಖ್ಯವಾದಂಥದ್ದು. ಮೊದಲು ನೆಕ್ಸ್ಟ್ ಬರ್ತಾ ಇದ್ದೀನಿ, ಯಾಕೆ ಬರಿಬೇಕು ಈ ಪರೀಕ್ಷೆನ? ನಿನಗೆ ಏಜ್ ಇದ್ದು ನಿನಗೆ ಆ ದೈಹಿಕವಾದಂಥ ಸಾಮರ್ಥ್ಯ ಇದ್ದರೆ, ಈ ಹುದ್ದೆಗೆ ಅವಕಾಶ ಇದ್ದರೆ ನಿನಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಖಂಡಿತ ಹಾಕು. ಯಾತಕ್ಕೆ ಅಂದರೆ ಕೊಡುವಂಥ ಫೀಸ್ ಇಂಪಾರ್ಟೆಂಟ್ ಅಲ್ಲ, ಒಂದು ಪರೀಕ್ಷೆ ಕೊಡೋ ಅನುಭವವನ್ನು ಯಾರೂ ಕೊಡೋಕ್ಕಾಗಲ್ಲ. ಆ ಪರೀಕ್ಷೆನ ಅಟೆಂಡ್ ಮಾಡ್ತಾ ಬಂದರೆ ನಿಮಗೊಂದು ಅನುಭವ ಬರ್ತದೆ. ಏನು ಓದಬೇಕು, ಹೇಗೆ ಪ್ರಶ್ನೆಗಳನ್ನು ಬರ್ತವೆ, ಹೇಗೆ ಪ್ರಶ್ನೆ ಪತ್ರಿಕೆಗಳನ್ನು ಅಟೆಂಡ್ ಮಾಡಬೇಕು, ಮತ್ತು ಓದ್ತಾ ಇರಬೇಕಾದ್ರೆ ಆ ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ ಅಂದರೆ ಅದು ಹೆಚ್ಚು ಗಮನವನ್ನು ಕೊಡೋಂಗೆ ಆಗ್ತಾ ಬರ್ತದೆ. ಅದರಿಂದ ತಾವೆಲ್ಲರೂ ಕೂಡ ಒಂದು ಪರೀಕ್ಷೆಗಳನ್ನು ಬರೀರಿ. ಅದಕ್ಕೇನು ಈಗೋನೆಸ್ಸನ್ನು ಇಟ್ಕೋಬಾರ್ದು. ನಾವು ಯಾವತ್ತೂ ಕೂಡ ನೀನು IPS ಮಾಡು, ಬಟ್ ಕಾನ್ಸ್ಟೇಬಲ್ ಹುದ್ದೆ ಬರಿತಾ ಬಾ. ಅದರಾಗಿರುವಂಥ 2 ಪ್ರಶ್ನೆಗಳು ಅಲ್ಲಿ ಬರ್ಬೋದು. ಅನೇಕ ಜನ PSI ಬರೆಯುವಂಥವ್ರು ಸಕ್ಸಸ್ ಆಗಿರೋದು ಯಾವುದ್ರ ಮೇಲೆ ಅಂದರೆ ಸುಮಾರು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಬರೆದಾಗ ಪೊಲೀಸ್ ಇಲಾಖೆ ಒಂದೇ ಇಲಾಖೆ ಆದ್ದರಿಂದ PC ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಒಂದೇ ಇಲಾಖೆ ಕಾಲ್ ಮಾಡೋದ್ರಿಂದ, ಒಂದೇ ಇಲಾಖೆ ಪರೀಕ್ಷೆ ನಡೆಸೋದ್ರಿಂದ ಸುಮಾರು ಪ್ರಶ್ನೆಗಳು PCವು PSIನಲ್ಲಿ, PSIನವು PCನಲ್ಲಿ ಬರ್ತವೆ. ನಾನು ಯಾರ್ಯಾರು PSI ಬರಿತಾ ಇದ್ದೀರಾ ಅವರೆಲ್ಲರೂ ಕಡ್ಡಾಯವಾಗಿ PC ಪರೀಕ್ಷೆನ ಬರಿತಾ ಬನ್ನಿ. ಒಂದು ಜಾಬ್ ಸಿಕ್ಕಿರೋಂತುವೆ ನಿಮ್ಮನ್ನು ಹಿಡಿಯೋಕ್ಕಾಗಲ್ಲ. ಮತ್ತು ಎರಡನೇದು ಬಂದಾಗ ನೀವು ಗ್ಯಾರಂಟಿ PSIಯನ್ನು ಆಗೋದಕ್ಕಾಗ್ತಾ ಬರ್ತದೆ. ಯಾಕೆಂದರೆ ಸಂಬಳ ಬರುತ್ತೆ, ಸ್ವಾವಲಂಬಿ ಆಗ್ತೀರಾ, ಪುಸ್ತಕಗಳನ್ನು ಪರ್ಚೇಸ್ ಮಾಡ್ಬೋದು, ಕ್ಲಾಸ್ಗಳಿಗೆ ಹೋಗ್ಬೋದು, ಏಕೆ ಬೇಕಾದಷ್ಟು ಅವಕಾಶ ಸಿಗ್ತಾ ಬರ್ತದೆ. ನೀನೊಬ್ಬ ಇಂಡಿಪೆಂಡೆಂಟಾಗಿ ನೀನು ಮುಂದಿನ ಜೀವನವನ್ನು ನಡೆಸೋದಕ್ಕೆ ಸಹಕಾರಿಯಾಗ್ತಾ ಬರ್ತದೆ. ಯಾವತ್ತೂ ಕೂಡ ನಮ್ಮ ಕೈನಲ್ಲಿರುವಂಥ ನಮಗೆ ಅವಕಾಶ ಸಿಕ್ಕಿರೋದನ್ನು ನಾವು ವಂಚಿತರಾಗಬಾರ್ದು ಅಂತ ಹೇಳ್ತಾ ಈ ಪರೀಕ್ಷೆ ಬಗ್ಗೆ ಬರ್ತೀನಿ. ಮುಂದಿನ ದಿನಗಳಲ್ಲೂ
ಸಾಕಷ್ಟು ಪೊಲೀಸ್ ಇಲಾಖೆಯಲ್ಲಿ ಕಾಲ್ ಮಾಡ್ತಾರೆ. ಇದು ಒಂದು ಎಸೆನ್ಷಿಯಲ್ ಡಿಪಾರ್ಟ್ಮೆಂಟು. ಯಾವುದೇ ಸಂದರ್ಭ ಬಂದರೂ ಕೂಡ ಪದೇ ಪದೇ ಕಾಲ್ ಫಾರ್ ಮಾಡಬೇಕಾಗಿದೆ. ಇವತ್ತಿನ ಭಾಗದಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನ, ಅದಕ್ಕೆ ಅರ್ಹತೆಗಳೇನು, ಅರ್ಜಿ ಹೇಗೆ ಹಾಕಬೇಕು, ಮತ್ತು ಎಷ್ಟು ಪೋಸ್ಟನ್ನು ಕಾಲ್ ಮಾಡಿದ್ದಾರೆ, ಯಾವ್ಯಾವ ವರ್ಗದ ಪೋಸ್ಟ್ಗಳು ನಿಮಗೆ ಬರ್ತವೆ, ಮತ್ತು ಅದನ್ನು ಓದಬೇಕಾದ್ರೆ ಎಂಥ ಸಿಲೆಬಸ್ ಇದೆ, ಸಿಲೆಬಸ್ಸನ್ನು ನಾನು ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮೊದಲು ಏನು ಕಾಲ್ ಫಾರ್ ಮಾಡಿದರೆ ಪೊಲೀಸ್ ಇಲಾಖೆಯಲ್ಲಿ ನೋಡ್ತಾ ಬರೋಣ. ಮೊದಲನೇದು ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಮೊದಲೆಲ್ಲ ಪಡೆದಂಥ PUC ಅಂಕಗಳ ಮೇಲೋ SSLC ಅಂಕಗಳ ಮೇಲೋ ತೆಗಿತಾಯಿದ್ರು. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಆಗ್ತಾ ಇರಲಿಲ್ಲ. ಯಾಕೆಂದರೆ SSLC ಮತ್ತು PUCನಲ್ಲಿ ಅವ್ರಿಗೆ ಅದರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ನನಗೆ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅಂತಲೋ, ಇಲ್ಲ ಮನೆಯ ಪ್ರಾಬ್ಲಮ್ಸ್ಗಳೋ, ಅಥವಾ ಆ ಮನೆಯಲ್ಲಿರುವಂಥ ತಂದೆ ತಾಯಿಗಳು ಅಥವಾ ನೆರೆಹೊರೆಯರು ಹೇಳೋಕ್ಕೆ ಮಾಹಿತಿ ಕೂಡ ಕೊರತೆ ಇತ್ತು, ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಿರಲಿಲ್ಲ. ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗೋಕ್ಕಾಗ್ತಿರಲಿಲ್ಲ. ಯಾಕೆಂದರೆ ಯಾವುದ್ರ ಮೇಲೆ ತೆಗಿತಾಯಿದ್ರು, SSLC ಮತ್ತು PUCಯ ಮೆರಿಟ್ಗಳು ತೆಗಿತಾಯಿದ್ರು. ತದನಂತರ ಮೆರಿಟು ಪ್ಲಸ್ SSLC ಮತ್ತು PUC ಅಂಕಗಳನ್ನು ಕೌಂಟ್ ಮಾಡ್ತಾ ಬಂದರು. ಈಗ ಶುದ್ಧವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಕಗಳನ್ನೇ ಪರಿಗಣಿಸ್ತಾರೆ. ಕಾಂಪಿಟೇಟಿವ್ ಅಂಕವನ್ನೇ ಪರಿಗಣಿಸೋದ್ರಿಂದ ನೆನ್ನೆದು ಬೇಕಾಗಿಲ್ಲ, ಇವತ್ತಿಂದ ಮನಸ್ಸು ಮಾಡಿದ್ರೂ ಕೂಡ ನೀನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನ ಪಡಿಬೋದು, ಸಮಾಜದಾಗೊಬ್ಬ ಒಳ್ಳೆ ವ್ಯಕ್ತಿ ಆಗ್ತಾ ಇರ್ಬೋದು. ಗೊತ್ತಿರಲಿ ನಿಮಗೆ, ನಮ್ಮ ಕೈಲಿ ಸಹಾಯ ಮಾಡಬೇಕು ಅಂದರೆ ಇಚ್ಛೆ ಇದ್ದರೆ ಕಾನ್ಸ್ಟೇಬಲ್ ಆಗೂ ಮಾಡ್ಬೋದು, ಇಚ್ಛೆ ಇಲ್ಲ ಅಂದರೆ ಕಮಿಷನರಾದರೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಕಾನ್ಸ್ಟೇಬಲ್ಗಳು ಕೂಡ ಅನೇಕ ಬಡಬಗ್ಗರಿಗೆ ಆಶಾಕಿರಣಗಳಾಗಿದ್ದಾರೆ. ಪೊಲೀಸ್ ಠಾಣೆಗೆ ಬಂದಾಗ ಕಮಿಷನರು ಬರಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಬೇರೆ ಮಟ್ಟದ ಇದು ಅಂದರೆ ನಮ್ಮ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಠಾಣೆ, ಅಲ್ಲಿ ಯಾರೋ ನೊಂದಂಥ ವ್ಯಕ್ತಿ ಬಂದಾಗ ಅವನನ್ನು ಸಾಂತ್ವನ ಮಾಡೋನು, ಅವನಿಗೆ ಆತ್ಮವಿಶ್ವಾಸ ಮೂಡಿಸೋನು, ಅವನಿಗೆ ಬೆಂಬಲ ಸೂಚಿಸೋನು ಪೊಲೀಸ್ ಕಾನ್ಸ್ಟೇಬಲ್ ಅಂಥ ಹುದ್ದೆ. ನಿಜವಾಗ್ಲೂ ಕೂಡ ನೀವು ಯಾರೋ ಒಬ್ಬ ಹೆಣ್ಮಗಳು ಬರ್ತಾರೆ, ಯಾರೋ ಕುಡಿದು ಗಂಡ ಗಲಾಟೆ ಮಾಡಿರ್ತಾನೆ, ಆಗ ನೀನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದನು ಆ ಎಮ್ಮನಿಗೆ ಕುಂಟಿಸಿ ಮಾತಾಡಿಸಿ ಎದುರುಬೇಡಮ್ಮ ನಾನು ಇದ್ದೀನಿ ಅಂತ ಅಂದಾಗ ಅವ್ರಿಗೆ ಬರುವಂಥ ಭರವಸೆ ಇನ್ಯಾವುದೂ ಇಲ್ಲ. ಅಂಥ ನೂರಾರು ಜನ ನಿಮ್ಮ ಬಳಿ ಬರ್ತಾರೆ. ನೀವು ಆ ಇರೋ ಹುದ್ದೆನಲ್ಲೇ ನೀವು ಸಾಕಷ್ಟು ಸಹಾಯ ಮಾಡೋಕ್ಕೂ ಇದಿದೆ, ನೆಮ್ಮದಿಯಾಗಿ ಬದುಕೋಕ್ಕೂ ಕೂಡ ಅವಕಾಶ ಇದೆ. ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ತಮ್ಮ ಕುಟುಂಬದಲ್ಲಿ ಮಕ್ಕಳನ್ನು ಇಂಜಿನಿಯರ್ಗಳನ್ನು ಮಾಡಿಸಿದ್ದಾರೆ, ಡಾಕ್ಟ್ರುಗಳನ್ನು ಮಾಡಿಸಿದ್ದಾರೆ, ಪ್ರಾಮಾಣಿಕವಾಗಿ ಇದು ಮಾಡ್ತಾ ಬಂದಿದ್ದಾರೆ. ಇವತ್ತು ಒಳ್ಳೆ ಕೌಟುಂಬಿಕ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ. ನಾವು ನಮ್ಮ ಜೀವನವನ್ನು ಚೌಕಟ್ಟು ಹಾಕ್ಕೊಂಡ್ರೆ ನಾವು ತೃಪ್ತಿಯಿಂದ ಬದುಕ್ಬೋದು. ಗೊತ್ತಿರಲಿ ನಿಮಗೆ, ನಾವು ಎಷ್ಟೇ ದೊಡ್ಡ ಹುದ್ದೆನಲ್ಲಿದ್ದರೂ ಕೂಡ ನಾವು ಚೌಕಟ್ಟನ್ನು ಹಾಕ್ಕೊಳ್ಳಿಲ್ಲ ಅಂದರೆ, ನಮ್ಮ ಪರಿಧಿಯನ್ನು ಹಾಕ್ಕೊಳ್ಳಿಲ್ಲ ಅಂದರೆ, ನಾವು ಇರೋದ್ರ ಖುಷಿ ಪಡಲಿಲ್ಲ ಅಂದರೆ ಎಷ್ಟು ಬಂದರೂ ಸಾಕಾಗಲ್ಲ, ಕಮಿಷನರಾದರೂ ಸಾಕಾಗಲ್ಲ. ಅದರಿಂದ ನಾನು ಹೇಳ್ತಾ ಇರೋದೇನೆ ಅಂದರೆ, ನೀವು ಕಾನ್ಸ್ಟೇಬಲ್ ಆಗಿದ್ದರೂ ಕೂಡ ತೃಪ್ತ ಜೀವನವನ್ನು ಅನುಭವಿಸ್ಬೋದು ಅಂದರೆ, ಖುಷಿ ಪಡಬೇಕು ಅಂತಂದರೆ ಅದು ಸಾಕು. ಬೇಡ ಅಂದರೆ ಹುದ್ದೆಯನ್ನು ಪಡ್ಕೊಂಡು ಮುಂದಿನ ಹುದ್ದೆಗಳನ್ನು ಅಭ್ಯಾಸ ಮಾಡ್ತಾ ಹೆಚ್ಚೆಚ್ಚು ಓದ್ತಾ ಪರೀಕ್ಷೆಗಳನ್ನು ಕಟ್ತಾ ಮುಂದಿನ ಉತ್ತಮವಾದ ಹುದ್ದೆಗಳನ್ನು ಪಡೆಯೋದಕ್ಕೂ ಕೂಡ ಅವಕಾಶ ಇದೆ. ಆಗ್ಲಿಂತ ಆಶಿಸ್ತಾ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ ಅಂತಿದ್ದಂಗೆ ನಮ್ಮ ಪೊಲೀಸ್ ಇಲಾಖೆ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡುತ್ತೆ. ಈಗ ಕಾಲ್ ಮಾಡ್ತಾ ಇದ್ದಾರೆ. ಏನು ಕಾಲ್ ಮಾಡ್ತಾರೆ ಈಗ, ಹಾಗಾದ್ರೆ ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ ಅದನ್ನು ಸ್ವಲ್ಪ ಮಾಹಿತಿ ಕೊಡ್ತಾ ಬರ್ತೀನಿ ನಾನೀಗ. ಫಸ್ಟ್ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ 2020 ಕಾಲ್ ಮಾಡಿದ್ದಾರೆ. ಈ ಜೂನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇದು ಬಂದಾಗ ಇದರ 3 ವರ್ಗದ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಯಾವ್ಯಾವ ಸಾರ್? ಮೊದಲನೇದು ಬರ್ತಿದ್ದೀನಿ, ನಾಗರಿಕ, ಇಂಗ್ಲೀಷಿಗೆ ಸಿವಿಲ್ ಹುದ್ದೆಗಳು ಅಂತ ಕರಿತಾ ಬರ್ತಿದ್ದೆ, ಸಿವಿಲ್ ಪೋಸ್ಟ್ಗಳು ಅಂತ. ಇದನ್ನು ಒಟ್ಟು 2565 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಇದರಲ್ಲಿ HK ಮತ್ತು ನಾನ್ HK ಅಂತ ಬರ್ತಾರೆ. ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಅಂತ, ಕಲ್ಯಾಣ ಕರ್ನಾಟಕ ಅಂತ ಕರಿತಾ ಬರ್ತೀವಿ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದವು 558 ಪೋಸ್ಟ್ಗಳು. ಯಾರಿಗೆ ಹೈದರಾಬಾದ್ ಕರ್ನಾಟಕದವ್ರು ಆಯೋರೆ ಅವ್ರಿಗೆ 558 ಪೋಸ್ಟ್ಗಳು ಬರ್ತದೆ. ಇದರೊಳಗಡೆ ನಾನ್ HK ಅನ್ನೋರ್ಗೂ ಕೂಡ ಕೆಲವು ಪರ್ಸೆಂಟೇಜ್ ಬರ್ತದೆ, ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ನಾನ್ HK ಅಂದಾಗ ಇದ್ದಾರೆ ಅವು ಏನು ನಮ್ಮ 6 ಜಿಲ್ಲೆಗಳನ್ನು ಹೊರತುಪಡಿಸಿ ಬರುವಂಥ ಉಳಿದಂಥ ಪೋಸ್ಟ್ಗಳು 2007 ಹುದ್ದೆಗಳು. 2007 ಇದರಾಗೆ ನೀವು ಇಲ್ಲಿ ಬರ್ತೀರಾ, ಇಲ್ಲ ಇಲ್ಲಿ ಬರ್ತೀರಾ, ಕೆಲವು ಟೈಮಲ್ಲಿ ಇಲ್ಲೂ ಬರ್ಬೋದು, ಅಲ್ಲೂ ಬರ್ಬೋದು. ಯಾತಕ್ಕೆ ಅಂದರೆ ಒಂದಷ್ಟು ಪೋಸ್ಟ್ಗಳು ಕಡಿಮೆ ಇರ್ತವೆ, ಅವನ್ನ ಬೇರೆ ಬೇರೆ ದಿನ ಪರೀಕ್ಷೆಗಳನ್ನು ಮಾಡ್ತಾ ಬರ್ತಾರೆ. HKದೊಂದು ದಿವಸ, ನಾನ್ HKದೊಂದು ದಿವಸ ಅಪ್ಲೈ ಮಾಡಿ ಒಂದು ಅನುಭವವನ್ನು ಪಡ್ಕೊಳ್ಳಿ. ಮತ್ತು ಎರಡನೇದು ಶತಾಯಗತಾಯ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಬನ್ನಿ. ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ನಾನು ಈಗ ಕೊಡ್ತಾ ಬರ್ತೀನಿ. ಇದು ಸಿವಿಲ್ ಪೋಸ್ಟ್ಗಳು. ಸಿವಿಲ್ ಪೋಸ್ಟ್ ಅಂದರೆ ನಾಗರಿಕ ಹುದ್ದೆಗಳು ಪೊಲೀಸ್ ಠಾಣೆಗಳಿಗೆ ಹಾಕ್ತಾರೆ. ಅಲ್ಲಿ ಪೊಲೀಸ್ ಠಾಣೆಗಳಲ್ಲಿ ನೀವು ಕರ್ತವ್ಯ ನಿರ್ವಹಿಸ್ತಾ ಬರೋದು. ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಆಗಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಾಗಿ, ಇನ್ನು ಏಜ್ ಇದ್ದರೆ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಗ್ರಾಮೀಣ ಭಾಗದಲ್ಲಿ, ಇಲ್ಲಿ ಸಿಟಿಲಲ್ಲಾದರೆ ಇನ್ಸ್ಪೆಕ್ಟ್ರ್ ಮಟ್ಟಕ್ಕೂ ಕೂಡ ಪ್ರಮೋಷನ್ಸ್ಗಳು ಆಗ್ತಾ ಬರ್ತದೆ. ಒಟ್ಟು ಈ ಹುದ್ದೆಯನ್ನು ಪಡ್ಕೊಂಡ್ರೆ ನೀವು ಮುಂದಿನ ದಿನಗಳ ಪ್ರಮೋಷನ್ಸು ಆಗ್ಬೋದು, ಮತ್ತು ಓದಿ ಬೇರೆ ಪರೀಕ್ಷೆಗಳನ್ನು ಕೂಡ ಪಾಸ್ ಮಾಡೋದಕ್ಕೆ ಅವಕಾಶ ಇದೆ. ಇದು ಒಂದು ಭಾಗ. ಆದರೆ
ಸಶಸ್ತ್ರ, ರಿಸರ್ವ್, ಈಗ ಗೊತ್ತಿಲ್ಲ ನಿಮಗೆ, CAR ಅಂತ DR ಅಂತ ಬರ್ತದೆ. ಅದರೊಳಗಡೆ ಆರ್ಮಡ್ ಫೋರ್ಸ್ ಅಂತ ಬರ್ತದೆ. ಇದ್ರಾಗೆ HK ಬಂದಾಗ 444, ನಾನ್ HK ಬಂದಾಗ 1005 ಪೋಸ್ಟ್ಗಳು. ಯಾಕೆ ಸರ್ ಇದು ಹೆಚ್ಚು ಬರ್ತದೆ ಅಂದರೆ ಇದು 6 ಜಿಲ್ಲೆಗೆ ಮಾತ್ರ ಸೀಮಿತವಾದದ್ದು. ಇದು ಒಟ್ಟು ಕರ್ನಾಟಕದ ಉಳಿದ 6 ಜಿಲ್ಲೆಯನ್ನು ಬಿಟ್ಟು ಉಳಿದಂಥವೆಲ್ಲವೂ ಇದು ಕಲ್ಯಾಣ ಕರ್ನಾಟಕ. ಒಟ್ಟು 1449 ಹುದ್ದೆಗಳನ್ನು ಕಾಲ್ ಮಾಡವ್ರಿ. ಇದು ಕ್ವಾಲಿಫಿಕೇಷನ್ಸ್ ಬೇರೆ ಬೇರೆ, ಆದರೆ ಇದು ಈ ಒಂದೇ ಇಲಾಖೆಯವ್ರು ಮಾಡೋದು. ಪರೀಕ್ಷೆ ಕೂಡ ಇವರೇ ಪೊಲೀಸ್ ಇಲಾಖೆಯವರೇ ಕಂಡಕ್ಟ್ ಮಾಡೋದು. ನೆಕ್ಸ್ಟು KSRP ಇದೆ. ಇದ್ರಾಗೆಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ 2672 ಪೋಸ್ಟ್ಗಳು. ಇದ್ರಾಗೆ ಬ್ಯಾಂಡ್ಸ್ಮನ್ ಅಂತ ಕೂಡ ಬರ್ತದೆ. ಇವನ್ನೆಲ್ಲ ಒಟ್ಟು 2672 ಪೋಸ್ಟ್. ಅಲ್ಲಿಗೆ 6600ಕ್ಕೂ ಹೆಚ್ಚು ಹುದ್ದೆಗಳು ನಿಮಗೆ ಅವಕಾಶ ಸಿಕ್ಕುತ್ತೆ. ನಾನು SLC ಪಾಸ್ ಆಗಿದ್ದೀನಿ ಸರ್, ನನಗೆ ಫಿಸಿಕಲ್ ಇದೆ ಮತ್ತು ಏಜ್ ಇದೆ ಅಂದರೆ ನೀವು 3ಕ್ಕೂ ಬರೀಬಹುದು. PUC ಆಗಿದೆ ಸರ್ ಅಂದರೆ ಹಾಗಾದರೆ ಈ 3ಕ್ಕೂ ಬರಿಬೋದು. SLC ಮಾತ್ರ ಆಗಿದೆ ಅಂದರೆ 2ಕ್ಕೆ ಮಾತ್ರ ಬರಿಬೋದು. PUC ಆಗಿದ್ದರೆ ಈ 3ಕ್ಕೂ ಬರಿಬೋದು. ಸರ್ ನಾನು ಮಾಸ್ಟರ್ ಡಿಗ್ರಿ ಆಗಿದೆ, ಎಲ್ಲಕ್ಕೂ ಬರಿಬೋದು. ಏಜ್ ಇರಬೇಕಷ್ಟೆ. ಇದಕ್ಕೆ ಏನೇನು ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ ಕ್ಲಿಯರ್ ಆಯಿತು. 3 ಟೈಪು ಹುದ್ದೆಗಳು. ಒಂದು ಸಿವಿಲ್ಲು, 2ನೇದು ಬಂದಾಗ ಸಶಸ್ತ್ರ, 3ನೇದು ಬಂದಾಗ KSRP. ಈ 3 ಹುದ್ದೆಗಳಲ್ಲೂ ಕೂಡ ನಂಬರ್ ಆಫ್ ಪೋಸ್ಟ್ಗಳು ತುಂಬ ಇದೆ, ಒಳ್ಳೆ ಅವಕಾಶ ಇದೆ, ಉಪಯೋಗಿಸ್ಕೊಳ್ಳಿ. ಮೊದಲನೇದು ಬರ್ತೀನಿ, ನಾಗರಿಕ ಅಂತ ಹೇಳ್ತಾ ಬಂದೆ. ನಾಗರಿಕ ಅಂತಿದ್ದಂಗೆ ಈ ಕಡೆ ಬರೋಣ. ಎಷ್ಟು ಪೋಸ್ಟ್ ಅದು 2565 ಪೋಸ್ಟ್ಗಳು. 2565 ಪೋಸ್ಟ್ಗಳು, 565 ಪೋಸ್ಟ್ಗಳಿಗೆ ಏನದು ಕ್ವಾಲಿಫಿಕೇಷನ್ಸು? ಹಾಗಾದರೆ ನೀವು ಕಡ್ಡಾಯವಾಗಿ ಏನನ್ನು ದ್ವಿತೀಯ PUCಯನ್ನು ಪಾಸ್ ಮಾಡಿರಬೇಕು, ದ್ವಿತೀಯ PUCನ ಪಾಸ್ ಮಾಡಿರಲೇಬೇಕು. ಅಥವಾ ತತ್ಸಮಾನ, ಯಾವುದು PUCಗೆ ಸಮಾನ ಅಂತ ಹೇಳಿರ್ತಾರೆ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಅವೆಲ್ಲ ದೇ ಡಿಕ್ಲೇರ್ಡ್ ಎಸ್ ಈಕ್ವಲೆಂಟ್ ಟು ದ PUC ಅಂತ ಹೇಳಿರ್ತಾರೆ. ನಿಮಗೇನಾರು ಡೌಟ್ ಬಂದರೆ ರಿಕ್ರೂಟ್ಮೆಂಟ್ ಬೋರ್ಡ್ಗೆ ಹೋಗಿ, ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ವಿಭಾಗ ಅಂತ ಇದೆ, ಅದಕ್ಕೆ ಫೋನ್ ಮಾಡೋ ಅಥವಾ ಖುದ್ದಾಗಿ ಹೋಗೋ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೋದು. ತತ್ಸಮಾನ ಅಂದಾಗ ಇದ್ರಾಗೆ 108 ಕೋರ್ಸ್ಗಳು ಬರ್ತವೆ. ಪದೇ ಪದೇ ನೀವು ಅದನ್ನು ಯಾವುದು ಬರ್ತದೆ ಅಂತ ಬೇರೆಯನ್ನು ಕೇಳೋದಕ್ಕಿಂತ ನೇಮಕಾತಿ ವಿಭಾಗಕ್ಕೆ ಫೋನ್ ಮಾಡಿ, ಸರ್ ನಾನು ಇಂಥ ಕೋರ್ಸ್ ಮಾಡಿದ್ದೀನಿ ದಟ್ಸ್ ಈಕ್ವಲೆಂಟ್ ಟು ದ PUC ಅಂದರೆ ನೀವು ಕೇಳ್ಕೊಬೋದು. ಜಾಬ್ ಓರಿಯೆಂಟೆಡ್ 108 ಕೋರ್ಸ್ಗಳವೆ. ಅದು ಈಕ್ವಲೆಂಟ್ ಅಲ್ವಾ ಅಂತ ಬೇರೆ ಯಾರು ಸರ್ಟಿಫೈಡ್ ಮಾಡೋಕ್ಕಲ್ಲ, ಇಲಾಖೆನಲ್ಲಿ ಲಿಸ್ಟ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಯಾವ ಬರ್ತವೆ ಅಂತ. ನಾರ್ಮಲ್ಲಾಗಿ SSLC ಆದಮೇಲೆ PUC ಮಾಡಿದರೆ ನೀವು ಯಾರನ್ನೂ ಕೇಳಬೇಕಲ್ಲ, ಅದಕ್ಕೆ ಈಕ್ವಲೆಂಟ್ ಅಂದಾಗ ಮಾತ್ರ ಸ್ವಲ್ಪ ಕೇಳಬೇಕಾಗುತ್ತೆ. ಇದು ಪ್ಯೂರ್ಲಿ ಫಾರ್ ದ ಸಿವಿಲ್ ಎಕ್ಸಾಮಿನೇಷನ್ಸ್ಗೆ, ಸಿವಿಲ್ ಪರೀಕ್ಷೆಗೆ. ಸಿವಿಲ್ ಅಂದಾಗ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಸಿವಿಲ್ಗೆ PUC ಬೇಸು. ಅದೇ ಥರ ಇಲ್ಲಿ ಇವು ಸ್ಟೇಷನ್ಗಲ್ಲ, ಇವು ರಿಸರ್ವು ಮತ್ತು KSRP ಈ ಥರದವೆಲ್ಲ ಇದ್ದಾಗ, ಸಶಸ್ತ್ರ ಪಡೆ ಅಂತ ಬಂದಾಗ, ಇಲ್ಲಿ ಬಂದಾಗ ಇವು ಎರಡಕ್ಕೂ ಏನು ಹುದ್ದೆ ಅಂದರೆ SSLC ಇಸ್ ದ ಕ್ವಾಲಿಫಿಕೇಷನ್. ಹಾಗಾದರೆ SLC ಮಾಡಿದ್ರೆ ಸಾಕು, ಇವ್ರು PUC ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಏಜ್ ಆಗಿರಬೇಕು, ಅದು ಯಾವುದು ಕನ್ಸರ್ನ್ಡು ಏಜನ್ನು ಕೊಟ್ಟರೆ ಅದಾಗಿದೆ ಸಾಕು. PUC ಆಗಿಲ್ಲ ಸರ್ ಅಂದರೆ ರೈಟು 2ಕ್ಕೆ ಬರಿಬೋದು. ಸರ್ PUCನೂ ಆಗಿದೆ ಅಂದರೆ PUC ಆಗಿದ್ಮೇಲೆ ಗ್ಯಾರಂಟಿ SLC ಆಗಿರ್ತದೆ, ಅವೆರಡೂ ಬರಿಬೋದು. 3ಕ್ಕೂ ಅವಕಾಶ ಇದೆ. PUC ಆದರೆ, ಡಿಗ್ರಿ ಆದರೆ ಎಲ್ಲಕ್ಕೂ, ಮಾಸ್ಟರ್ ಡಿಗ್ರಿ ಎಲ್ಲಕ್ಕೂ ಬರಿಬೋದು. ಅಲ್ಲಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಇದು. ಸರ್ ನಾನು PhD, ಎಷ್ಟೋ ಜನ PhD ಮಾಡಿರೋರು ಬಂದಿದ್ದಾರೆ. ಅದಕ್ಕೆ ನಾವು ಯಾವುದೇ ಒಂದು ವೃತ್ತಿಯನ್ನು ನಾವು ಗೌರವಿಸಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಂತಿದ್ದಂಗೆ ಅದೇನು ನೆಗ್ಲೆಕ್ಟ್ ಅಲ್ಲ, ಅವ್ರಿಗೂ ತಂದೆ ಆದ ಗೌರವ ಇದೆ, ತಂದೆ ಆದಂಥ ಜವಾಬ್ದಾರಿಗಳು ಇವೆ, ಅವ್ರಿಗೆ ಸಮಾಜಕ್ಕೆ ತಂದೆ ಆದ ಗೌರವವೂ ಇದೆ. ಅದರಿಂದ ನಾನು IPS ಆಗಬೇಕು, IAS ಆಗಬೇಕು ಆಗಿ, ಬಟ್ ಇವ್ರಿಗೂ ನಮ್ಮದೇ ಆದ ಗೌರವ. SLC ಮಾಡಿಕೊಂಡ್ರೆ ಎಷ್ಟೋ ಜನ. ಹಾಗಾದರೆ ಆಗಲೇ ಹೇಳ್ತಾ ಬಂದೆ, ಒಂದು ಉದ್ಯೋಗವನ್ನು ಪಡ್ಕೊಂಡ್ರೆ ಅದಕ್ಕಿರೋ ಗೌರವ, ನೀನು ಎಷ್ಟೇ ಕ್ವಾಲಿಫೈ ಮಾಡಿದ್ದೀನಿ ಅಂದರೂ ಕೂಡ ಬೆಲೆ ಇಲ್ಲ. ಅದರಿಂದ ಆ ಈಗೋನೆಸ್ ಎಲ್ಲ ತೆಗೆದಾಕಿ ಒಂದು ಅನುಭವನ ಪಡ್ಕೊಳ್ಳಿ. ಪರೀಕ್ಷೆ ಎಕ್ಸಾಮಿನೇಷನ್ ಹಾಲ ಕೊಡುವಂಥ ಅನುಭವನ ಜಗತ್ತಿಗೆ ಇನ್ನೆಲ್ಲೂ ಕೊಡೋಕ್ಕಾಗಲ್ಲ. ಒಂದು 500 ರೂಪಾಯಿ ಕಟ್ಟಿಬಿಟ್ರೆ ಎಷ್ಟು ಇದನ್ನು ಆಗ್ತಾ ಬರ್ತಾರೆ, ನಂಬರ್ ಹಾಕ್ತಾರೆ, ಅಡ್ಮಿಷನ್ ಟಿಕೆಟ್ ಬರ್ತದೆ, ಕೂತ್ಕೊತೀವಿ, ನಿಮಗೆ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾರೆ, ನಿಮಗೆ ನಿಮ್ಮ ಅರ್ಹತೆ ಗೊತ್ತಾಗ್ತಾ ಬರ್ತದೆ, ನಿಮ್ಮ ಸಾಮರ್ಥ್ಯ ಗೊತ್ತಾಗ್ತಾ ಬರ್ತದೆ. ಇದನ್ನು ಎಲ್ಲೂ ಮಾಡೋಕ್ಕಾಗಲ್ಲ. ಆದ್ದರಿಂದ OMR ಶೀಟ್ ಅಂದ್ರೇನು, ಹೆಂಗೆ ಹಾಕಬೇಕು, ಎಲ್ಲಿ ಟೈಮ್ ಕವರ್ ಆಗುತ್ತೆ ಎಲ್ಲ ಗೊತ್ತಾಗ್ತಾ ಬರ್ತದೆ. ಎಕ್ಸಾಮ್ಸನ್ನು ಕಟ್ಟಬೇಕು. ಬರ್ತಾ ಇದ್ದೀನಿ. ಕ್ವಾಲಿಫಿಕೇಷನ್ ಕ್ಲಿಯರ್ ಆಯಿತು. 1ಕ್ಕೆ PUC, 2ಕ್ಕೆ SLC. SLC ಆಗಿದ್ದೆ ಸರ್. SLC ಮೇಲೆ ಏನು ಬೇಕಾದ್ರೂ ಮಾಡಿ. ಸರ್ ನಾನು SLC ಅಲ್ಲ, ನಾನು PUC ಮಾಡಿದ್ದೀನಿ ಅಂದರೆ ರೈಟ್ ಇಟ್. ಡಿಗ್ರಿ ಮಾಡಿ ಮಿನಿಮಮ್ ಕ್ವಾಲಿಫಿಕೇಷನ್ ನಾನು ಹೇಳ್ತಾ ಇರೋದು. ಮುಂದೆ ಬರ್ತಾ ಇದ್ದೀನಿ. ಇಲ್ಲಿ ವಯೋಮಿತಿ ಏಜನ್ನು, ಯಾವ ಏಜು, ಕನಿಷ್ಠ ವಯಸ್ಸೆಷ್ಟು, ಗರಿಷ್ಠ ವಯಸ್ಸೆಷ್ಟು ಕೇಳ್ತಾ ಇದ್ದೆ. ಹಾಗಾದರೆ ನಾಗರಿಕ ಅಂದೆ ಸಿವಿಲ್ ಪೋಸ್ಟ್ಗಳಿಗೆ ಅಲ್ಲಿ ಬಂದಾಗ PUC ಬೇಸ್ ಮೇಲೆ ಆಗಿತ್ತಲ್ಲ, ಅದಕ್ಕೆ 19 ವರ್ಷ ಆಗಿರಲೇಬೇಕು, 19 ಇಯರ್ಸ್ ಆಗಿರಲೇಬೇಕು. ಹಾಗಾದರೆ ಸರ್ ನನಗೆ 20 ಆಗೈತೆ, ಮಿನಿಮಮ್ 19.
19 ಸರ್ 18 ಆಗಿದೆ, ಹಾಕೋಕ್ಕಾಗಲ್ಲ. ಯಾಕೆ 16 ಮುಗಿಸ್ಕೊಂಡು 17 18 ಹಾಕ್ಬಿಟ್ಟು ಆಗಿನ PUC ಮುಗಿಸ್ಕೊಂಡಿದ್ಯಾ, ಆರ್ ನಾಟ್ ಕಂಪ್ಲೀಟೆಡ್ ದ 19 ಇಯರ್ಸ್. 19 ವರ್ಷ ಆಗಿಲ್ಲ ಇನ್ನೂ. ಅವ್ರು ಕೊಟ್ಟಿರೋ ಡೇಟ್ಗೆ 19 ವರ್ಷ ಆಗಿರಲ್ಲ. ಇದಕ್ಕೆ ತುಂಬಿರಬೇಕು ಅಂತ ಕೊಟ್ಟವ್ರೆ ಅಪ್ಲಿಕೇಶನ್ಸು. ಅಲ್ಲಿ ನೀವು ಓದಬೇಕಾಗತ್ತೆ 19 ವರ್ಷ ಇದಕ್ಕೆ ಮಿನಿಮಮ್. ಸರ್ ಇದಕ್ಕೆ ಅದೇ SLC ಬೇಸವು. ಅದರಿಂದ ಓಕೆ 18 ವರ್ಷ. ಅಲ್ಲಿಗೆ 19 ದಾಟಿರೆ ಯು ಆರ್ ಎಲಿಜಿಬಲ್ ಫಾರ್ ದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್. 18 ದಾಟಿರೆ ಯು ಆರ್ ಎಲಿಜಿಬಲ್ ಫಾರ್ ದ ವಿತ್ SLC. ಈಗ ಬರ್ತಿದ್ದೀನಿ. ಸರಿ ಸರ್ ನನಗೆ ಏಜ್ ಎಷ್ಟಾಗ್ಬೋದಾ, ಯಾವ ಏಜ್ ಬೇಕಾದ್ರೆ ಬರೀ ಇಲ್ಲ, ಕನಿಷ್ಠ ವಯಸ್ಸು ಎರಡು ಮಾತಾಡಿದ್ದು. ಗರಿಷ್ಠ ವಯಸ್ಸು ಇಲ್ಲಿ ಬರ್ತಾ ಇದ್ದೀನಿ. ಗರಿಷ್ಠ ಎಷ್ಟು? ಹಾಗಾದರೆ ಸಾಮಾನ್ಯ ಅಭ್ಯರ್ಥಿ ಯಾವುದೇ ರಿಸರ್ವೇಷನ್ಸ್ ಇಲ್ಲ. ಆಗ ಕಡ್ಡಾಯವಾಗಿ ನಿಮಗೆ 25 ವರ್ಷ ದಾಟಿರಬಾರ್ದು. 25 ವರ್ಷ 2 ತಿಂಗಳಾಗಿದೆ, ಬರಲ್ಲ. 19ರಿಂದ 25 ಒಳಗಡೆ ಇರಬೇಕು. 19 ಆಗಿರಬೇಕು, 25 ಒಳಗಿರಬೇಕು. ಏನಾಗಿದ್ರೆ ಜನರಲ್ ಯಾವುದೇ ನಿನಗೆ ಇನ್ಕಮ್ ಸರ್ಟಿಫಿಕೇಟ್ ಬರ್ತಾ ಇಲ್ಲ, ನೀನು ಯಾವುದೇ ಕ್ಯಾಟಗರಿನಲ್ಲಿ ನೀನು ಎಕನಾಮಿಕಲಿ ಬ್ಯಾಕ್ವರ್ಡ್ ಇಲ್ಲ ಅಂದರೆ ಜನರಲ್ ಮೆರಿಟ್ ಬಂದುಬಿಟ್ಟೆ. ಜನರಲ್ ಮೆರಿಟ್ ಅಂತ ಕರಿತೀವಿ, ಜನರಲ್ ಕ್ಯಾಟಗರಿ ಅಂತ ಕರಿತೀವಿ. 25 ವರ್ಷ. ಸರ್ 26 ಆಗೈತೆ? ಇಲ್ಲ ಸರ್ 26 ಆಗೈತೆ, ಬಟ್ ಯಾವುದೋ ಒಂದು ಕ್ಯಾಸ್ಟ್ ಬರ್ತದೆ ಅಂದರೆ OBCನೋ SC STನೋ ಬರ್ತದೆ, ಅಪ್ ಟು 2 ವರ್ಷ ರಿಲ್ಯಾಕ್ಸೇಷನ್, 27 ಇಯರ್ಸ್. ಹಂಗಾರೆ 27 ವರ್ಷ ಆಗಿದ್ದರೂ ಕೂಡ ಅವ್ರು ಅಪ್ಲೈ ಮಾಡ್ಬೋದು. ಅವ್ರಿಗೂ ಕನಿಷ್ಠ 19ರಿಂದ 27. ಮತ್ತೆ ಬರ್ತಿದ್ದೀನಿ ಇನ್ನೊಮ್ಮೆ. ಅರಣ್ಯ ಪ್ರದೇಶ ಬುಡಕಟ್ಟು ಇವ್ರಿಗೆ ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಟ್ರೈಬಲ್ಸು ಕೆಲವು ಪ್ರದೇಶವನ್ನು ಮೆನ್ಷನ್ ಮಾಡ್ಯವ್ರೆ. ಇಲ್ಲಿ ST ಬರ್ತಾರೆ, ಆ STನಲ್ಲಿ ಇದರಲ್ಲಿ ಅರಣ್ಯದಲ್ಲೂ ವಾಸ ಮಾಡುವಂಥ STಗಳು. ಇವರು ಪಾಪ ತುಂಬ ಅವಕಾಶದಿಂದ ವಂಚಿತರಿದ್ದರು. ಸರ್ಕಾರ ನಂತರ ಏನು ಮಾಡ್ತು, ಒಂದು 3 ವರ್ಷವನ್ನು ಇವ್ರಿಗಿನ್ನ ಹೆಚ್ಚು ಮಾಡ್ತು. ಅಲ್ಲಿಗೆ ಇವ್ರದ್ದು 19 ಕನಿಷ್ಠ ಗರಿಷ್ಠ 30. 19 ಕನಿಷ್ಠ ಗರಿಷ್ಠ 30. ಸರಿ ಸರ್, ಯಾವುದೋ ಒಂದು ಟ್ರೈಬಲ್ ಜನಾಂಗ ಒಂದು ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದೆ, ಅವ್ರನ್ನ ಮೆನ್ಷನ್ ಮಾಡಿದ್ದಾರೆ ಇಂತಿಂಥ ಜನಾಂಗವೇ ಅಂತ, ಇಂತಿಂತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅವ್ರು ಮೆನ್ಷನ್ ಮಾಡಿದರೆ ಅದರ ಅಪ್ಲಿಕೇಶನ್ ಫಾರ್ಮೆಟ್ ಆಗಿದೆ. ಅವ್ರಿಗಾಗ 30 ವರ್ಷ ತಗೊಳ್ಳೋ ಆಗ್ಬೋದು. ಅವರು ಎಲ್ಲ SC STಗಳು ಅಲ್ಲ, ಎಲ್ಲ SC STಗಳು 27, OBCಗಳು 27, ಜನರಲ್ ಮೆರಿಟು 25. ಅಲ್ಲಿಗೆ ಗೊತ್ತಾಯಿತು ನನಗೆ. ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಸಾರ್, ಒಬ್ಬ ಹುಡುಗ ಇದ್ದಾನೆ, ಅವನು OBC ಸರ್ಟಿಫಿಕೇಟ್ ಇದೆ, 26 ವರ್ಷ ಆಗೈತೆ, ಅಪ್ಲೈ ಮಾಡ್ಬೋದಾ? ಗ್ಯಾರಂಟಿ ಅಪ್ಲೈ ಮಾಡ್ಬೋದು. ಯಾಕೆಂದರೆ 27 ತನಕ ಇದೆ. ಸರ್ OBC ಸರ್ಟಿಫಿಕೇಟ್ ಇದೆ, 28 ಆಗೈತೆ, ಸರ್ ಮಾಸ್ಟರ್ ಡಿಗ್ರಿ ಮಾಡೋಣ, ಬರಲ್ಲ. ಏನು ಕ್ವಾಲಿಫಿಕೇಷನ್ ಕೂಡ ಜೊತೆ ಕ್ವಾಲಿಫಿಕೇಷನ್ ಇರಬೇಕು, ಏಜ್ ಇರಬೇಕು. ಇದನ್ನು ನೀವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಏಜ್ ಬಗ್ಗೆ ಕ್ಲಿಯರ್ ಆಯಿತು. ಒಂದು ಸಣ್ಣ ಬದಲಾವಣೆ ಮಾಡ್ಯಾರ ಈ ಸರಿ. ಏನು ಬದಲಾವಣೆ? KSRPನಲ್ಲಿ ಬ್ಯಾಟ್ಸ್ಮನ್ ಅಂತ ಒಂದು ಹುದ್ದೆ ಇದೆ, ಅದು 252 ಹುದ್ದೆನೇ ಕಾಲ್ ಮಾಡಿದ್ದಾರೆ. ಆ 252 ಹುದ್ದೆ KSRPನಲ್ಲಿ ಇಲ್ಲಿದೆ ನೋಡಿ. KSRP ಇಲ್ಲಿ ಬರ್ತಾ ಇದ್ದೀನಿ. ಈ ಹುದ್ದೆನಲ್ಲಿ KSRPನಲ್ಲಿ SLC ಬೇಸ್ ಮೇಲೆ ಈ ಹುದ್ದೆನಲ್ಲಿ 2672 ಈ ಬ್ಯಾಟ್ಸ್ಮನ್ ಅಂತ ಹುದ್ದೆಗಳಿದೆ. ಅದರಲ್ಲಿ ಆ ಹುದ್ದೆಗಳಿಗೆ ಮಾತ್ರ ಒಂದು ಸಣ್ಣ ಚೇಂಜಸ್ ಮಾಡಿದ್ದಾರೆ. ಸಾಮಾನ್ಯ 25, SC ST ಮತ್ತು OBCಗೆ 30, 3 ವರ್ಷ ಜಾಸ್ತಿ ಮಾಡಿರು. ಮತ್ತು ಇವ್ರಿಗೆ 3 ವರ್ಷ ಜಾಸ್ತಿ. ಇವನು ಕಾಮನ್ನು ಜನರಲ್ ಮೆರಿಟರ್ಗೆ, ಬಟ್ SC ST ಮತ್ತು ಅರಣ್ಯ ಪ್ರದೇಶದವ್ರಿಗೆ, ಟ್ರೈಬಲ್ ಜನಾಂಗಕ್ಕೆ 3 ವರ್ಷ ಎಕ್ಸ್ಟ್ರಾ ಮಾಡಿದೆ. ಯಾವುದಕ್ಕೆ 3 ವರ್ಷ? ಹಿಂದ್ಗಡೆ ಇರೋಂಥ ಎಲ್ಲ ಹುದ್ದೆಗಳಿಗೂ ಇದಕ್ಕೆ 3 ವರ್ಷ ಎಕ್ಸ್ಟ್ರಾ ಬಂತು. ಯಾವ ಹುದ್ದೆಗಳವು? ಬ್ಯಾಟ್ಸ್ಮನ್ ಎಲ್ಲಿ ಬರ್ತವೆ? ಇಟ್ ಈಸ್ ಕಮ್ಸ್ ಅಂಡರ್ ದ KSRPನಲ್ಲಿ ಬರುವಂಥ ಹುದ್ದೆಗಳು. ಗರಿಷ್ಠ ವಯೋಮಿತಿ ಚೂರು ಚೇಂಜಸ್ಸು. ಸರ್ ನಾನು ಬ್ಯಾಟ್ಸ್ಮನ್ ಆಗಬೇಕು, ನಂಗೆ 31 ವರ್ಷ ಆಗೈತೆ, KSRPಲಿ ಆಗ್ಬೋದಾ? 10th ಸ್ಟ್ಯಾಂಡರ್ಡ್ ಪಾಸ್ ಆಗಿಬಿಟ್ಟಿದ್ದೀನಿ, ನಾನು ಅಪ್ಲೈ ಮಾಡ್ಬೋದು. ಏನಾಗಿದೆ? 33 ವರ್ಷ, ಅದ್ರಿಗೂ ಎಲ್ಲಿ ಬುಡಕಟ್ಟಾಗಿದ್ರೆ. SC ST 30 ಆದರೂ ಹಾಕ್ಬೋದು. ಅಲ್ಲೆಷ್ಟು? 27. ಅಲ್ಲಿ SC STಗೆ 27 ಮಾತ್ರ. 3 ವರ್ಷ ಜಾಸ್ತಿ ಮಾಡ್ಯಾರ ಬ್ಯಾಟ್ಸ್ಮನ್ಗೆ. ಅದೊಂದು ಚೂರು ನೋಡ್ಕೋಬೇಕಷ್ಟೆ. ಇಲ್ಲೆಲ್ಲ ವಯೋಮಿತಿ ಕ್ಲಿಯರ್ ಆಯಿತು. ಏನೇ ಡೌಟ್ ಇದ್ದರೂ ಕೂಡ ಆ ಬ್ರೋಚರ್ ತಕ್ಕೊಂಡು ನೋಡಿದ್ರೆ ಅಪ್ಲಿಕೇಶನ್ಗೆ ಪೂರ್ತಿ ಡೀಟೇಲ್ ಸಿಗ್ತಾ ಬರ್ತದೆ. ಆಗಲಿಲ್ಲ ಅಂದರೆ ನೇಮಕಾತಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ರೆ ಇದು ಮಾಡೋದು. ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೂ ಬೇರೆ ಬೇರೆ ಟೈಮ್ ಕೊಟ್ಟಾರೆ. ಮೊದಲೊಂದು ಟೈಮ್ ಕೊಟ್ಟಿದ್ದರು, ಅದ್ರಾಗೆ ರಿವೈಸ್ ಮಾಡಿದ್ದಾರೆ, ಪರಿಷ್ಕರಣೆ ಮಾಡಿ ಮತ್ತೆ ಬೇರೆ ಡೇಟ್ ಕೊಟ್ಟಿದ್ದಾರೆ. ಸ್ವಲ್ಪ ನಿಲ್ಲಿಸಿ ಬೇರೆ ಮುಂದಿನ ದಿನಗಳಲ್ಲಿ ಮಾಡೋಣ ಅಂದ್ಕೊಂಡಿದ್ದರು, ಮತ್ತೆ ಡೇಟ್ ಕೊಟ್ಟಿದ್ದಾರೆ. ಮೇ 20, 2020ರಿಂದ ಜೂನ್ 22, 2020 ಮಾಡ್ತಾರೆ. ಇದು ಅಪ್ಲಿಕೇಶನ್ ಹಾಕೋ ಡೇಟ್. ಇದರೊಳಗಡೆ ನೀವು
ಪೋಸ್ಟ್ ಇದನ್ನ ತೆಗೆದುಕೊಂಡು ಬ್ಯಾಂಕ್ ಹೋಗಿ ಫೀಸ್ ಕಟ್ಟಿ ಅದನ್ನೆಲ್ಲ ಕನ್ಸರ್ಟಾಗಿ ಅಪ್ಲಿಕೇಶನ್ ಫಿಲ್ ಮಾಡಿ ತುಂಬ ಕಳಿಸ್ಬೇಕು. ಎಲ್ಲಿ ಅದು 20 ಮೇ 2020 ಹಿಡಿದು ಜೂನ್ 20ರವರೆಗೆ ಒಂದು ತಿಂಗಳು ಅವಧಿ ಸಿಕ್ಕುತ್ತೆ. ಅದೇ ಥರ ಸಶಸ್ತ್ರ ಪಡೆ 2ನೇ ಭಾಗ ಬಂದಿತ್ತಲ್ಲ, ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಅಲ್ಲಿಗೇನೆ 22. ಒಂದೇ ಒಂದು ಸಣ್ಣ ಚೇಂಜ್ ಏನಂದರೆ KSRP ಮಾತ್ರ, ಇವೆರಡಕ್ಕೂ ಸೇಮ್ ಬರ್ತಾಯಿದೆ. KSRPಗೆ ಡೇಟ್ 18 ಮೇಯಿಂದ ಹಿಡಿದು ಜೂನ್ 15 ಸ್ವಲ್ಪ ಬೇಗ ಮಾಡಬೇಕು. 22 ತನಕ ವೆಯ್ಟ್ ಮಾಡಬೇಡಿ, ಮುಗಿದೋಗ್ಬಿಡುತ್ತಿದ್ದು ಟೈಮು. KSRPಗೆ ಒಂದು 5 ದಿನ 5-6 ದಿನ ಒಂದು ವಾರ ಮೊದಲೇ ಮುಗಿದೋಗ್ಬಿಡುತ್ತೆ. ಅದರಿಂದ ಎಲ್ಲ 3 ಒಟ್ಟಿಗೆ ಹಾಕೋಣ ಅಂತ ಹೇಳಿ ಕೂತ್ಕೋಬೇಡಿ, ಇದು ಬೇಗ ಮುಗಿಸ್ಕೊಬೇಡಿ. KSRP ಒಬ್ಬ BE ಆಗಿರೋನು 3ಕ್ಕೂ ಅಪ್ಲೈ ಮಾಡ್ಬೋದು ಏಜ್ ಇದ್ದರೆ. ಆಗ 3ಕ್ಕೂ ಒಂದೇ ದಿನ ಹಾಕ್ತೀನಿ ಅಂತ ಕೂತ್ಕೋಬೇಡ, ಇದು ಫಸ್ಟ್ ಹಾಕ್ಬಿಡು KSRPಗೆ. ಯಾಕೆಂದರೆ ಅದು 15ಗೆ ಎಂಡ್ ಆಗ್ತದೆ. ಈಗ ಟೈಮ್ ಮುಗೀತು, ಯಾವ್ಯಾವ ಡೇಟಲ್ಲಿ ಮುಗಿಯೋದು ಅಂತ ಮುಗೀತು. ಇನ್ನೇನೇ ಡೌಟ್, ಅಫ್ಕೋರ್ಸ್ ಅಪ್ಲಿಕೇಶನ್ ಹಾಕ್ತೀರಾ, ಏನೋ ರಾಂಗ್ ಆಗಿಬಿಡ್ತದೆ, ಅದನ್ನೋಗಿ ಡಿಪಾರ್ಟ್ಮೆಂಟಲ್ಲಿ ಕರೆಕ್ಷನ್ಸ್ ಕೂಡ ಮಾಡಿಸ್ಬೋದು 10 ಡೇಸ್ ಒಳಗಡೆ. 10 ಡೇಸ್ ಒಳಗಡೆ ಕರೆಕ್ಷನ್ಸ್ ಮಾಡಿಸ್ಬೋದು. ಸರ್ ನಾನು ಆಕಸ್ಮಿಕವಾಗಿ ಹಿಂಗಾಯಿತು ಅಂತೇಳಿ 10 ದಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಕಂಪ್ಯೂಟರ್ ಟೈಪ್ ಮಾಡಬೇಕಾದ್ರೆ ಸುಮಾರು ಸರಿ ತಪ್ಪು ಮಾಡಿಬಿಡ್ತಾರೆ. ಅದನ್ನು ಸರಿ ಮಾಡಿಸೋದಕ್ಕೂ 10 ಡೇಸಾಗಿ ಅವಕಾಶ, ಆದ ನಂತರ ಅವಕಾಶ ಮಾಡಿಕೊಡಲ್ಲ. ಅದರಿಂದ ವಿತಿನ್ 10 ಡೇಸಲ್ಲಿ ಕ್ಲಿಯರ್ ಮಾಡ್ಬೋದು. ಈಗ ನಾನು ಪ್ರಮುಖವಾದ ಘಟ್ಟಕ್ಕೆ ಬರ್ತಾಯಿದ್ದೀನಿ. ಎಕ್ಸಾಮ್ಸ್ ಹೆಂಗೆ ನಡೀತದೆ? ಹಾಗಾದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮು, ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ಸು. ಇನ್ನು ಗೊತ್ತಿರಲಿ ನಿಮಗೆ, ಎಲ್ಲದು ಕಾಂಪಿಟೇಟಿವ್ ಎಕ್ಸಾಮ್ಸೇ. ನೀವು ತೆಗ್ದಿರೋದೆಲ್ಲ ಮಾರ್ಕ್ಸನ್ನು ಎಲಿಜಿಬಿಲಿಟಿಗೆ ಮಾತ್ರ ನೋಡ್ತಾರೆ ಅಷ್ಟೇ. SLCನಲ್ಲಿ ರ್ಯಾಂಕ್ ಬಂದಿದೆ ಅಥವಾ 80% ತೆಗೆದಿದೆ, ಎಲಿಜಿಬಿಲಿಟಿ. ಸರ್ ಹಾಗಾದ್ರೆ 40% ಅವನು ಎಲಿಜಿಬಲ್ಲೇ. ಏಜ್ ಇದ್ದು ಇಬ್ಬರು ಬಂದರೆ ಒಂದೇ ಎಕ್ಸಾಮ್ ಸೆಂಟ್ರಿಗೆ ಬರ್ತಾರೆ, ಅಥವಾ ಇನ್ನೆಲ್ಲೋ ಅವ್ರಿಗೂ ವ್ಯತ್ಯಾಸ ಇಲ್ಲ. ನಿಂತಿರೋದೇ ಯಾವುದ್ರ ಮೇಲೆ ಸೆಲೆಕ್ಷನು? ಕಾಂಪಿಟೇಟಿವ್ ಎಕ್ಸಾಮ್ಸ್. ಹಾಗಾದರೆ ಒಂದು ಅಂಶ ಗಮನಿಸಿ, ಸಿವಿಲ್ಲ ಬರುವಂಥ, ನಾಗರಿಕ ಪರೀಕ್ಷೆ ಬರೆಯುವಂಥವ್ರು ಅವರು PUC ಮಾರ್ಕ್ಸ್ ಕಾರ್ಡನ್ನು ಬರೇ ಎಲಿಜಿಬಿಲಿಟಿ ನೋಡ್ತಾರೆ ಹೊರತು ಮಾರ್ಕ್ಸ್ ಕೌಂಟ್ ಮಾಡಲ್ಲ. ಹಾಗಾದರೆ ಎಷ್ಟೋ ಜನ 40% ತೆಗೆದಿರೋರು, 36-38% ತೆಗೆದಿರೋರು ಕೂಡ ಭರವಸೆ ಇಟ್ಕೋಬೋದಲ್ವ? ಈಗ ಮನ್ಸು ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಆರಾಮಾಗಿ ಅಪಾಯಿಂಟ್ ಆಗ್ಬೋದು. ಮೊದಲಂಗಲ್ಲ, PUCನಲ್ಲಿ ನಿಮಗೇನೋ ಒತ್ತಡಗಳಿತ್ತು, ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆಗಳು, ಅಥವಾ ಅವತ್ತ ಅವೇರ್ನೆಸ್ ಇರಲಿಲ್ಲ, ನಿಮಗೆ ಹಿಂಗೆ ಓದಬೇಕು ಅಂತ ಗೊತ್ತಿರಲಿಲ್ಲ, ಹಿಂಗೆ ಮುಂದೆ ಇಂಥದ್ದೆಲ್ಲ ಎಕ್ಸಾಮ್ಸ್ ಕಾಲ. ಈಗ ನಿಮಗೆ ದರ್ ಇಸ್ ಎ ಚಾನ್ಸ್. ಇವತ್ತಿಂದ ಮನಸ್ಸು ಮಾಡಿದ್ರು ಕೂಡ ನೀವು ಸೆಲೆಕ್ಟ್ ಆಗ್ಬೋದು. ಯಾಕೆಂದರೆ ಇದ್ರ ಮಾರ್ಕ್ಸ್ ಕೌಂಟ್ ಮಾಡ್ತಾ ಇಲ್ಲ. ಮೇಯ್ನ್ಲಿ ಬೇಸ್ಡ್ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಮಾರ್ಕ್ಸ್, ಅದರ ಮಾರ್ಕ್ಸ್ ಮೇಲೆ ತೆಗಿತಾ ಬರ್ತಾರೆ. ಸರ್ ವಾಟ್ ಅಬೌಟ್ ಸಶಸ್ತ್ರ ಮತ್ತು 3ನೇ ಬಂದಾಗ KSRP ಅಂತ ಹೇಳಿದ್ರಲ್ಲ, ಅದ್ರದ್ದು ಹೆಂಗೆ? KSRP ಅಂದ್ರೆ ಅದು ಇವೆರಡೂ SLC ಬೇಸು ಫಾರ್ ಎಲಿಜಿಬಿಲಿಟಿ, ಅರ್ಹತೆ SLC. ಬಟ್ SLC ಮಾರ್ಕ್ಸನ್ನು ಕೌಂಟ್ ಮಾಡಲ್ಲ. SLC ಆಗೈತೆ ಅಂತ ನೋಡ್ತಾರೆ, 18 ವರ್ಷ ಆಗೈತೆ ಅಂತ ನೋಡ್ತಾರೆ, ಇದ್ರಾಗ ಹಂಗಲ್ಲ PUC ಆಗೈತೆ ಅಂತ ನೋಡ್ತಾರೆ, 19 ಆಗೈತೆ ಅಂತ ನೋಡ್ತಾರೆ, ಮತ್ತು ಏಜ್ ಗರಿಷ್ಠ ದಾಟಿಲ್ವ ಅಂತ ನೋಡ್ತಾರೆ, ಒಳಗಡೆ ಅವನಂತ ನೋಡ್ತಾರೆ, 19 ಜನರಲ್ ಮೆರಿಟ್ ಆದರೆ 25 ಒಳಗಡೆ ಇದ್ದಾನೆ ಅಂತ ನೋಡ್ತಾರೆ. ಜಾಸ್ತಿ ಆದರೂ ಅಪ್ಲೈ ಮಾಡೋಕ್ಕಲ್ಲ, ಒಳಗಡೆನೂ ಅಪ್ಲೈ ಮಾಡಲ್ಲ. ಒಂದು ವಿಶೇಷ ಏನು ಗೊತ್ತಾ, ಪೊಲೀಸ್ ಇಲಾಖೆಯಲ್ಲಿ ತುಂಬ ಜನ ತುಂಬ ಚೆನ್ನಾಗಿ ಓದಿರ್ತಾರೆ, ಆದರೆ ಏಜ್ ಕ್ರಾಸ್ ಆಗಿರ್ತದೆ. ಇನ್ನು ಕೆಲವ್ರಿಗೆ ಏನು ಗೊತ್ತಾ, ಫಿಸಿಕಲ್ಲು ಹೈಟ್ ಇರಲ್ಲ, ಅವ್ರಿಗೆ ಭಾಳ ಬೇಜಾರು, ತುಂಬ ಪರೀಕ್ಷೆ. ಇದೊಂದು ಚಾನ್ಸ್ ಏನಂದರೆ, ಬೇರೆ STA FDA ಪರೀಕ್ಷೆನ ಹೈಟು ವೆಯ್ಟ್ ನೋಡಲ್ಲ, ಅಲ್ಲಿ ತುಂಬ ಏಜ್ ಆಗಿರೋರು ಬಂದುಬಿಡ್ತಾರೆ, 30, 32, 34, 36 ಈ ಥರ ಎಲ್ಲ ಬಂದುಬಿಡ್ತಾರೆ. ಬಟ್ ಇದಕ್ಕೆ ಹಂಗಲ್ಲ, ಏಜ್ ಇದೆ ಮತ್ತು ಹೈಟು ವೆಯ್ಟನ್ನು ನೋಡೋದ್ರಿಂದ ಎಲ್ಲ ಕೌಂಟ್ ಆಗೋದ್ರಿಂದ ಅಂಥ ಚಾನ್ಸ್ ಸಿಕ್ಕಿರ್ಬಿಡಬೇಡ. ಎಷ್ಟೋ ಜನ ಇದ್ದಾರೆ 1-2 ಸೆಂಟಿಮೀಟ್ರ್ ಕಡಿಮೆ ಇರ್ತಾರೆ, ಅವ್ರಿಗೇನು ಅನಿಸುತ್ತೆ ಅಂದರೆ ಇನ್ನು 2-2 ಸೆಂಟಿಮೀಟ್ರ್ ಇದ್ದರೆ ಆರಾಮಾಗಿ ಸೆಲೆಕ್ಟ್ ಆಗ್ಬಿಡಿವೆ ಅಂತಾರೆ. ಬಟ್ ಅವ್ರಿಗೆ ನಾಲೆಡ್ಜ್ ಇದೆ, ಹೈಟ್ ಇಲ್ಲ. ಕೆಲವ್ರಿಗೆ ಹೈಟು ನಾಲೆಡ್ಜ್ ಎಲ್ಲ ಇರ್ತದೆ, ಅಷ್ಟೊತ್ತಿಗೆ ಎಕ್ಸಾಮ್ ಬರ್ತದೆ, ಏಜ್ ಕ್ರಾಸ್ ಆಗಿರ್ತದೆ. ತುಂಬ ಜನಕ್ಕೆ ಅವೇರ್ನೆಸ್ ಇರಲ್ಲ, ಮಾಹಿತಿ ಇರಲ್ಲ. ನಿಮಗೆ ಸಿಗ್ತಾ ಇದೆ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದೆ SLC ಮಾರ್ಕ್ಸ್ ಕೌಂಟ್ ಮಾಡಲ್ಲ. ಮತ್ತೆ ಒನ್ಸ್ ಅಗೈನ್ ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದಿರುವಂಥ ಮಾರ್ಕ್ಸ್ಗಳೇ ಅಂತಿಮ. ಅದ್ರ ಮೇಲೆ ದೇ ಪ್ರಿಪೇರ್ಡ್ ದ ಲಿಸ್ಟ್ ಬೇಸ್ಡ್ ಆನ್ ದ, ಇದ್ರ ಮೇಲೆ ಲಿಸ್ಟ್ ಮಾಡಿಬಿಟ್ಟು ಫಿಸಿಕಲ್ಲಿಗೆ ಇದು ಮಾಡ್ತಾರೆ. ಹಾಗಾದರೆ ಇದ್ರ ಮೇಲೆ 1:5 ಮಾಡಿಬಿಟ್ಟು ತೆಗೆದಿರೋ ಅಂಕಗಳ ಮೇಲೆ
ಡೆಸೆಂಟ್ ಫಿಸಿಕಲ್ಗೆ ಕಳಿಸ್ತಾ ಬರ್ತಾರೆ. ಫಿಸಿಕಲ್ ಅಂದಾಗ ಆಗಾರೆ ಹೈಟು ವೆಯ್ಟು, ಆಮೇಲೆ ಜಂಪ್ ಮಾಡುವಂಥದ್ದು, ರನ್ನಿಂಗು, ಅವೆಲ್ಲ ಕೆಲವು ಕ್ರೈಟೀರಿಯಾಗಳು ಕೊಟ್ಟಿದ್ದಾರೆ ಮಾನದಂಡಗಳಲ್ಲಿ ಏನೇನಿದೆ ಅಂತ. ಅವನ ಲಿಸ್ಟ್ ನಿಮ್ಮ ಅಪ್ಲಿಕೇಶನ್ ಆಗಿದೆ, ನೋಡ್ತಾ ಬರ್ಬೋದು. ಎಷ್ಟು ನಿಮಿಷದೊಳಗಡೆ ಓಡಬೇಕಾಗಿದೆ, ಎಷ್ಟು ಓಡಬೇಕು ಎಲ್ಲ ಕೊಟ್ಟಿದ್ದಾರೆ. ಅದು ಒಂದೊಂದು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ, ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಇದೆ. ಫಸ್ಟ್ ಯು ಮಸ್ಟ್ ಪಾಸ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಆಮೇಲೆ ಫಿಸಿಕಲ್, ಆಮೇಲೆ ಮೆಡಿಕಲ್, ಆಮೇಲೆ ಮತ್ತೆ ಟ್ರೈನಿಂಗ್ ಕಳಿಸ್ತಾ ಬರ್ತಾರೆ. ಸೆಲೆಕ್ಷನ್ ಫೈನಲ್ ಲಿಸ್ಟ್. ಇಲ್ಲಿ ಮತ್ತೆ ಇಲ್ಲಿ ಲಿಸ್ಟ್ ಮಾಡಬೇಕಾದ್ರೆ ದರ್ಸ್ ಇನ್ ದ ರಿಸರ್ವೇಷನ್ಸ್ ಆಲ್ಸೋ, ರಿಸರ್ವೇಷನ್ ನೋಡ್ತಾ ಬರ್ತಾರೆ. ಮೀಸಲಾತಿ ನೋಡಿ, ಆ ಹುದ್ದೆಗಳು ಇದ್ದರೆ ಆ ಹುದ್ದೆಗಳಿಗೆ ಪರಿಶಿಷ್ಟ ಜಾತಿಯವ್ರಿಗೆ ಇಷ್ಟು ಹುದ್ದೆಗಳಿವೆ ಅಂದರೆ ಅಷ್ಟು ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯವ್ರನ್ನೇ ಕಟ್ ಮಾಡಿ ಒಂದಿಷ್ಟು ಫೈನಲ್ ಮಾಡಿ ಕಳಿಸ್ತಾ ಬರ್ತಾರೆ. ಇಲ್ಲಿ ಫಸ್ಟು ತುಂಬ ಇಂಪಾರ್ಟೆಂಟ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸು. ಗೊತ್ತಾಯಿತು ನಿಮಗೀಗ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಎಷ್ಟು ಮಾರ್ಕ್ಸಿಗೆ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅದು ನೋಡ್ತಾ ಬರೋಣ. ಮತ್ತು ಎಷ್ಟು ತೆಗಿಬೇಕು ಅನ್ನೋದು ತೋರಿಸ್ತಾ ಬರೋಣ. ಸಬ್ಜೆಕ್ಟ್ ಯಾವ್ಯಾವ್ದು ಇರುತ್ತೆ ನೋಡ್ತಾ ಬರೋಣ. ನಿಮಗೆ ಕನ್ಫರ್ಮ್ ಆಯಿತು, ನೆನ್ನೆದು ಬೇಕಾಗಿಲ್ಲ, ನನಗೆ PUC ಮಾರ್ಕ್ಸ್ ಕಾರ್ಡ್ ಇದೆ, ನನಗೆ ಏಜ್ ಇದೆ, ನಾನು ಗ್ಯಾರಂಟಿ PC ಆಗೇ ಆಗ್ತೀನಿ. ಈ ಒಂದೊಂದು ಟೈಮ್ ನಾನು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ತೀನಿ, ಹೇಳ್ತಾ ಇರ್ತೀನಿ 200 ಪೋಸ್ಟ್ ಕಾಲಾಗೈತೆ ಅಂದರೆ ಫ್ರೆಂಡ್ಗೆ ಹೇಳಬೇಕು 199 ಕಾಲಾಗೈತೆ ಅಂತ. ಒಂದು ನಂದು ತಗೊಂತೀನಿ, ನಂದು ಅಷ್ಟು ನಂಬಿಕೆ ಇರಬೇಕು ನಿಮಗೆ. ಪೋಸ್ಟ್ ಕಾಲಾಗೈತಲ್ಲ, ಮಾಡೇ ಮಾಡ್ತೀನಿ, ಬಿಡಲ್ಲ. ಸರ್ PUCನಲ್ಲಿ ನಾನು ಕಡಿಮೆ ಓದಿದ್ದೆ, ಹೋಯ್ತು ಪರವಾಗಿಲ್ಲ, ಮಾರ್ಕ್ಸ್ ಕಾರ್ಡ್ ಇದೆ, ನನಗೀಗ ನಿಂತಿರೋದು ಯಾವುದ್ರ ಮೇಲೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ. ನೀವು ಏನು ಓದಬೇಕು ಅಂತ ಹೇಳ್ಕೊಡಿ, ನನಗೆ ಆರಾಮಾಗಿ ಓದ್ತೀನಿ, ಈ ಸತಿ ತಗೊಂತೀನಿ ಗ್ಯಾರಂಟಿ, ಪೋಸ್ಟನ್ನು ಪಡಿತೀನಿ. ಮತ್ತು ಆಮೇಲೆ ನಾನು ಫಿಸಿಕಲ್ ಮಾಡ್ತೀನಿ ಬಿಡಿ, ಆಮೇಲೆ ಮೆಡಿಕಲ್ಲು ಮಾಡಿಸ್ಕೊತೀನಿ, ಆರೋಗ್ಯವಾಗಿದ್ದೀನಿ, ನಾನು ಪ್ರಾಬ್ಲಮ್ ಇಲ್ಲ, ನಾನು ಪಡಿತೀನಿ ಅಪಾಯಿಂಟನ್ನು. ಮುಂದೆ ನನಗೆ ಅಪಾಯಿಂಟ್ ಸಿಗ್ತಿದ್ದಂಗೆ ಮುಂದೆ ಯಾವುದೋ ಒಂದು ಒಳ್ಳೆ ಹುದ್ದೆನ ಹೋಗ್ತಾ ಬರ್ತೀನಿ, ಇಲ್ಲ ಇದರಲ್ಲೇ ನಾನು ಸೇವೆ ಸಲ್ಲಿಸ್ತೀನಿ ಅನ್ನೋಂಥ ಭರವಸೆ ನಿಮಗಿರಬೇಕು. ಮುಂದೆ ಬರ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೇಗಿರುತ್ತೆ ಅಂತ ಮಾತಾಡ್ತಾ ಬರ್ತೀನಿ. ಇದುವರೆಗೂ ಮಾತಾಡಿದ್ದೆಲ್ಲ ನಿಮ್ಮ ಬ್ರೋಚರಾಗಿದೆ ಅಥವಾ ಅಪ್ಲಿಕೇಶನ್ಗೆ ಜೊತೆಯಲ್ಲಿರ್ತದೆ, ಎಲ್ಲ ಫುಲ್ ಮಾಹಿತಿ ಇದೆ. ನೀವು ಒಂದು ಸಾರಿ ನೋಡಿದ್ರೆ ಸಾಕು, ಏನೇನು ಡೌಟ್ ಬರಲ್ಲ. ಇದನ್ನು ನಾನು ಮಾತಾಡಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಇದುವರೆಗೂ ನಾನು ಮಾತಾಡಿರೋದೆಲ್ಲ ನಿಮ್ಮ ಬ್ರೋಚರಾಗಿರೋದೇ ಮಾತಾಡಿದ್ದೀನಿ, ಅಪ್ಲಿಕೇಶನಾಗಿರೋದೇ ಮಾತಾಡಿದ್ದೀನಿ. ನೀವು ಇನ್ನೊಂದು ಸಾರಿ ಓದಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಸಿಕ್ ಕೊಡೋಣ ಅಂತ ಪೂರ್ತಿ ಪರಿಚಯ ಮಾಡಿಬಿಟ್ಟೆ. ಅಪ್ಲಿಕೇಶನ್ ಹಾಕೋದು ಹೆಂಗೆ, ಲಾಸ್ಟ್ ಡೇಟ್ ಹೆಂಗೆ, ನೆಲ್ಲವ ಫೀಸ್ ಹೆಂಗೆ ಕಟ್ಟೋದು ಎಲ್ಲ ಅದ್ರಾಗಿದೆ, ನಿಮ್ಗೆ ಅರ್ಥ ಆಗ್ತದೆ. ಅದ್ರ ಬಗ್ಗೆ ನಾನು ಹೆಚ್ಚು ಕಾಲ ವ್ಯಯ ಮಾಡಲ್ಲ. ಈಗ ನಾನು ಬರ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಸರ್ ಎಷ್ಟು ನಂಬರ್ಗಿರ್ತದೆ? 100 ಮಾರ್ಕ್ಸ್ಗೆ ಇರ್ತದೆ. 100 ಮಾರ್ಕ್ಸ್ಗೆ ಇರ್ತದೆ ಅಂದಮೇಲೆ ಹಾಗಾದರೆ ಈಚು 100 ಕ್ವಶನ್ಸ್ ಇರ್ತದೆ. 100 ಕ್ವಶನ್ಸು ಇಂಟು 1 ಮಾರ್ಕ್ಸು 100 ಮಾರ್ಕ್ಸ್ಗೆ ಇರ್ತದೆ. 100 ಮಾರ್ಕ್ಸ್ಗೆ 100 ಅಂಕಗಳು. ಮಲ್ಟಿಪಲ್ ಚಾಯ್ಸ್, ನೇಚರ್ ಆಫ್ ಕ್ವಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಅಂಶ ಆಯ್ಕೆ ಪ್ರಶ್ನೆಗಳು. ಇದು ಭಾಳ ಇಂಪಾರ್ಟೆಂಟು, ಬಹು ಅಂಶ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸರ್ ಏನು ಹಂಗಂದರೆ, ಒಂದು ಕ್ವಶನ್ ಕೇಳಿಬಿಟ್ಟು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸ್ ಇರ್ತದೆ, 4 ಆಯ್ಕೆಗಳಿರ್ತವೆ. 4 ಆಯ್ಕೆನಲ್ಲಿ ಯಾವುದೋ ಒಂದು ಸರಿಯಾದ ಉತ್ತರ ಇರ್ತದೆ. ಆ 4 ಆಯ್ಕೆನಲ್ಲಿರುವಂಥ ಉತ್ತರವನ್ನು OMR ಶೀಟ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೇಮು ಇದು ಬರ್ತದೆ, ರಿಜಿಸ್ಟರ್ ನಂಬರು, ಸೆಂಟರ್ ಕೋಡು ಎಲ್ಲ ಕೊಟ್ಟಿರ್ತಾರೆ. ಅದರಲ್ಲೂ OMR ಶೀಟಾಗೆ ಹಿಂಗೆ ಹಾಕಬೇಕಾಗುತ್ತೆ. ಇದನ್ನೆಲ್ಲ ರಿಜಿಸ್ಟರ್ ನಂಬರ್ ಎಲ್ಲ ಫಿಲ್ ಮಾಡ್ತೀರಾ. 1ನೇ ಕ್ವಶನ್ ಅಂತ ಬರ್ತಿದ್ದಂಗೆ ಇದಕ್ಕೆ 4 ABCD ಅಂತ ಇದೆ. ABCD. ಇದಕ್ಕೆ ಆನ್ಸರ್ ಈಸ್ 3rd ಒನ್ ಕರೆಕ್ಟ್ ಅಂತಿದ್ದಂಗೆ 3ನೇದಕ್ಕೆ C ಕರೆಕ್ಟ್ ಅಂದರೆ ಹಿಂಗೆ ಹಾಕಬೇಕಾಗುತ್ತೆ. ಮಲ್ಟಿಪಲ್ ಚಾಯ್ಸ್. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅನೇಕ ಜನ ಫ್ರೆಷರ್ಸ್ ಇರ್ತೀರ, ಅದಕ್ಕಾಗಿ ನಿಧಾನವಾಗಿ ಬೇಸಿಕ್ ಇದು ಕೇಸು ಅಥವಾ ಬೇರೆ ಬೇರೆ ಪರೀಕ್ಷೆ ಬರೆದಿರೋರಿಗೆ ಅದೇನು ದೊಡ್ಡ ವಿಚಾರ ಬಿಡಿ ಅನ್ನಂಗಾಗುತ್ತೆ. ನನ್ನ ಗಮನ ಗ್ರಾಮೀಣ ಭಾಗದಾಗಿರುವಂಥ ಯಾವುದೋ ಒಂದು ಹೆಣ್ಮಗು ಅಥವಾ ಹುಡುಗ ಒಂದು ಪರೀಕ್ಷೆನೂ ಅಟೆಂಡ್ ಮಾಡಿಲ್ಲ, OMR ಶೀಟ್ ಅಂದ್ರೆ ಗೊತ್ತಿರಲ್ಲ, ಅದಕ್ಕೆ ಪರಿಚಯ ಮಾಡ್ತಾಯಿದ್ದೆ. 4 ಪರೀಕ್ಷೆಗಳನ್ನು ಬರೆದಿರೋರಿಗೆ ಹೆಚ್ಚಿನ ಮಾಹಿತಿ ಇರ್ತದೆ. ನನ್ನ ಗಮನ ಆ ಹುಡುಗನ ಮೇಲಿದೆ. C ಕರೆಕ್ಟ್ ಆಯಿತು, C ಹಾಕ್ತಾನೆ. 2ನೇ ಪ್ರಶ್ನೆಗೆ ಅದೇ ಥರ ಇರ್ತದೆ, 4 ಆಪ್ಷನ್ನು. 2ನೇ ಕ್ವಶನ್ಗೆ ಹಿಂಗಿರ್ತದೆ, ABCD ಅಂತ ಇದೆ, ಈಗ ಖಾಲಿ ಇರ್ತವೆ. ಅದಕ್ಕೆ ಆ ಮಗು ಏನು ಮಾಡ್ತೆ, ಆ ಹುಡುಗ ಆನ್ಸರ್ 4 ಕರೆಕ್ಟು ಅಂದರೆ 4 ಹಾಕ್ತಾನೆ. ತಪ್ಪಾಗಿದ್ರೆ ತಪ್ಪು, ಸರಿಯಾಗಿದೆ ಸರಿ ಹಾಕಿದ ಮೇಲೆ ಮುಗ್ದೋಯ್ತು. ಒಳ್ಳೆ ಪೆನ್ ತಗೊಂಡೋಗಿ ಆ OMR ಶೀಟ್ ಕೊಡ್ತಾರೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ. ಬಹುಅಂಶ ಆಯ್ಕೆ, ಮಲ್ಟಿಪಲ್ ಚಾಯ್ಸ್ ಅಂತ, MC ಅಂತ ಕರಿತೀವಿ ಇದಕ್ಕೆ. 4 ಆನ್ಸರ್ ಕಂಡಂಗೆ ಕಾಣ್ತವೆ.
ಈ 4ರಲ್ಲಿ ಯಾವುದೋ ಒಂದು ಆನ್ಸರ್ ಇರ್ತದೆ. ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೋಬೇಕು. 90 ನಿಮಿಷ ಅವಧಿ 90 ಮಿನಿಟ್ಸು ಅವಧಿ ಅಥವಾ 1.5 ಗಂಟೆ ಅಂತ ಹೇಳ್ತಾ ಬಂದೆ. 1.5 ಗಂಟೆ ಅಂದರೂ ಅಷ್ಟೇ, 90 ನಿಮಿಷ ಅಂದರೂ ಅಷ್ಟೇ. ನೀವು ಕೆಲವು ಕನ್ಫ್ಯೂಷನ್ ಮಾಡ್ಕೊಂಡು ಸರ್ 90 ನಿಮಿಷ ಅಂತ ಐತೆ, ನೀವು 1.5 ಗಂಟೆ ಬರ್ತೀರ. 60 ನಿಮಿಷಕ್ಕೆ 1 ಗಂಟೆ, 30, 90 ನಿಮಿಷ, 1.5 ಗಂಟೆ ಟೈಮ್. 1.5 ಗಂಟೆ ಒಳಗಡೆ ಯು ಶುಡ್ ಕವರ್ ದ 100 ಕ್ವಶನ್ಸ್. ಸರ್ ಸುಮ್ಮನೆ ಹಾಕ್ಬಿಡೋಣ ಎಲ್ಲಕ್ಕೂ ಯಾವುದೋ ಬೀನೋ ಸೀನೋ ಅಂದರೆ ಆಗೇನು ಮಾಡ್ತಾರೆ, ಡಿಟೆಕ್ಟ್ ಮಾಡ್ತಾರೆ. ಎಷ್ಟದು ಒಂದು ಪ್ರಶ್ನೆ, ಈಗ ಎರಡನೇದಕ್ಕೆ ಆನ್ಸರ್ ಮಾಡಿದೆ, ತಪ್ಪಾಯಿತು. ತಪ್ಪಾದರೆ ಸರಿಯಾದರೆ 1 ಕೊಡ್ತಾರೆ, ತಪ್ಪಾದರೆ 0.25 ಕಳೀತಾರೆ. ಹಾಗಾದ್ರೆ ಅದಕ್ಕೆ ಋಣಾತ್ಮಕ ಅಂತ ಕರಿತೀವಿ, ಅದಕ್ಕೆ ನೆಗೆಟಿವ್ ಅಂತ ಕರಿತಾ ಬರ್ತೀವಿ. ನೆಗೆಟಿವ್ ವ್ಯಾಲ್ಯೂಯೇಷನ್ಸ್. ನೆಗೆಟಿವ್ ಅಂದರೆ ಡಿಟೆಕ್ಟ್ ಮಾಡ್ತಾರೆ. ಸರ್ ಹೆಂಗೆ ಡಿಟೆಕ್ಟ್ ಮಾಡಿರು? ಈಗ ಸರಿ ಮಾಡಿದೆಯಲ್ಲ, ಇದು ಕರೆಕ್ಟ್ ಐತೆ, ಸಿ ಡಿ ರಾಂಗ್ ಆಯ್ತಿದ್ದು. ಈಗೇನು ಮಾಡ್ತಾರೆ ಗೊತ್ತಾ, ಮೊದಲದಕ್ಕೆ 1 ಕೊಡ್ತಾರೆ, ಎರಡನೇದಕ್ಕೆ 0.5 ಕಳೀತಾರೆ. ನಿಂಗೆ ನಿಜವಾಗ್ಲೂ ಬಂದಿರೋದು 0.75, ಮುಕ್ಕಾಲು ಅಂಕ. ಸಾರ್ ನಾನು 1 ಅಲ್ವಾ, ಎರಡನೇ ತಪ್ಪು ಮಾಡಿರೋದಕ್ಕೆ ಏನು ಮಾಡ್ತಾರೆ ಹೇಳಿ ನೋಡಿ, ಡಿಟೆಕ್ಟ್ ಮಾಡ್ತಾರೆ. ಅದೇ ಥರ ಫಾರ್ ಎಕ್ಸಾಂಪಲ್ಲು 10 ತಪ್ಪು ಮಾಡಿರೆ 2.5 ಅಂಕನ ಕಳೀತಾರೆ. 10 0.25 ಇಂಟು 10 2.5 ಕಳಿದ್ರು. 2.5 ಎಲ್ಲಿ ಕಳೀತಾರೆ ಅಂದರೆ, ನೀನು ತೆಗೆದಿರ್ತೀಯಲ್ಲ, ಸರಿ ಮಾಡಿರ್ತೀಯಲ್ಲ, 90ಕ್ಕೆ 2.5 ಕಳೆದು 2.5 ಕಳೆದು ಆಮೇಲೆ ಕೊಡ್ತಾರೆ. ನೀನು ಬಂದಿರೋದೆ 87.5 ಕಣಪ್ಪ ಅಂತಾರೆ. ಸರ್ 100ಕ್ಕೆ ಅಟೆಂಡ್ ಮಾಡಿದೀಯಾ, 10 ರಾಂಗಾದು, 10 ರಾಂಗಾದರೆ 2.5 ಕಳೆಯೋದ್ರ ಜೊತೆಗೆ 90 ಬಂದವಲ್ಲ, ಅದ್ರಾಗೆ ಡಿಟೆಕ್ಟ್ ಮಾಡ್ತಾರೆ. 87.5 0.25. ಸರ್ ಹಾಗಾದ್ರೆ PSIನಾಗೆ ನನ್ನ ಕಡೆ 0.37 ಕಳೀತಾರೆ ಅಂತ. PSI 1 ಕ್ವಶನ್ 1.5 ಅಂಕ, PSI 1.5 ಅಂಕ, ಬಟ್ ಇಲ್ಲಿ ಮಾತ್ರ 1 ಅಂಕ. ನೆಗೆಟಿವ್ ಇದೆ ಅನ್ನೋದು ಗಮನದಾಗ ಇಟ್ಕೋಬೇಕು. ಪೊಲೀಸ್ ಇಲಾಖೆಯಲ್ಲಿ ನೆಗೆಟಿವ್ ಇದೆ. ನೆಗೆಟಿವ್ನಲ್ಲಿ ಪಡೆದ ಅಂಕದಲ್ಲಿ ಕಳೀತಾ ಬರ್ತಾರೆ ನೆಗೆಟಿವನ್ನು. ಭಾಳ ಮುಖ್ಯವಾದದ್ದು ಇಲ್ಲಿ ನೀವು ಗಮನಿಸಿ. ಈ ನೆಗೆಟಿವ್ ಆಯಿತು, ಬಹುವಂಶ ಆಯ್ಕೆ ಆಗ್ತಾ ಬಂತು. ಸಬ್ಜೆಕ್ಟ್ಗಳು ಯಾವುದಿದೆ, ಗಂಟೆ ಕಾಲಾವಕಾಶ ಗೊತ್ತಾಯಿತು, 1.5 ಗಂಟೆ. ಅದು ಭಾಳ ಮುಖ್ಯವಾದದ್ದು. 1.5 ಗಂಟೆ ಟೈಮೇ ಕೊಡೋದು. ಅದಾದಮೇಲೆ ಇದು ಮಾಡ್ತಾ ಬರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸರ್ ನನಗೆ 90 ಮಾತ್ರ ಅಟೆಂಡ್ ಮಾಡಿದೆ, 100 ಇತ್ತು, 100ಕ್ಕೆ 90 ಮಾತ್ರ ಅಟೆಂಡ್ ಮಾಡಿದೆ, ಎಲ್ಲ ಕರೆಕ್ಟಾಗವೆ. ಇನ್ನು 10 ಅಟೆಂಡ್ ಮಾಡಲಿಲ್ಲ, 10 ಅಟೆಂಡ್ ಮಾಡಲೇ ಇಲ್ಲ ಅಂದರೆ 90ಕ್ಕೆ 90 ಬಂದವೆ. ಸರ್ ನನಗೆ 10 ಅಟೆಂಡ್ ಮಾಡಿಲ್ಲ ಅಂದರೆ ತೆಗಿಯಲ್ಲ. ಯಾವಾಗ ಗೊತ್ತಾ, ನೀನು ಮಾಡಿದ ತಪ್ಪಿಗೆ ಮಾತ್ರ ತೆಗಿತಾರೆ ಹೊರ್ತು ಅಟೆಂಡ್ ಮಾಡಲಿಲ್ಲ ಅಂದರೆ ತೆಗಿಯಲ್ಲ. ಕೆಲವರು ಬುದ್ಧಿವಂತರೇ ಮಾಡ್ತಾರೆ, ನನಗೆ 90 ಕರೆಕ್ಟಾಗಿ ಗೊತ್ತೈತೆ ಅಂದರೆ 90 ಹಾಕ್ಬಿಟ್ಟು ಇನ್ನೊತ್ತು ಯಾವುದೋ ಡೌಟ್ ಇರೋವ ಮುಟ್ಟೋದೇ ಇಲ್ಲ. ಆಗ ಯಾವುದೇ ಕಾರಣಕ್ಕೂ 2.5 ಕಳಿಯಲ್ಲ. ನೆಗೆಟಿವ್ ಕಳಿಬೇಕಾದ್ರೆ ನೀನು ಅಟೆಂಡ್ ಮಾಡಿರಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. 100 ಕ್ವಶನ್ ಇದೆ, 100ರಾಗ 50 ಗೊತ್ತಿದೆ, 50ಕ್ಕೆ 50ಕ್ಕೂ ಆಗ್ತಾ, ಇನ್ನು 50 ಬಿಟ್ಟು ಬಂದ 50 ಮಾತ್ರ ಬರೋದು. ಸರ್ 50 ಆಗ್ತಾ ಏನು ಮಾಡ್ದ, ಇನ್ನು 50ಕ್ಕೆ ಆಗ್ತಾ ಅವ್ರು 50 ರಂಗ್ ಆಗಿದ್ದು, ಹಾಗೇ ಮಾಡ್ತಾರೆ ಗೊತ್ತಾ, 0.25 ಇಂಟು 50 ಅಂತ ತೆಗಿತಾರೆ. ಅದರಲ್ಲಿ ಇದನ್ನು ಡಿಟೆಕ್ಟ್ ಮಾಡ್ತಾರೆ. ನಿಮಗೀಗ ಅರ್ಥ ಆಗಿದೆ. ನೀವು ಅಟೆಂಡ್ ಮಾಡಿದರೆ ಮಾತ್ರ ಡಿಟೆಕ್ಟ್ ಮಾಡ್ತಾರೆ. ಒಂದು ಕ್ವಶನ್ಸ್ ತಪ್ಪಾದರೆ 0.25 ಕಳೀತಾರೆ, ಸರಿಯಾದರೆ 1 ಕೊಡ್ತಾರೆ ನಿನ್ನ ಅಕೌಂಟ್ಗೆ. ಸರಿ ಸರ್, ನಾನು ಎರಡು ಅಟೆಂಡ್ ಮಾಡ್ತೀನಿ, 2 ಸರಿಯಾದು, 2 ಮಾರ್ಕ್ಸ್ ಬಂತು, ಇನ್ನೆರಡು ತಪ್ಪು ಮಾಡ್ತೀನಿ ಅಂದರೆ 2 ತಪ್ಪಾಗ್ಯಾವೆ ಅಂದರೆ 0.25 ನಂಗೆ ಕಳೀತಾರೆ, ಅಲ್ಲಿಗೆ 0.5 ಕಳೀತಾರೆ. ನಿನಗೆ ಬಂದಿರೋದು 1.5 ಅಂಕ ಅಷ್ಟೇ. 1.5 ಅಂಕ ಯಾಕೆ? ಅರ್ಧ ಅಂಕನ ಕಳೆದವ್ರೆ. ಅರ್ಧ ಅಂಕ ಹೆಂಗೆ? 2 ನೆಗೆಟಿವ್ ಬಂದವೆ. ಇದನ್ನು ನೀವು ಗಮನದಾಗ ಇಟ್ಕೋಬೇಕು. ಎಲ್ರಿಗೂ ಅಂಕ ಕಳೀತಾರೆ. ಆಮೇಲೆ ಮೆರಿಟನ್ನು ತೆಗಿತಾ ಬರ್ತಾರೆ. ಆ ಮೆರಿಟಲ್ಲಿ ಎಲ್ಲಿಗೆ ನಿಂತ್ಕಂತೀಯ ನೋಡಬೇಕು. ಈಗ ನಾನು ಸಿಲೆಬಸ್ಗೆ ಹೋಗ್ತಾ ಬರ್ತೀನಿ. ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡೋಕ್ಕೆ ಒಂದು ವಿಶೇಷತೆ ಏನಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಬರೆಯೋರಿಗೆ ಭಾಳ ಒಂದು ಸಿಹಿ ಸುದ್ದಿ ಏನಂದರೆ, ಕಂಪ್ಯೂಟರ್ ಇರಲ್ಲ, ಎರಡನೇದು ಇಂಗ್ಲೀಷ್ ಇರಲ್ಲ. ಹಾಗಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರೋದು, ಇದನ್ನು ಗ್ರಾಮೀಣ ಭಾಗದವರಿಗೆ ಭಾಳ ಬೆನಿಫಿಟ್ಟು. ಯಾಕೆಂದರೆ ಇಂಗ್ಲೀಷ್ ನಾಲೆಡ್ಜ್ ಇರೋ ಕಡಿಮೆ, ಇಂಗ್ಲೀಷ್ ಜಾಸ್ತಿ ಬರಲ್ಲ. ಬೇರೆ ಎಕ್ಸಾಮ್ಸ್ಗಳಿಗೆ ಹೋದರೆ ಇಂಗ್ಲೀಷ್ ಬಂದುಬಿಡ್ತದೆ, ಕಂಪ್ಯೂಟರ್ ಬಂದುಬಿಡ್ತದೆ. ಆದರೆ ಇದೊಂದು ಎಕ್ಸಾಮಲ್ಲಿ ಮಾತ್ರ ಇಂಗ್ಲೀಷ್ ಮತ್ತು ಇಂಟ್ರೂ ಇಲ್ಲ, ಯಾರ ಸಪೋರ್ಟು ಬೇಕಾಗಿಲ್ಲ.
ಯಾರ ಇನ್ಫ್ಲುಯೆನ್ಸು ಬೇಕಾಗಿಲ್ಲ. ಇಂಗ್ಲೀಷ್ ಇಲ್ಲ, ಜೊತೆಗೆ ಕಂಪ್ಯೂಟ್ರಲ್ಲಿ ಕೊಟ್ಟರೂ ಕೂಡ ಕೆಲವು ಬೇಸಿಕ್ 4 ಕ್ವಶನ್ ಕೊಡ್ತಾನೆ ಅಷ್ಟೇ. 3-4 ಕ್ವಶನ್ಸ್ ಬೇಸಿಕ್ ಕ್ವಶನ್ಸ್ ಇರ್ತವೆ, ಫಂಡಮೆಂಟಲ್ಸ್ ಅಷ್ಟೇ. ಇಂಗ್ಲೀಷು ಇಲ್ಲವೇ ಇಲ್ಲ. ನೋಡಿ, ಬೇರೆ ಎಕ್ಸಾಮ್ಸ್ಗಳಿಗೆ ಹೋದಾಗ ಇಂಗ್ಲೀಷ್ ಬಂದುಬಿಡ್ತದೆ. ನಾನ್ ಟೆಕ್ನಿಕಲ್ ಸಿ ಗ್ರೂಪ್ಗೆ ಗೊತ್ತಿದ್ದಂಗೆ ಟಕ್ಕಂತ ಬರ್ತೀವಿ. ಅಲ್ಲಿ ಇನ್ನೊಂದಕ್ಕೆ ಬಂದಾಗ ST ಆಗಿ ಬಂದಾಗ ಜನರಲ್ ಕನ್ನಡ ಬರ್ತದೆ. 2 ಸಬ್ಜೆಕ್ಟ್, ಇದೊಂದೇ ಸಬ್ಜೆಕ್ಟ್ ಒಳಗಡೆ ನೀವು ಆರಾಮಾಗಿ ಅಪಾಯಿಂಟ್ ತಗೊಂಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಬರ್ತಿದ್ದೀನಿ, ಸಿಲೆಬಸ್ ಬರೋಣ. ಏನೇನು ಪಠ್ಯಕ್ರಮ ಇದೆ, ಏನೇನು ಓದಬೇಕು. ಹಾಗಾದರೆ ಸಿಲೆಬಸ್ಸಲ್ಲಿ ಪಠ್ಯಕ್ರಮ ಅಂದಾಗ ಎಕ್ಸಾಮ್ಸ್ಗೆ ಏನು ಇಟ್ಟವ್ರೆ ಪಠ್ಯಕ್ರಮವನ್ನು, ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತದೆ, ಅದನ್ನು ಹೆಂಗೆ ಓದಬೇಕು, ಯಾವ್ಯಾವ ಬುಕ್ಗಳನ್ನು ಓದಿದ್ರೆ ನಾವು ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಮೊದಲನೇದು ಬರ್ತಿದ್ದೀನಿ, ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ತುಂಬ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಆಗೋದವ್ರಿಗೆ ಫಂಡಮೆಂಟಲ್ ರೈಟ್ಸ್ ಗೊತ್ತಿರಬೇಕು, ಫಂಡಮೆಂಟಲ್ ಡ್ಯೂಟೀಸ್ ಗೊತ್ತಿರಬೇಕು. ಅದಕ್ಕೆ ಹೆಚ್ಚೆಚ್ಚು ಆದ್ಯತೆಯನ್ನು ಕಾನ್ಸ್ಟಿಟ್ಯೂಷನ್ಗೆ ಕೊಡ್ತಾರೆ. ಭಾಳ ಸಂವಿಧಾನದ ಕ್ವಶನ್ಸ್ ಬರ್ತವೆ, ಮೂಲಭೂತ ಹಕ್ಕುಗಳ ಬಗ್ಗೆ ತೆಗೆದಿದ್ದಾರೆ. ಹಂಗೆ ನೀವು ಹಿಂದಿನ ಕ್ವಶನ್ ಪೇಪರ್ ನೋಡಿಬಿಟ್ರೆ ನಿಮ್ಗೆ ಕಂಪ್ಲೀಟ್ ಐಡಿಯಾ ಬರ್ತದೆ. ಸರಿ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ಎಷ್ಟು ಬೇಕಾದ್ರೆ ಕೇಳ್ಬೋದು, 10 ಕೇಳ್ಬೋದು, 15 ಕೇಳ್ಬೋದು, 8 ಕೇಳ್ಬೋದು, ಅವ್ರಿಗೆ ಬಿಟ್ಟಿದ್ದದು. ಹಂಗಾರೆ ಇದೊಂದು ಏರಿಯಾ ತುಂಬ ಇಂಪಾರ್ಟೆಂಟು. ಎಲ್ಲಿಂದ ಹೋಗ್ಬೇಕು ಅಂತ, ಸಂವಿಧಾನ ರಚನಾ ಸಭೆಯಿಂದಲೂ ಹೊರಟೋಗ್ಬೇಕು ನೀವು. ಸಂವಿಧಾನ ರಚನಾ ಸಭೆಯನ್ನು ಅಧ್ಯಕ್ಷರಾಗಿದ್ದರು, ಕರಡು ಸಮಿತಿಗೆ ಅಧ್ಯಕ್ಷರಾಗಿದ್ದಾರೆ ಯಾರು, ಎಲ್ಲ ಕ್ವಶನ್ಸ್ ತೆಗಿತಾನೆ. ಮೂಲಭೂತ ಹಕ್ಕುಗಳು ಪ್ರಸ್ತಾವನೆ, ಅಲ್ಲಿಗೆ ಸ್ಕೂಲ್ ಬುಕ್ಕಲ್ಲಿ ಬರುವಂಥವು ಎಲ್ಲ ಮಾಹಿತಿಗಳು ಕಲೆ ಹಾಕ್ತಾರೆ, ಸಂಬಂಧಪಟ್ಟದ ಕ್ವಶನ್ ತೆಗಿತಾರೆ. ಏನು ಬಿಟ್ಟರು ಕಾನ್ಸ್ಟಿಟ್ಯೂಷನ್ ಬಿಡಬೇಡಿ. ಹೆಚ್ಚು ಕ್ವಶನ್ಸ್ಗಳು ಕಾನ್ಸ್ಟಿಟ್ಯೂಷನ್. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂವಿಧಾನ ಇಲ್ಲದಲೇ ಕ್ವಶನ್ ಪೇಪರೇ ಇಲ್ಲ, ಕಂಪಲ್ಸರಿ ತೆಗೆದವನು. ಬೇರೆದು ವೇಟೇಜ್ ಕಡಿಮೆ ಮಾಡ್ಬೋದು, ಕಾನ್ಸ್ಟಿಟ್ಯೂಷನ್ ಕಡಿಮೆ ಮಾಡಿಲ್ಲ. ತುಂಬ ಸಾರಿ ಎಲ್ಲ ಎಕ್ಸಾಮ್ಸಲ್ಲೂ ಕಾನ್ಸ್ಟಿಟ್ಯೂಷನ್ನೇ ತೆಗೆದಿದ್ದಾನೆ. ಅಲ್ಲಿಗೆ ಇದಕ್ಕೆ ತಯಾರಾಗರು ಕಾನ್ಸ್ಟಿಟ್ಯೂಷನ್ ಓದಬೇಕು. 2ನೇದು ಬರ್ತಾಯಿದ್ದೀನಿ, ಚಾಪ್ಟರ್ಗಳನ್ನು ಬೇಕಾದ್ರೆ ಮುಂದಿನ ಇದರಲ್ಲಿ ಹೇಳ್ತಾ ಬರ್ತೀನಿ. PSIನಲ್ಲೂ ಕೂಡ PSI ಬರೆಯೋರು ಕೂಡ ಕಾನ್ಸ್ಟೇಬಲ್ ಬರೀಬೇಕು. ಯಾಕೆ ಅಂದರೆ ಇಲಾಖೆ ಒಂದೇ, ಮತ್ತು ಆ ಕ್ವಶನ್ ಪೇಪರ್ ಬರುವಂಥ ಸುಮಾರು ಕ್ವಶನ್ಸ್ಗಳು ಅಲ್ಲಿ ಬರ್ತವೆ. PC ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೀವು PSIನವರು, PC ಮಾಡೋರು PSIದು ಸಾಲ್ವ್ ಮಾಡಿ. ಎಷ್ಟೋ ಸಾರಿ PC ಕ್ವಶನ್ ಪೇಪರ್ ಟಫ್ ಬರ್ತದೆ ವೆನ್ ಕಂಪೇರ್ ಟು ದ PSI. ಅದರಿಂದ ಅಲ್ಲಿ 2ನೇ ಪತ್ರಿಕೆ ಆಗಿರ್ತದೆ, ಎಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ಓದಬೇಕು. ಹಾಗಾದ್ರೆ 2ನೇ ಪೇಪರ್ ಬರ್ತಾಯಿದ್ದೀನಿ. ಸಂವಿಧಾನ ಆಯಿತು. ಇದಕ್ಕೆ ತುಂಬಾ ಮಾಹಿತಿ ಕೊಡ್ತಾ ಬರ್ತೀವಿ. ಸಂವಿಧಾನಾತ್ಮಕ ಸಂಸ್ಥೆಗಳು ಕ್ವಶನ್ ತೆಗಿತಾನೆ. UPSC, ಎಲೆಕ್ಷನ್ ಕಮಿಷನ್ನು, ಸೆಂಟ್ರಲ್ ಫೈನಾನ್ಸ್ ಕಮಿಷನ್ನು, ಅಟಾರ್ನಿ ಜನರಲ್ಲು, ಅಡ್ವೊಕೇಟ್ ಜನರಲ್ಲು ಎಲ್ಲವೂ ತೆಗಿತಾ ಬರ್ತಾರೆ. ಭಾರತ ರಾಷ್ಟ್ರಪತಿಗಳ ಬಗ್ಗೆ ಕ್ವಶನ್ಸ್ ಬರ್ತವೆ, ಪ್ರಧಾನಿಗಳ ಬಗ್ಗೆ ಬರುತ್ತೆ. ಸಮಗ್ರವಾಗಿ ಓದಬೇಕು. ಯಾಕೆ ಅಂತಂದರೆ ಒಂದು ಸಿಕ್ಕಿರೋ ಚಾನ್ಸನ್ನು ಬಿಡಬಾರ್ದು. ಒಂದು ಎಕ್ಸಾಮ್ಸ್ಗೆ ಹೋದರೆ 3 ಎಕ್ಸಾಮ್ಸ್ ಪಾಸ್ ಮಾಡ್ಬೋದು. ಈಗ ಜೊತೆಗೆ PSI ಕೂಡ ಪಾಸ್ ಮಾಡ್ಬೋದು. ಅದರಿಂದ ಕಾನ್ಸ್ಟಿಟ್ಯೂಷನ್ ಗಟ್ಟಿಯಾಗಿ ಇಟ್ಕೊಳ್ಳಿ. ಎಲ್ಲ ಚಾಪ್ಟರ್ಗಳು ಕೂಡ ಇದು ಮಾಡಿಕೊಂಡ್ರೆ, ಕರಗತ ಮಾಡಿಕೊಂಡ್ರೆ ಗ್ಯಾರಂಟಿ ನೀವು ಒಳ್ಳೆ ಮಾರ್ಕ್ಸನ್ನು ತೆಗೆಯೋಕ್ಕೆ ಸಾಧ್ಯವಾಗುತ್ತೆ. PSI ಪೊಲೀಸ್ ಕಾನ್ಸ್ಟೇಬಲಲ್ಲಿ 3 ಕ್ವಶನ್ ಪೇಪರಲ್ಲೂ ಬರ್ತದೆ, ನಾಗರಿಕದಲ್ಲೂ ಬರ್ತದೆ, ಸಶಸ್ತ್ರದಲ್ಲೂ ಬರ್ತದೆ, ಮತ್ತು KSRPನಲ್ಲೂ ಬರ್ತದೆ. 3 ಪೇಪರಲ್ಲೂ ಕೂಡ ಇರ್ತದೆ. ಫಂಡಮೆಂಟಲ್ ರೈಟ್ಸ್ ಎಲ್ಲ ಇದರಲ್ಲೂ ಇದ್ದೇ ಇರ್ತದೆ. ನೋಡ್ಕೊಳ್ಳಿ, ಚೆನ್ನಾಗಿದಾಗುತ್ತೆ. ಭೂಗೋಳಶಾಸ್ತ್ರ, ಜಾಗ್ರಫಿ ಇದನ್ನು ಭಾಳ ಇಂಪಾರ್ಟೆಂಟ್ ಅಂದಾಗ ವಿಶೇಷವಾಗಿ ಜಾಗ್ರಫಿನಲ್ಲಿ 3 ಭಾಗ ಬರ್ತದೆ. ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ. ಸ್ವಲ್ಪ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಬರ್ತಿದ್ದಂಗೆ ಇಂಡಿಯನ್ ಜಾಗ್ರಫಿ ಮತ್ತು ಕರ್ನಾಟಕ ಜಾಗ್ರಫಿನ ಹೆಚ್ಚೆಚ್ಚು ಕೇಳ್ತಾ ಬರ್ತದೆ. ಭಾರತದ ಭೂಗೋಳಶಾಸ್ತ್ರ, ವಿಶೇಷವಾಗಿ ಕರ್ನಾಟಕದ ಭೂಗೋಳಶಾಸ್ತ್ರ ಕೇಳ್ತಾ ಬರ್ತಾನೆ. ಹಾಗಾದರೆ ಸರ್ ಫಿಸಿಕಲ್ ಜಾಗ್ರಫಿ ಕೇಳಲ್ವೇ? ಕೇಳ್ತಾನೆ. ಸ್ವಲ್ಪ ಅದಕ್ಕೆ ವೆಯ್ಟೇಜ್ ಇಸ್ ಗಿವನ್ ಟು ದ ಇಂಡಿಯಾ. ಭಾರತದ ಗಡಿಗಳು, ಭಾರತದ ನದಿಗಳು, ಆಮೇಲೆ ಕರ್ನಾಟಕದ ನದಿಗಳು, ಈ ಥರದ ಕ್ವಶನ್ಸ್ಗಳು ಹೆಚ್ಚು ಬರ್ತವೆ. ಸರ್ ಹಾಗಾದ್ರೆ ಭೂಗೋಳಶಾಸ್ತ್ರದಾಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರ PSI ಹೊಟ್ಟೋಗ್ಬಿಡ್ತಾನೆ. ಹಾಗಾದ್ರೆ ಇಲ್ಲಿ ಕೇಳಲ್ಲ ಅಂತ ನನಗೆ ಕೇಳ್ಬೋದು. ಜ್ವಾಲಾಮುಖಿಗಳು ಕೇಳ್ಬೋದು, ಶಿಲೆಗಳು ಕೇಳ್ಬೋದು, ವಾಯುಮಂಡಲ ಕೇಳ್ತಾ ಬರ್ತಾನೆ, ಶಿಲಾಗೋಳ ಕೇಳ್ತಾನೆ, ಕ್ರಸ್ಟು, ಮ್ಯಾಂಟಲ್ಲು, ಕೋರು ಬರ್ತಾರೆ. ಶಿಲೆಗಳ ಟೈಪ್ಸ್ ಕೇಳ್ತಾನೆ, ಮಾರ್ಕ್ಗಳು ಕೇಳ್ತಾ ಬರ್ತಾನೆ. ನಾವೆಲ್ಲ ನೋಡ್ಕೊಂಡಿರ್ಬೇಕು ಅವನ್ನೆಲ್ಲವ. ಹಾಗಾದ್ರೆ ಸ್ವಾಭಾವಿಕ ಸಸ್ಯವರ್ಗ ಕೇಳ್ಬೋದು, ವರ್ಡಲ್ಲಿ ಸ್ಟೆಫೀಸು, ಪುಷ್ಟೀಸು, ಡೌನ್ಸು, ವೆಲ್ಡ್ಸು ಎಲ್ಲ ಕೇಳ್ತಾ ಬರ್ತಾನೆ. ಪೈರಿ, ಡೆಸರ್ಟ್ಗಳು ಕೇಳ್ಬೋದು. ಪ್ರಾಕೃತಿಕ ಓದ್ಕೊಳ್ಳಿ. ಆದರೆ ನಾವು ನೋಡಿರುವಂಥ ಕ್ವಶನ್ ಪೇಪರ್ಸಲ್ಲಿ ಬಹುಪಾಲು ದ ವೇಟೇಜ್ ಇಂಡಿಯಾ ಆ್ಯಂಡ್ ಕರ್ನಾಟಕ.
ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಾನು ಹೇಳ್ತಾ ಇರೋದು. 3 ಓದ್ಕೋಬೇಕು, ವಿಶೇಷ ಆದ್ಯತೆ ನೀವು ಕೊಡಬೇಕು. ಭೂಗೋಳಶಾಸ್ತ್ರ ಭಾಳ ಮುಖ್ಯ. ಅಲ್ಲಿಂದ ಸೋಲಾರ್ ಸಿಸ್ಟಮಲ್ಲಿ ಹೆಚ್ಚು ಕ್ವಶನ್ ತೆಗೆದಿದ್ದೀನಿ. ಸಮ್ ಬೇಸಿಕ್ಸು ಇದಕ್ಕೆ ಸೋಲಾರ್ ಸಿಸ್ಟಮ್ ತೆಗೆದಿದ್ದೆ ಕ್ವಶನ್ಸ್. ಎಷ್ಟು ಗ್ರಹಗಳು ಅಂತಲೇ ತುಂಬ ಸಾರಿ ಕ್ವಶನ್ ತೆಗೆದವ್ರಿ. 8 ಗ್ರಹಗಳ ಬಗ್ಗೆನೇ ಕ್ವಶನ್ ತೆಗೆದೆ. ಗ್ರಹಗಳು, ಆದರೆ ರೊಟೇಷನ್ಸು, ರೆವಲ್ಯೂಷನ್ಸು, ಋತುಮಾನಗಳ ಬಗ್ಗೆ ಎಲ್ಲ ಕ್ವಶನ್ ತೆಗಿದ್ದಾನೆ. ಎಲ್ಲ ಇದರಲ್ಲಿ ಬರ್ತದೆ ಭೂಗೋಳಶಾಸ್ತ್ರದಲ್ಲಿ. ಮನಸ್ಸು ಮಾಡಿ ಓದಿದ್ರೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಭೂಗೋಳಶಾಸ್ತ್ರಕ್ಕೂ ಕೊಡಬೇಕಾಗಿದೆ. ಅದರಲ್ಲಿ ಯಾವ್ಯಾವ ಭಾಗ? ಭಾರತ, ಕರ್ನಾಟಕ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ವೆಟೇಜ್ಗಳು ಕೊಡ್ತಾ ಹೋಗಬೇಕು. ನದಿ ಕೇಳಿದ್ರೆ ನದಿ, ಅಣೆಕಟ್ಟುಗಳು ಕೇಳಿದ್ರೆ ಅಣೆಕಟ್ಟುಗಳು, ಇವನ್ನೆಲ್ಲವೂ ಕೂಡ ಗಮನದಾಗ ಇಟ್ಕೋಬೇಕಾಗುತ್ತೆ. ಪ್ರಪಂಚದ ಭೂಗೋಳಶಾಸ್ತ್ರದಲ್ಲೂ ಕೂಡ ಮಾಹಿತಿ ಕೊಡ್ತಾ ಬರ್ತೇನೆ. ಪ್ರಪಂಚದ ಬಗ್ಗೆ ಮಾಹಿತಿ ಕೇಳ್ತಾ ಬರ್ತೇನೆ. ಖಂಡಗಳು ಎಲ್ಲ ಕ್ವಶನ್ಸ್ಗಳನ್ನು ತಿಳ್ಕೊಳ್ಬೋದು. ಸಾಮಾನ್ಯವಾಗಿ ಕೇಳ್ತಾ ಬರ್ತೇನೆ. ವರ್ಲ್ಡಲ್ಲಿ ಏಷ್ಯಾ ಖಂಡಗಳಲ್ಲಿ ಕ್ವಶನ್ ತೆಗಿಬೋದು. ಇದನ್ನು ಪ್ರಾಕೃತಿಕ ಭೂಗೋಳ, ಪ್ರಪಂಚದ ಭೂಗೋಳಶಾಸ್ತ್ರ ಕೂಡ ಬರ್ತದೆ. ಪ್ರಪಂಚದ ಭೂಗೋಳಶಾಸ್ತ್ರ ಅಂದಾಗ 3 ವಿಭಾಗ ಮಾಡ್ಕೊಂಡು ಪ್ರಪಂಚ ಮತ್ತು ಪ್ರಾಕೃತಿಕ 4 ಭಾಗ ಮಾಡ್ಕೊಬೋದು ಬೇಕಾದ್ರೆ. ಇಂಡಿಯಾ, ಕರ್ನಾಟಕ, ಪ್ರಪಂಚ ಮತ್ತು ಪ್ರಾಕೃತಿಕ. ಪ್ರಪಂಚ ಅಂತಿದ್ದಂಗೆ ಏನೇನು ಅಲ್ಲ, ಖಂಡಗಳು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಬುಕ್ಗಳಲ್ಲಿ ಕೊಟ್ಟಿರ್ತೀವಿ. ಮುಂದೆ ಬರ್ತಾಯಿದ್ದೀನಿ. 3ನೇದು ಭೂಗೋಳಶಾಸ್ತ್ರ ಆಯಿತು. ಇತಿಹಾಸ, ಹಿಸ್ಟ್ರಿ. ಇಲ್ಲಿ 2 ಮಾಡ್ತಾ ಬಂದಿದ್ದಾರೆ. ಹಿಸ್ಟ್ರಿನಲ್ಲಿ ಫ್ರೀಡಮ್ ಮೂಮೆಂಟ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಪ್ರೇಟು. ಹಿಸ್ಟ್ರಿನಲ್ಲಿ 3 ಭಾಗ ಬರ್ತದೆ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ. ಪ್ರಾಚೀನ ಇತಿಹಾಸ, ಏನ್ಷಿಯಂಟು, ಮಿಡಿವಲ್ಲು, ಮಧ್ಯಕಾಲೀನ ಇತಿಹಾಸ ಮತ್ತು ಆಧುನಿಕ ಇತಿಹಾಸ. ಈ 3 ಸೇರಿಸ್ತಾ ಬರ್ತಾನೆ. ಜೊತೆಗೆ ಈ ಕ್ಲಾಸಿಫೈಡ್ ರಾಷ್ಟ್ರೀಯ ಚಳುವಳಿಯನ್ನೇ ಸಪ್ರೇಟ್ ಕೇಳ್ತಾ ಬಂದಿದ್ದಾನೆ. ರಾಷ್ಟ್ರೀಯ ಚಳುವಳಿ ನಿಮಗೆ ಗೊತ್ತಿರಲಿ. ಈಗ ಇವೆರಡರಲ್ಲಿ ಓದ್ತಾ ಇರ್ಬೇಕಾರೆ ಫಸ್ಟ್ ಇದು ಕಂಪ್ಲೀಟ್ ಮಾಡ್ಕೊಂಬಿಡಿ. ಯಾಕೆ ಗೊತ್ತಾ? ಇದೊಂದನ್ನೇ ಒಂದು ಭಾಗ ಮಾಡ್ಕೊಂಡಿದ್ದಾನೆ. 10 ಅಂಕ ಕೊಡ್ಬೇಕಾರೆ 5 ಇವೆಲ್ಲ ಸೇರಿಸ್ಕೊಟ್ರೆ ಇದಕ್ಕಿದೆ ಬರ್ತದೆ. ಯಾಕೆ ಸಾರ್ ಫ್ರೀಡಮ್ ಮೂಮೆಂಟ್ ಅಷ್ಟು ಕೇಳಿದ್ದಾನೆ? ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಚಳವಳಿ ಬಗ್ಗೆ ಗೊತ್ತಿರಬೇಕು. ಇದರಲ್ಲೂ ಅಷ್ಟೇ ಏನೇನೋ ಓದಬೇಡಿ. ಕಥೆನ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಕಡೆ ಗಮನ ಕೊಡಿ. ಕಲೆ ಮತ್ತು ವಾಸ್ತುಶಿಲ್ಪ, ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ, ಅದಕ್ಕೆ ವೇಟೇಜ್ ಕೊಟ್ಟವನು. ಇದನ್ನು ಓದೋದು ಭಾಳ ಒಂದು ಸ್ಕಿಲ್ಲೇ. ಈ 3 ಓದಿರೆ 5 ನಂಬರ್ ಬಂದರೆ ಇದೊಂದಕ್ಕೆ 5 ನಂಬರ್ ಕೊಟ್ಟಿರ್ತಾರೆ. ಗಾಂಧಿ ಯುಗ, ಗಾಂಧಿ ಬಗ್ಗೆ, ತಿಲಕ್ ಬಗ್ಗೆ, ಹಾಗಾದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ, ರಾಷ್ಟ್ರೀಯ ಚಳವಳಿ ಬಗ್ಗೆ. ಅದರಲ್ಲೂ ರಾಷ್ಟ್ರೀಯ ಚಳವಳಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಡೆದಂಥ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಕೇಳಿದ್ದಾನೆ. ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮ ಸರಿಯಾಗಿ ಈಸೂರು ಘಟನೆ, ನಮ್ಮ ವಿದುರಾಶ್ವತ್ಥ, ಕರ್ನಾಟಕದ ದಂಡಿ ಅಂಕೋಲ, ನಮ್ಮ ಜಲಿಯನ್ ವಾಲಾಬಾಗ್ ಅಂತ ಕರಿತಾ ಬರ್ತೀವಿ. ಕರ್ನಾಟಕದ ಜಲಿಯನ್ ವಾಲಾಬಾಗ್, ವಿದುರಾಶ್ವತ್ಥವನ್ನು. ಹಾಗಾದರೆ ಅಂಕೋಲವನ್ನು ಕರ್ನಾಟಕದ ದಂಡಿ ಅಂತ ಕರಿತಾ ಬರ್ತೀವಿ. ಈಸೂರು ಮೊದಲ ಬಾರಿಗೆ ಸ್ವತಂತ್ರವಾದಂಥ ಗ್ರಾಮ, ರಿಲೇಟೆಡ್ ಟು ದ ಕರ್ನಾಟಕ. ಚೂರು ಗಮನಿಸಬೇಕು ಅದನ್ನು. ಸರ್ ಹೆಂಗೆ ಗೊತ್ತಾಗುತ್ತಿದ್ದಲ್ಲ? ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಬಂದರೆ ಗೊತ್ತಾಗುತ್ತೆ ಯಾವ್ಯಾವ್ದು ವೇಟೇಜ್ ಕೊಡ್ತಾ ಇದ್ದಾನೆ, ಯಾವ ಟೈಪ್ ತೆಗಿತಾ ಇದ್ದಾನೆ ಕ್ವಶನ್ಸನ್ನು ಅರ್ಥವಾಗ್ತಾ ಬರುತ್ತೆ. ಈ 3ರಲ್ಲಿ ಪ್ರಾಚೀನ ಒಂದೊಂದು ಪೇಜ್ ಮಾಡ್ಕೊಂಬಿಡ್ಬೇಕು. ಹಂಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನಾಗರಿಕತೆ, ಹರಪ್ಪ ಮತ್ತು ಮೊಹೆಂಜೊದಾರೋ ಹೆಂಗೆ ಬಂತು, ಆಗ ಯಾರು ಸಂಶೋಧಕರು, ಏನೇನು ಸಿಕ್ತು, ಯಾವ್ಯಾವ ತಾಣಗಳೆಲ್ಲವೇ ಒಂದು ಟೇಬಲ್ ಮಾಡ್ಕೋಬೇಕು, ಓದ್ತಾ ಇರಬೇಕು. ಮುಂದೆ ಬಂದಾಗ ಒಂದೊಂದು ಮನೆತನಗಳು ಮುಖ್ಯವಾದವು. ಇದ್ರಾಗ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಏನಿದೆ ಅದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. 5 ನಂಬರ್ಗೆ 3 ಏರಿಯಾನ ಓದಬೇಕಾದ್ರೆ ಭಾಳ ಹಾರ್ಡ್ ಅನಿಸುತ್ತೆ. ಆಯ್ಕೆ ಮಾಡ್ಕೊಂಡು ಓದ್ಕೋಬೇಕು, ಸೆಲೆಕ್ಟ್ ಮಾಡಿಕೊಂಡು. ಅದರಲ್ಲೂ ಕೂಡ ಕರ್ನಾಟಕದ ಡೈನಾಸ್ಟಿಗಳು ಕೇಳ್ತಾ ಬರ್ತಾನೆ. ವಿಶೇಷವಾಗಿ ಮೈಸೂರು ಸಂಸ್ಥಾನಗಳ ಬಗ್ಗೆ ಕೇಳ್ತಾ ಬರ್ತಾನೆ. ದಿವಾನರು, ಕಮಿಷನರುಗಳು, ಆಮೇಲೆ ವಿಜಯನಗರ ಸಾಮ್ರಾಜ್ಯ, ನಮ್ಮ ಕರ್ನಾಟಕದ ಸಾಮ್ರಾಜ್ಯಗಳನ್ನೇ ಹೆಚ್ಚು ಕೇಳ್ತಾ ಬಂದಿದ್ದಾನೆ ಪಿ ಸಿನಲ್ಲಿ. ಅದನ್ನು ಅರ್ಥ ಮಾಡ್ಕೋಬೇಕು. ನೀವು ಯಾವುದೋ ಓದ್ಕೊಂಡು ಇನ್ಯಾವುದೋ ಬಂದರೆ ಪ್ರಯೋಜನ ಆಗಲ್ಲ. ನೆಕ್ಸ್ಟ್ ಕಮ್ ಟು ದ ಮುಂದಿಂದು ಅರ್ಥಶಾಸ್ತ್ರ. ಇದು ಕೂಡ ಅರ್ಥಶಾಸ್ತ್ರದಲ್ಲಿ ಸ್ವಲ್ಪ ಹೈ ಲೆವೆಲ್ಗೆ ಹೋಗ್ತಾ ಇದ್ದಾನೆ. ನಮ್ಮಲ್ಲಿ ಗೊತ್ತಿರಲಿ ನಿಮಗೆ, ಅರ್ಥಶಾಸ್ತ್ರದ ಬಂದಾಗ 5 ಇಯರ್ ಪ್ಲ್ಯಾನ್ಸ್ಗಳು, ನೀತಿ, ಈಗಿನ ಟ್ರೆಂಡ್ಸ್ಗಳನ್ನು ಕ್ವಶನ್ ತೆಗಿತಾ ಬರ್ತದೆ. ಹಾಗಾದ್ರೆ ಅರ್ಥಶಾಸ್ತ್ರದಲ್ಲೂ ಕೂಡ ಕ್ವಶನ್ಸ್ಗಳಿವೆ. ಕೆಲವು ಟೈಮಲ್ಲಿ ಇಂಡೆಕ್ಸ್ಗಳನ್ನು ಕೇಳೋಕ್ಕೆ ಸಾಧ್ಯತೆ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಷ್ಟನೇ ಸ್ಥಾನ, ಸ್ವಲ್ಪ ಚಾರ್ಟ್ ಮಾಡಿಕೊಂಡು ಕರೆಂಟ್ ಎಕನಾಮಿಕ್ಸನ್ನು ಸ್ವಲ್ಪ ನೋಡ್ಕೋಬೇಕಾಗಿದೆ. ಪಂಚವಾರ್ಷಿಕ ಯೋಜನೆಗಳು, ನೀತಿ ಆಯೋಗ, ಬ್ಯಾಂಕ್ನ ಬಗ್ಗೆ ವಿಶೇಷವಾಗಿ ನಿಮ್ಮ ಎಲ್ಲ ಕ್ವಶನ್ ಪೇಪರಲ್ಲೂ ಕೂಡ RBI ತೆಗೆದಿದ್ದಾನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 ಸ್ಥಾಪನೆ ಆಗಿದೆ ಅಂತ ಹೇಳಿದೆ. ಏಪ್ರಿಲ್ 1ಕ್ಕೆ ರಾಷ್ಟ್ರೀಕರಣವಾಗಿರೋಂಥ ಬ್ಯಾಂಕ್ಗಳ ರಾಷ್ಟ್ರೀಕರಣದ ಬಗ್ಗೆ ಕ್ವಶನ್ ತೆಗೆದಿದ್ದಾನೆ. ಆಮೇಲೆ ಹೆಡ್ ಕ್ವಾರ್ಟರ್ಗಳು ಕೇಳ್ತಾ ಬರ್ತಾನೆ. ಫೈನಾನ್ಷಿಯಲ್ ಹೆಡ್ ಕ್ವಾರ್ಟರ್ಸು
ಸೆಬಿ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಮುಂಬೈನಲ್ಲಿದೆ. ಆರ್ ಬಿ ಐನ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಮುಂಬೈನಲ್ಲಿದೆ. ಎಸ್ ಬಿ ಐನ ಹೆಡ್ ಕ್ವಾರ್ಟ್ರು ಮುಂಬೈನಲ್ಲಿದೆ. ಮೋಸ್ಟ್ ಆಫ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಹೆಡ್ ಕ್ವಾರ್ಟರ್ ಎಲ್ಲ ಮುಂಬೈನಲ್ಲಿ ಬರ್ತದೆ. ಬ್ಯಾಂಕ್ಗಳ ಬಗ್ಗೆ ಕ್ವಶನ್ಸ್ ತೆಗಿತಾ ಬರ್ತಾನೆ. ನೆಲ್ಲ ಸ್ವಲ್ಪ ನೋಡಿಕೊಂಡ್ರೆ ಅರ್ಥ ಆಗ್ತಾ ಬರ್ತದೆ. ಆರ್ ಬಿ ಐ ಬಗ್ಗೆ ಕ್ವಶನ್ ತೆಗಿದೆ. ಪಿ ಸಿಗೆ ಸಾಕಾಗ್ತದೆ. ಪ್ಲ್ಯಾನ್ಸು, ಆಮೇಲೆ ಇಂಡೆಕ್ಸ್ಗಳು, ಯಾವ ರೀಸೆಂಟ್ ಬಿಡುಗಡೆ ಮಾಡಿರುವಂಥ ಇಂಡೆಕ್ಸ್ಗಳು, ಕರೆಂಟ್ ಇವೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಮ್ ಟು ದ ಅರ್ಥಶಾಸ್ತ್ರ ಆಗ್ತಾ ಬಂತು. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ವಲ್ಪ ಕಡಿಮೆ ಮಾಡ್ತಾನೆ, ಬಟ್ ತೆಗಿತಾ ಬರ್ತಾನೆ ತಂತ್ರಜ್ಞಾನ. ಸರ್ ಏನು ಸರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಿದ್ದಂಗೆ ಏನೇನು ಓದಬೇಕು? ಮತ್ತೆ 3 ಸಬ್ಜೆಕ್ಟು ಸೈನ್ಸಲ್ಲಿ: ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಈ 3 ಸಬ್ಜೆಕ್ಟು ಸೇರಿ ಸಾಮಾನ್ಯ ವಿಜ್ಞಾನ. ರೀಸೆಂಟಾಗಿರುವ ಇಸ್ರೋ ಮತ್ತು ಇದಕ್ಕೆಲ್ಲ ಸೇರಿದಾಗ ಒಂದೇ ಒಂದು ಪ್ರಶ್ನೆ ಹೇಳ್ತಾ ಬರ್ತೀನಿ. ನೀವು ಇಂದು ಕ್ವಶನ್ ಪೇಪರ್ ನೋಡಿರಿ ಗೊತ್ತಾಗುತ್ತೆ. ಚಂದ್ರಯಾನ 1 ಉಡಾವಣೆ ಮಾಡಿದ ದಿನಾಂಕ ಕೇಳಿದ್ದ 2008 ಅಕ್ಟೋಬರ್ 22. PSLV-C-11 ಮೂಲಕ ಉಡಾವಣೆ. ಎಲ್ಲಿದ್ದ ಕ್ವಶನು? ತಂತ್ರಜ್ಞಾನದ್ದು. DRDO ಮಿಸೈಲ್ಸ್ ಕೇಳಿದ್ದಾನೆ, ಆಕಾಶ್ ಬಗ್ಗೆ ಕೇಳಿದ್ದಾನೆ, ಪೃಥ್ವಿ ಬಗ್ಗೆ ಕೇಳಿದ್ದಾನೆ, ತ್ರಿಶೂಲ್ ಬಗ್ಗೆ ಕೇಳಿದ್ದಾನೆ, ಆಮೇಲೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಬಗ್ಗೆ ಕೇಳಿದ್ದಾನೆ, ಸತೀಶ್ ಧವನ್ ಕೇಳಿದ್ದಾನೆ. ಅಲ್ಲಿಗೆ ಅರ್ಥ ದೇ ರಿಲೇಟೆಡ್ ಟು ದ ಯಾವುದು? ತಂತ್ರಜ್ಞಾನ, ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ ಬರ್ತವೆ. ಇವು ಆಡಾಗ್ಬಿಡ್ತವೆ ನಿಮಗೆ. ಅವನ ಸ್ವಲ್ಪ ಏರಿಯಾಗಳನ್ನು ಹುಡುಕಿ ಮಾಡಬೇಕು. ಕೆಮಿಸ್ಟ್ರಿಯಲ್ಲಿ ಬಂದರೆ ಮೆಟಲ್ಸು, ನಾನ್ ಮೆಟಲ್ಸು, ಆಸಿಡ್ಸು, ಬೇಸಸ್ಸು, ವಾಟರ್ ಚಾಪ್ಟ್ರು, ಕೆಮಿಸ್ಟ್ರಿನಲ್ಲಿ ಕ್ವಶನ್ಸ್ಗಳು. ಅದೇ ಥರ ಎಲಿಮೆಂಟ್ಸು, ಕಾಂಪೌಂಡ್ಸು, ಮಿಕ್ಸರ್ಸು, ಸಪ್ರೇಷನ್ ಆಫ್ ದ ಮಿಕ್ಸರ್ಸು, ಸಬ್ಲಿಮೇಷನ್ ತುಂಬ ಸಾರಿ ಕೇಳಿದ್ದಾನೆ. ಉತ್ಪನ್ನ ಅಂದಾಗ ಘನವು ನೇರವಾಗಿ ಅನಿಲವಾಗೋದು, ಅನಿಲ ಮತ್ತೆ ಘನವಾಗ್ತಾ ಬರುತ್ತೆ. ಕ್ಯಾಂಫರಲ್ಲಿ ಕಾಣ್ತೀವಿ, ನ್ಯಾಪ್ತಲಿನ್ ಬಾಲಲ್ಲಿ ಕಾಣ್ತೀವಿ, ಡ್ರೈ ಐಸಲ್ಲಿ ಕಾಣ್ತೀವಿ, ಘನ ಮಂಜುಗಡ್ಡೆಯಲ್ಲಿ ಕಾಣ್ತೀವಿ. ಈ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಸೈನ್ಸ್ಗೇನು ಮಾಡಬೇಕಲ್ಲ. ಒಂದು ವಿಷಯನ ಚೆನ್ನಾಗಿ ತಿಳ್ಕೋಬೇಕು, ಕಾನ್ಸೆಪ್ಟ್ಸನ್ನು, ಅದನ್ನು ಅಪ್ಲೈ ಮಾಡೋಂಗೆ ಕ್ವಶನ್ ತೆಗಿತಾನೆ ಎಷ್ಟೋ ಸಾರಿ. ಅಪ್ಲೈಡ್ ಸೈನ್ಸು, ಡೈಲಿ ಲೈಫ್ ಸೈನ್ಸನ್ನು ತೆಗೆದವನು. ನಿಂಬೆಹಣ್ಣಾಗ ಯಾವುದು ಆಮ್ಲ ಇದೆ, ಹಾಗಾದರೆ ಜೀವಶಾಸ್ತ್ರ ಬಂದಿದ್ದಂಗೆ ನಮ್ಮ ಬಾಡಿಲಿರುವಂಥದ್ದು ಬ್ಲಡ್ ಪ್ರೆಷರ್ ಎಷ್ಟು ಅಂತ ಕೇಳೋನೆ. ಎಲ್ಲ ಹ್ಯೂಮನ್ ಬಾಡೀಸ್ ಬಗ್ಗೆನೇ ಕೇಳ್ತಾ ಬಂದಿದ್ದಾನೆ. ಮೂಳೆಗಳ ಸಂಖ್ಯೆ ಕೇಳಿದ್ದಾನೆ, ದೊಡ್ಡ ಮೂಳೆ ಚಿಕ್ಕ ಮೂಳೆ ಅಂತ ಕೇಳ್ತಾ ಬಂತಾನೆ. ಆಹಾರ ಚಾಪ್ಟ್ರಲ್ಲಿ ಕೇಳ್ತಾನೆ, ಸಮತೋಲನ ಆಹಾರದ ಬಗ್ಗೆ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸನ್ನು ತುಂಬ ಸಾರಿ ಕೇಳ್ತಾ ಬಂದೇನೆ. ಆಯ್ಕೆ ಮಾಡಿಕೊಂಡು ಓದ್ಬೋದು. ಮುಂದಿನ ಕ್ಲಾಸ್ ಬರೀ ಅದನ್ನೇ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಯಾವ ಬಂದವೆ ಕ್ವಶನ್ ಪೇಪರ್ ಸ್ವಲ್ಪ ಸಾಲ್ವ್ ಮಾಡಿದ್ರೆ, PCV ಕ್ವಶನ್ ಪೇಪರ್ ತೆಗೆದ್ರೆ ನಿಮಗೊಂದು ಐಡಿಯಾ ಸಿಗ್ತಾ ಬರ್ತದೆ. ಹೆಂಗೆ ತೆಗಿತಾನೆ ಬಯಾಲಜಿನಲ್ಲಿ ಕ್ವಶನ್ಸನ್ನು ಅಂತ. ಕೆಲವು ಏರಿಯಾಗಳನ್ನು ಆಯ್ಕೆ ಮಾಡ್ಕೊಂಡು ತೆಗಿತಾ ಬರ್ತಾರೆ. ಹ್ಯೂಮನ್ ಫಿಸಿಯಾಲಜಿಕಲ್ ಪ್ರೊಸೆಸ್ ತೆಗೆದಿದ್ದಾನೆ, ಜೈವಿಕ ಕ್ರಿಯೆಗಳ ಬಗ್ಗೆ ತೆಗೆದಿದ್ದಾನೆ, ರೆಸ್ಪಿರೇಷನ್ಸು, ಕಿಡ್ನಿ ಬಗ್ಗೆ ತೆಗಿತಾನೆ, ಎಕ್ಸ್ಕ್ರಿಟರಿ ಸಿಸ್ಟಮ್ ಅದು ಕಿಡ್ನಿ. ಹಾಗಾದ್ರೆ ಹ್ಯೂಮನ್ ಕಿಡ್ನಿ ಸ್ಟೋನ್ಸ್ ಅಂದರೆ ಏನು ಅಂತ ಕೇಳ್ತಾನೆ. ಕಿಡ್ನಿ ಸ್ಟೋನ್ಸ್ಗೆ ಏನಂತ ಕರೀತಾರೆ? ಕ್ಯಾಲ್ಶಿಯಂ ಆಕ್ಸಲೇಟ್ ಅಂತ ಕರಿತಾ ಬರ್ತೀವಿ, ಕ್ಯಾಲ್ಶಿಯಂ ಆಕ್ಸಲೇಟ್. ಹಾಗಾದರೆ ಕೃತಕವಾಗಿ ಡಯಾಲಿಸಿಸ್ ಇದು ಮಾಡೋದಕ್ಕೆ ಏನಂತ ಕರೀತಾರೆ? ರಕ್ತ ಶುದ್ಧೀಕರಣ, ಡಯಾಲಿಸಿಸ್ ಅಂತ ಕರಿತಾ ಬರ್ತೀವಿ. ಕಿಡ್ನಿ ಬಗ್ಗೆ ಕ್ವಶನ್ ತೆಗಿತಾನೆ, ಹಾರ್ಟ್ ಬಗ್ಗೆ ತೆಗಿತಾನೆ, ಲಂಗ್ಸ್ ಬಗ್ಗೆ ತೆಗಿತಾನೆ. ಈಗೊಂದು ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಲಂಗ್ಸ್ ಗ್ಯಾರಂಟಿ. ಬಿಕಾಸ್ ಕೊರೋನಾ ಬಂದಿರುವಂಥ ವೈರಸ್ಸು ಮೇಯ್ನ್ಲಿ ನ್ಯೂಮೋನಿಯಾ ಉಂಟು ಮಾಡ್ತಾ ಬರ್ತದೆ. ಲಂಗ್ಸ್ಗೆ ರಿಲೇಟೆಡ್ ನಾವು ಆಯಾ ಕಾಲಘಟ್ಟಕ್ಕೆ ಏನು ಬರ್ಬೋದು ಅಂತ ನೋಡಿಕೊಂಡು ಇದು ಮಾಡಬೇಕಾಗ್ತದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೋಸ್ಟ್ ಇಂಪಾರ್ಟೆಂಟ್. ಓದ್ಕೋಬೇಕು. ಇದು ಓದ್ಕೊಂಡ್ರೆ 3 ಎಕ್ಸಾಮ್ಸ್ಗೂ ಹೆಲ್ಪ್ ಆಗ್ತದೆ. ಟೆಕ್ನಾಲಜಿನೂ ಕೂಡ ಅಷ್ಟೇ. ಭಯಪಡಬೇಡಿ, ಅದು ಅರ್ಥ ಆಗ್ತದೆ ನಿಮಗೆ. ಬೇಡ ಯಾಕೆ ಬಂದಿದೆ, ಎಷ್ಟು ಕೊಡ್ತಿದ್ದಾನೆ ವೇಟೇಜನ್ನು. ಒಂದೊಂದು ಕ್ವಶನ್ ಪೇಪರ್ಗೂ ಸೈನ್ಸ್ ಎಷ್ಟು ತೆಗಿತಾ ಇದ್ದಾರೆ? 8, 10, 12 ತೆಗಿತಾ ಇದ್ದಾರೆ. 8, 10, 12 ಕ್ವಶನ್ ತೆಗೆದ್ರೆ ಫಿಸಿಕ್ಸ್ಗೆ ಎಷ್ಟು ಕೊಟ್ಟವನೆ, ಕೆಮಿಸ್ಟ್ರಿಗೆ ಎಷ್ಟು ಕೊಟ್ಟವನೆ, ಬಯಾಲಜಿಗೆ ಎಷ್ಟು ಕೊಟ್ಟವನೆ, ಯಾವ ಚಾಪ್ಟ್ರಿಗೆ ಎಷ್ಟು ಆದ್ಯತೆ ಕೊಟ್ಟವನೆ, ಯಾವ ಚಾಪ್ಟ್ರನ್ನ ಪದೇ ತೆಗಿತಾನೆ. ಜೀವಸತ್ವ ಚಾಪ್ಟ್ರನ್ನ ಮಿಸ್ ಮಾಡಿಲ್ಲ, ಕಂಟಿನ್ಯೂಸ್ ತಗೊಂಡು ಹೋಗೋನು. ಬಯಾಲಜಿನಲ್ಲಿ ವಿಟಮಿನ್ಸ್ ಚಾಪ್ಟರ್ ನೋಡ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟು. ಹಾಗಾದರೆ ಕೆಮಿಸ್ಟ್ರಿ ಬಗ್ಗೆ ಆಸಿಡ್ ಚಾಪ್ಟರ್ ತೆಗೆದವನಿ, ಸಾಲ್ಟ್ಸ್ ತೆಗೆದವನಿ. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಅಂತ ಕರೆ ಸೋಡಿಯಂ ಕ್ಲೋರೈಡ್. ಹಾಗಾದರೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ವಾಷಿಂಗ್ ಸೋಡಾದ ಸೋಡಿಯಂ ಕಾರ್ಬೋನೇಟ್. ಹೀಗೆ ಬೇಕಾದಷ್ಟು ಕ್ವಶನ್ಸ್ಗಳು ತೆಗಿತಾನೆ. ಕೃತಕ ಮಳೆ ಬರಬೇಕಾರೆ ಯಾವ್ದು ಸಿಲ್ವರ್ ಹೈಡ್ರೈಡ್, ಕೆಮಿಕಲ್ ನೇಮ್ಸು. ಇವನ್ನೆಲ್ಲವೂ ಕೂಡ ನೀವು ನೋಡಿಕೊಂಡ್ರೆ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾನು ಔಟ್ಲೈನ್ ಕೊಡ್ತಾಯಿದ್ದೀನಿ ಸಿಲೆಬಸ್ಸನ್ನಷ್ಟೇ. ಇನ್ನು ಮಾತಾಡಬೇಕು ಅಂದರೆ 1 ಅವರ್ ಮಾತಾಡ್ತಾ ಬರ್ತೀನಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಏನೇನು ಬರ್ಬೋದು ಅಂತೇಳಿ. ಮುಂದೆ ಬರ್ತಿದ್ದೀನಿ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ. ಈ ಮಾನಸಿಕ ಸಾಮರ್ಥ್ಯ ಅನ್ನೋದನ್ನು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾನೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಟೂಡೆಂಟ್ಸ್ ಇದ್ರೂ ಭಯಪಡಬೇಡಿ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ಬೋದು. ಸ್ವಲ್ಪ ಕೆಲವು ಟ್ರಿಕ್ಸ್ಗಳು ಗೊತ್ತಿರಬೇಕು, 2ನೇದು ಶಾರ್ಟ್ಕಟ್ಗಳು ಗೊತ್ತಿರಬೇಕು. ಮೆಂಟಲ್ ಎಬಿಲಿಟಿನ
ಇಟ್ಸ್ ನಾಟ್ ಎ ಮ್ಯಾಥ್ಸ್. ತುಂಬ ಅಗಾಧವಾದ ಜ್ಞಾನ ಇರಬೇಕಾದಾಗ ಕೂಡೋದು ಕಳೆದು ಬಂದರೆ ಸಾಕು. ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರೆ ಆ ಮೆಥಡ್ಸನ್ನು ಅಪ್ಲೈ ಮಾಡ್ಕೊಂಡು ಬೇರೆ ಮಾಡ್ಬೋದು ಪ್ರಾಬ್ಲಮ್ಸನ್ನು. ಮೆಂಟಾಲಿಟಿ ಭಾಳ. ಸರ್ ಯಾವ ಎಕ್ಸಾಂಪಲ್ ಕೊಡಿ ನೋಡೋಣ. ದಿಕ್ಕು ಸೂಚಿಸುವ ಪರೀಕ್ಷೆ ಅಂತ ಕೇಳ್ತಾನೆ. ದಿಕ್ಕು ಸೂಚಿಸುವ ಪರೀಕ್ಷೆ, ದಿಕ್ಕು ಸೂಚಿಸುವ ಪರೀಕ್ಷೆ ಪದೇ ಪದೇ ತೆಗಿತಾನೆ. ದಿಕ್ಕು ಸೂಚಿಸುವ ಪರೀಕ್ಷೆ ಇದ್ರೊಳಗಡೆ ಡೈರೆಕ್ಷನ್ ಸೋರ್ಸಸ್ಗೆ ಏನಿಲ್ಲ. ಫಸ್ಟು ಫಾರ್ಮೋಸ್ಟು ನೀವೇನು ಮಾಡ್ತೀರಾ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋತೀರಿ. ಮಾಡಬಾರ್ದು ಅದನ್ನು. ಅದಕ್ಕೆ ಬೇಸಿಕ್ ಆದಂಥ ದಿಕ್ಕುಗಳನ್ನು ಫಸ್ಟ್ ನೋಡ್ಕೊಂಡ್ಬಿಡ್ಬೇಕು. ಎಷ್ಟವೆ? 8 ದಿಕ್ಕುಗಳವೆ. 8 ದಿಕ್ಕೇ ಕೊಡಲ್ಲ, ಸುಮಾರು ಪ್ರಾಬ್ಲಮ್ ಮಾಡ್ತಾ ಇರ್ತಾನೆ. ಎಷ್ಟೋ ಜನಕ್ಕೆ ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಷ್ಟೋ ಜನಕ್ಕೆ ಬದ್ದಿದೋ ಗೊತ್ತಿರಲ್ಲ. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಈ ಆ ನೇ ವಾಯುವ್ಯಕ್ಕೆ ಹೋಗ್ತೈತಿ, ಗೊತ್ತಿರಲ್ಲ. ಬಟ್ ನಿಮ್ಮ ತಪ್ಪೇನೆಂದರೆ ನಿಮಗೆ ಕೊನೆವರೆಗೂ ಗೊತ್ತಾಗಲ್ಲ. ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಪೈಥಾಗರಸ್ ಪ್ರಮೇಯ ಬರ್ತದೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬತ್ತಿದಂಗೆ ದಿಕ್ಸೂಚಕ ಪರೀಕ್ಷೆಯಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬತ್ತಿದಂಗೆ ಒಬ್ಬ ವ್ಯಕ್ತಿ ಆರಂಭದಿಂದ ಒಟ್ಟನು ಹಾಗಾದ್ರೆ ಉತ್ತರಕ್ಕೆ 4 ಕಿಲೋಮೀಟ್ರ್ ಹೋಗಿದ್ದಾನೆ. ಅವ್ನು ಮೆನ್ಷನ್ ಮಾಡ್ಕೊ ಉತ್ತರಕ್ಕೆ 4 ಉತ್ತರ. ಮತ್ತು ತನ್ನ ಪೂರ್ವಕ್ಕೆ ಹಾಗಾದರೆ 3 ಕಿಲೋಮೀಟ್ರ್ ಬಂದ, ಪೂರ್ವಕ್ಕೆ 3 ಕಿಲೋಮೀಟ್ರ್ ಬಂದ. ಹಾಗಾದರೆ ಅವನು ಆರಂಭದ ಎಷ್ಟು? ಈ ಪೈಥಾಗರಸ್ ಪ್ರಮೇಯ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರ್ತದೆ. ಚಿಕ್ಕ ಲೆಕ್ಕ ಇನ್ನೂ ದೊಡ್ಡ ಮಾಡೋಣ ಬೇಕಾರೆ. ಬಟ್ ಡೈರೆಕ್ಷನ್ ತೆಗ್ದಾನೆ, ಬ್ಲಡ್ ರಿಲೇಷನ್ ತಗೊಂಡೆ. ಡೈರೆಕ್ಷನ್ಸ್ಗೆ ಏನಿಲ್ಲ, ನೀವು ಇಮೇಜ್ ಮಾಡ್ಕೊಂಡ್ರೆ ಸಾಕು. ನಾನು ಉತ್ತರಕ್ಕೆ ಹೋಗ್ತಾ ಇದ್ದೀನಿ, ಮತ್ತೆ ಬರಕ್ಕೆ ತಿರುಗಿದೆ, ಇಲ್ಲಿ ನಿಂತಿದ್ದೀನಿ, ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂದೈತೆ. ಹಾಗಾದ್ರೆ ಇದನ್ನು ಎ ಅಂತ ಕರೆದೆ, ಇದನ್ನು ಬಿ ಅಂತ ಕರೆದೆ, ಇದನ್ನು ಸಿ ಕರೆದೆ. ಹಾಗಾದ್ರೆ BC² ಇಸ್ ಈಕ್ವಲ್ ಟು ಹಾಗಾದ್ರೆ AB² ಪ್ಲಸ್ AC² 4² ಪ್ಲಸ್ 3² ದಟ್ ಈಸ್ ಈಕ್ವಲ್ ಟು 25 ಆಗುತ್ತೆ. 5 ಬರ್ತದೆ. 5 ಕಿಲೋಮೀಟ್ರು. ಮುಂದಿನ ಟೈಮಲ್ಲಿ ಮಾಡೋಣ. ಬ್ಲಡ್ ರಿಲೇಷನ್ಸು ಸುಮ್ಮನೆ ತಲೆ ಕೆಡಿಸ್ಬಿಡ್ರಿ. ನಿಮ್ಮ ರಿಲೇಷನ್ಸನ್ನು ನೋಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಒಂದು ಫೋಟೋ ತೋರಿಸಿದ, ಈಗ ಹೇಳ್ತಾನೆ ಈ ಫೋಟೋದಲ್ಲಿ ನನ್ನ ತಾತನ ಅಂತಿದ್ದಾಗೆ ಟಕ್ಕಂತ ಇದು ಮಾಡಬೇಕು. ವ್ಯಕ್ತಿ ಬರ್ಕೊಳ್ಳಿ, ನಿಮ್ಮನ್ನೇ ಇಮೇಜ್ ಮಾಡ್ಕೊಳ್ಳಿ. ಆಗ ಇಮೇಜ್ ಮಾಡ್ಕೊಂಡು ನನ್ನ ತಾತ ಅಂದರೆ ಮೇಲ್ಗಡೆ ಹೊಟ್ಟೋದ. ಸರ್ ತಾತ ಯಾಕೆ ಇಲ್ಲಿಗೆ ಹೋದ? ನಮ್ಮಪ್ಪ ಅವ್ರ ಮೇಲ್ಗಡೆ ತಾತನ ಏಕೈಕ ಮಗ ಅಂದರೆ ಅವರಪ್ಪ. ಮಗನ ಹೆಂಡತಿ, ಇವನು ಹೆಂಡ್ತಿನೇ. ಈಗ ನಮ್ಮನ್ನು ನಾವು ಇಮೇಜ್ ಮಾಡ್ಕೊ. ಈ ಥರದ್ದು ಬೇಕಾದಷ್ಟು ಬರ್ತದೆ. ಕೆಲಸ ಮತ್ತು ಕಾಲ ಮತ್ತು ದೂರ ಬರುತ್ತೆ. ಕ್ಯಾಲೆಂಡರ್ ಸಮಸ್ಯೆಗಳು, ಅನುಪಾತ, ಬೇಕಾದಷ್ಟು ಸಮಸ್ಯೆಗಳಿದೆ ಇದರಲ್ಲಿ. ಸರಳ ಬಡ್ಡಿ, ಚಕ್ರಬಡ್ಡಿ ಕಂಡುಹಿಡಿಯುವಂಥದ್ದು, ವೆನ್ನಕ್ಷೆ, ಈ ಥರ ಸಮಸ್ಯೆಗಳು ಬಂದಾಗ ಆರಾಮ್ಸೆ ಬಿಡಿಸ್ಬೋದು ನೀವು. ಸರಣಿ ಸಮಸ್ಯೆಗಳು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ತುಂಬ ಸಾರಿ ತೆಗಿತಾ ಇದ್ದಾನೆ. ಒಂದು 10 ಪ್ರಾಬ್ಲಮ್ ನೋಡ್ಕೊಂಡ್ರೆ ಸಾಕು, ಇನ್ಯಾವ ಎಕ್ಸಾಮ್ಸ್ ಬೇಕಾದ್ರೂ ಪಾಸ್ ಮಾಡ್ಬೋದು. ಮೆಂಟಾಲಿಟಿನ ಒಂದು 20-25 ಏರಿಯಾ ಕಾನ್ಸಂಟ್ರೇಟ್ ಮಾಡಿದ್ದಾರೆ. 25 ಏರಿಯಾ ಮಾಡಿದರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ ದಿನ ಪಡೆತೀರ, ಗ್ಯಾರಂಟಿ. ಅತ್ಯಂತ ಮುಖ್ಯವಾದದ್ದು ಇನ್ನು ಕೊನೆಯ ಘಟ್ಟ ಅಂದಾಗ ಇದಕ್ಕೆಲ್ಲ ಮಾನಸಿಕ ಸಾಮರ್ಥ್ಯ ಆಗೋಯ್ತು. ಮೆಂಟಾಲಿಟಿ ಮುಂದಿನ ಕ್ಲಾಸ್ಗಳಲ್ಲಿ ಮಾಡ್ತಾ ಬರ್ತೀನಿ. ಆ ಹಿಂದ್ಗಡೆ ಮಾಡಿರುವಂಥ ವಿಡಿಯೋಗಳಲ್ಲಿ ನೋಡಿದ್ರೆ ನೀವು ಮೆಂಟಾಲಿಟಿ ಸಾಲ್ವ್ ಮಾಡೋದನ್ನು ಅರ್ಥ ಆಗ್ತಾ ಬರ್ತದೆ. ಬೇರೆ ಸಾಲ್ವ್ ಮಾಡ್ತಾ ಬರ್ತೀನಿ, ಅದಕ್ಕೆ ಫಾರ್ಮುಲಾಗಳ ಕೊಡ್ತಾ ಬರ್ತೀನಿ, ಅವನು ಫಾಲೋ ಮಾಡ್ತಾ ಬನ್ನಿ. ಜೊತೆಗೆ ಲಾಸ್ಟ್ ಬಂದಾಗ ಪ್ರಚಲಿತ ಘಟನೆಗಳು. ಸರ್ ಏನು ಓದಬೇಕು? ಪ್ರಚಲಿತ ಘಟನೆಗಳು ಯಾಕೆ ಓದಬೇಕು? ಇದನ್ನು ಕರೆಂಟ್ ಇವೆಂಟ್ಸು. ಇದರಲ್ಲಿ ಏನು ಕರೆಂಟ್ ಇವೆಂಟ್ಸು? ಸರ್ ಕರೆಂಟ್ ಇವೆಂಟ್ಸ್ ಬಂದಾಗ ಏನು ಓದ್ತಾ ಬರಬೇಕು? ಇಲ್ಲಿ ಒಂದು 6 ತಿಂಗಳದು, ಒಂದು 6 ಮಂತ್ಸ್ವರೆಗೂ ಕೂಡ, ಗರಿಷ್ಠ 6 ಮಂತ್ಸು, ಒಂದು 3 ತಿಂಗಳು 4 ತಿಂಗಳು ತೆಗಿತಾರೆ. 6 ತಿಂಗಳು ತನಕ ಡೈಲಿ ಲೈಫಲ್ಲಿ ಬರುವಂಥ ಕರೆಂಟ್ ಇವೆಂಟ್ಸ್ ಏನೇನವು ಸಣ್ಣದಾಗಿ ಬರ್ತೀನಿ. ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನು ನೋಡ್ತಾ ಬನ್ನಿ. ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಮಹಿಳೆಯರಿಗೋ, ಬಡವರಿಗೋ ಅಥವಾ ಯಾವುದೋ ಒಂದು ವರ್ಗದ ಜನಕ್ಕೆ ಒಂದು ಕಾರ್ಯಕ್ರಮ ಲಾಂಚ್ ಮಾಡಿರ್ತಾರೆ. ಆ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಅಥವಾ ರಾಜ್ಯ ಸರ್ಕಾರದ್ದು, ಇದು ಯಾರಿಗೆ ಅಂತ ಕೇಳ್ತಾ ಬರ್ತಾರೆ. ನೀವು ನೋಡ್ಬೋದು, ಒಂದು ಸಾರಿ ಕ್ವಶನ್ಸು ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳಿಗಾಗಿ ಯಾವುದೋ ಒಂದು ಕ್ವಶನ್ಸ್ ತೆಗೆದುಬಿಟ್ಟು ಈ ಕಾರ್ಯಕ್ರಮ ಯಾರಿಗಾಗಿ ಅಂತ ಕೇಳ್ತಾ ಬರ್ತಾರೆ. ಯೋಜನೆ ಕಾರ್ಯಕ್ರಮ, ನೇಮಕಗಳು ಕೇಳ್ತಾರೆ. ನೇಮಕಗಳು ಅಪಾಯಿಂಟ್ಮೆಂಟ್ಸ್ಗಳನ್ನು ಕ್ವಶನ್ ತೆಗಿತಾರೆ. ರೀಸೆಂಟ್ ಯಾವುದೋ ಅಪಾಯಿಂಟ್ಮೆಂಟ್ ಆಗಿದೆ, ನೀವು ಇಂದು ಕ್ವಶನ್ ಪೇಪರ್ಗೆ ಒಂದು ನೋಡ್ಬೋದು. ಇವನು PS ಏನೇ ತೆಗೆದಾನೆ, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಹೆಸರೇನು ಅಂತ ಕೇಳಿ ಸುನೀಲ್ ಅರೋರ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ ಕೇಳಿದ್ದಾರೆ, 15 ಹಣಕಾಸು ಆಗೋದು. ಅವೆಲ್ಲ ಎಲ್ಲಿ ಬರ್ತವೆ ಅಂದರೆ ಸೆಂಟ್ರಲ್ ನೇಮಕಗಳು. ಅದೇ ಥರ ರಾಜ್ಯದ ನೇಮಕಗಳು ಕೇಳ್ಬೋದು. ರಾಜ್ಯದ
ಮಹಿಳಾ ಆಯೋಗದ ಮುಖ್ಯಸ್ಥರಾಗಿ ಯಾರು ಬಂದಿದ್ದಾರೆ? ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು? ದಿ ಮೇ ಆಸ್ಕ್ ಕ್ವಶನ್ಸ್. ನೆಕ್ಸ್ಟು ನೇಮಕಗಳಾಗಿದೆ. ಅದೇ ಥರ ಭಾಳ ಮುಖ್ಯವಾದದ್ದು ಪ್ರಶಸ್ತಿಗಳು ಬಂದಿರ್ತವೆ, ಅವುಗಳ ಬಗ್ಗೆ ಕ್ವಶನ್ ತೆಗಿಬೋದು. ಅವೆಲ್ಲ ರೀಸೆಂಟೇ ಬಂದಿರೋದು, ಒಂದು 10 ವರ್ಷ ಬಂದಿರೋದಲ್ಲ, ಒಂದು 6 ತಿಂಗಳೊಳಗಡೆ ಬಂದಿರೋ ಕ್ವಶನ್ಸ್ಗಳು ನೋಡ್ಕೊಡ್ರಿ ಸರ್. ಜ್ಞಾನಪೀಠ ಕೇಳ್ಬೋದು, ಕೇಳ್ಬೋದು. ರಾಜ್ಯ ನೃಪತುಂಗ ಕೇಳ್ಬೋದು, ಪಂಪ ಪ್ರಶಸ್ತಿ ಕೇಳ್ಬೋದು, ನೊಬೆಲ್ಲು ಕೇಳ್ಬೋದು ಇಂಟರ್ನ್ಯಾಷನಲ್ ಹೋದಾಗ. ಹಂಗಾರೆ ಇಲ್ಲಿ ನೀವು ಗಮನಿಸಬೇಕಾದ್ರೆ ನೀವೆಲ್ಲವೂ ಕೂಡ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿದ್ಯಮಾನಗಳು. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ 3 ಬರ್ತವೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹೆಚ್ಚೆಚ್ಚು ಆದ್ಯತೆನ ಕ್ರೀಡೆಗಳ ಬಗ್ಗೆ ಕೇಳ್ತಾನೆ, ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾ ಬರ್ತಾನೆ. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕ್ರೀಡೆಗೂ ಎಲ್ಲೋ ಸ್ವಲ್ಪ ಸಂಬಂಧ. ಒಲಿಂಪಿಕ್ಸ್ ಬಗ್ಗೆ ಕೇಳಿದ್ದಾನೆ, ಕಾಮನ್ವೆಲ್ತ್ ಬಗ್ಗೆ ಕೇಳಿದ್ದಾನೆ. ಸ್ವಲ್ಪ ನೋಡ್ಕೋಬೇಕು ನೀವನ್ನು. ನಮ್ಮ ದೇಶದಲ್ಲಿ ಕ್ರೀಡೆನಲ್ಲಿ ಅಚೀವ್ ಮಾಡಿರುವಂಥ ವ್ಯಕ್ತಿಗಳು ನೋಡ್ಕೋಬೇಕು. ಸಿಂಧು ಬಗ್ಗೆ ಕೇಳಿದ್ದಾರೆ. ಈ ಥರ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾನೆ. ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ಕ್ವಶನ್ ತೆಗಿತಾನೆ, ಪ್ರತಿ ಸಾರಿ ತೆಗೆದಾನೆ ಗ್ರ್ಯಾಂಡ್ ಸ್ಲಾಮ್ ಕ್ವಶನ್ಸ್. ಆಸ್ಟ್ರೇಲಿಯನ್ ಇರ್ಬೋದು, ಫ್ರೆಂಚ್ ಓಪನ್ಸ್ ಇರ್ಬೋದು, ವಿಂಬಲ್ಡನ್ ಇರ್ಬೋದು, US ಓಪನ್ಸ್ ಇರ್ಬೋದು, 4 ಅನುಕ್ರಮ ನಡ್ಕೊಬರ್ತವೆ. ಅವುಗಳು ಕ್ವಶನ್ ತೆಗಿತಾ ಬರ್ತಾರೆ ಗ್ರ್ಯಾಂಡ್ ಸ್ಲಾಮ್ಸ್ಗಳನ್ನು. ಚಾಂಪಿಯನ್ಸು, ಪುರುಷರ ಚಾಂಪಿಯನ್, ಮಹಿಳಾ ಚಾಂಪಿಯನ್ಸು, ಡಬಲ್ಸು, ಪುರುಷರ ಡಬಲ್ಸ್, ಮಹಿಳಾ ಡಬಲ್ಸ್, ಮಿಶ್ರ ಡಬಲ್ಸ್, 5 ನೋಡ್ಕೊಂಡ್ರೆ ಸಾಕು. ಎಲ್ಲ ಎಕ್ಸಾಮ್ಸಲ್ಲೂ ಕಾಮನ್ ಅದು. ಅದರಲ್ಲಿ ಯಾರೋ ಇಂಡಿಯಾದಲ್ಲಿ ಇದ್ಬಿಟ್ರಂತೂ ಗ್ಯಾರಂಟಿ ಕ್ವಶನ್ಸ್ ಕ್ರೀಡೆಗಳು. ನೆಕ್ಸ್ಟು ಯಾರಾದರೂ ಡೆತ್ ಆಗಿದ್ದರೆ ನಿಧನಗಳು. ರಾಜಶೇಖರನ್ ನಿಧನ ಆಗಿದ್ದಾರೆ, ದಟ್ಸ್ ದ ಕ್ವಶನ್ಸ್. ಇರ್ಫಾನ್ ಖಾನ್ ನಿಧನ ಆಗಿದ್ದಾನೆ, ಅವನು ಬಾಲಿವುಡ್ ನಟ ಇರ್ಫಾನ್ ಖಾನ್. ಹಾಗಾದರೆ ಈ ಥರದವು ಅಂತಾರಾಷ್ಟ್ರೀಯ ಮಟ್ಟದೋ, ರಾಷ್ಟ್ರೀಯ ಮಟ್ಟದೋ ಮತ್ತು ರಾಜ್ಯ ಮಟ್ಟದಲ್ಲೋ ಯಾರಾದರೂ ನಿಧನರಾದರೆ ಅವ್ರನ್ನ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಬರ್ತಾರೆ. ತೂಕ ಚೆಕ್ ಮಾಡಬೇಕು ನೀವು. ಇದು ಬರುತ್ತಾ ಎಕ್ಸಾಮ್ಸ್ಗೆ? ಇದು ಯೋಗ್ಯತೆ ಇದೆಯಾ ಪರೀಕ್ಷೆ? ಕೇಳ್ಬೋದಾ ಸರ್? ಯಾರು ಸತ್ತವ್ರನ್ನೆಲ್ಲ ಬರೆಯೋದಿಲ್ಲ, ಅವ್ರೇನಾರು ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಿರಬೇಕು, ಪರೀಕ್ಷೆನಲ್ಲಿ ಬರುವಂಥದ್ದು ಇರಬೇಕು. ನೆಕ್ಸ್ಟು ಸರ್ ಪ್ರಶಸ್ತಿಗಳಾಯಿತು, ಕ್ರೀಡೆಗಳಾಯಿತು, ಸುದ್ದಿಲಿರುವ ವ್ಯಕ್ತಿಗಳು, ಯಾವುದೋ ಪರ್ಸನ್ಸು ಸುದ್ದಿಲಿರ್ತಾನೆ, ಪ್ಲೇಸ್ ಸುದ್ದಿಲಿರ್ತದೆ. ಇವು ಕರೆಂಟ್ ಇವೆಂಟ್ಸಲ್ಲಿ ಬರುವಂಥ ಇವುಗಳ ಕೆಲವು ಟೈಮಲ್ಲಿ ವಿವಾದಗಳಾಗಿರುತ್ತೆ. ವಿವಾದಗಳು ಇದನ್ನು PSIನಲ್ಲಂತೂ ಕೂಡ ವಿವಾದಗಳು ಕೇಳಿದ್ದಾನೆ, ಪ್ರಬಂಧಗಳಾಗಿ ಕೇಳಿಬಿಡ್ತಾನೆ. ನಾನು PSI ಸಪ್ರೇಟ್ ಕ್ಲಾಸ್ ಎತ್ಕೊಂತೀನಿ, ಇದು PC ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಏರಿಯಾಗಳು ನೋಡಿಕೊಂಡ್ರೆ ಸಾಕು, ಆರಾಮ್ಸೆ ಒಳ್ಳೆ ಸ್ಕೋರ್ ಮಾಡ್ಕೊಂಬಿಡ್ಬೋದು. ಯಾವ ರೀಸೆಂಟ್ ಗ್ರಂಥಗಳು ಬಿಡುಗಡೆ ಆದರೆ ಗ್ರಂಥಗಳು ಕೇಳ್ತಾನೆ. ಯಾವುದೋ ಗ್ರಂಥ ಬಿಡುಗಡೆ ಆಗಿರುತ್ತೆ, ಈ ಗ್ರಂಥವನ್ನು ಬರೆದವ್ರು ಯಾರು? SM ಕೃಷ್ಣ ಅವರು ಒಂದು ಬಿಡುಗಡೆ ಮಾಡಿದ್ದಾರೆ ಅಂತಾರೆ. ಇನ್ಯಾರೋ ಒಬ್ಬ ರಾಷ್ಟ್ರ ಮಟ್ಟದಲ್ಲಿರುವಂಥ ಪ್ರಸಿದ್ಧ ವ್ಯಕ್ತಿ ಒಂದು ಪುಸ್ತಕ ರಿಲೀಸ್ ಮಾಡ್ತಾರೆ, ಅದಕ್ಕೆ ಅವಾರ್ಡ್ ಬರ್ತದೆ. ಈ ಥರದವೆಲ್ಲ ಕ್ವಶನ್ಸ್ ಆಗಿರ್ಬೋದು ಗ್ರಂಥಗಳು. ಅದನ್ನು ಕರೆಂಟ್ ಇವೆಂಟ್ಸ್ ಚರ್ಚೆ ಮಾಡೋಣ ಒಂದಿನ. ಅದನ್ನೇ ಏನು ಬರ್ಬೋದು ಅನ್ನೋದು ಪ್ರಿಡಿಕ್ಟ್ ಮಾಡ್ತಾ ಬರೋಣ. ಪ್ರಚಲಿತ ಘಟನೆಗಳೇ ಮಾತಾಡ್ತಾ ಬರೋಣ. ನಿಮ್ಮ ಪ್ರಚಲಿತ ಘಟನೆ ಕೂಡ ಒಂದು ಭಾಗ. 4 ತೆಗಿಬೋದು, 5 ತೆಗಿಬೋದು, 6 ತೆಗಿಬೋದು, ಇಲ್ಲ 3 ತೆಗಿಬೋದು. ಬಟ್ ಓದ್ಕೋಬೇಕಾದ್ರೆ ನಿಮ್ಮ ಕರ್ತವ್ಯ. ಇಷ್ಟು ಇವೆಲ್ಲವೂ ಜೊತೆಗೆ ಇದಲ್ಲದಲ್ಲೇ ಪೊಲೀಸ್ ಇಲಾಖೆ ಆದ್ದರಿಂದ ಎಲ್ಲ ಎಕ್ಸಾಮ್ಸಲ್ಲೂ ಇವು ಕಾಮನ್ನು. ಆದರೆ ಪೊಲೀಸ್ ಇಲಾಖೆ ಆದ್ದರಿಂದ ನೀವು ಇನ್ನೊಂದು ಓದ್ಕೊಳ್ಳೇಬೇಕು. ಯಾವುದಂದರೆ ಪೊಲೀಸ್ ಇಲಾಖೆ ಬಗ್ಗೆ ಮಾಹಿತಿ, ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ. ಇದಂತೂ ಗ್ಯಾರಂಟಿ ಕ್ವಶನ್ ತೆಗಿತಾನೆ, ಸಂಬಂಧಿಸಿದ ಮಾಹಿತಿ. ಇದಕ್ಕೆ 1 or 2 ಕ್ವಶನ್ಸ್ ಇರ್ತದೆ. ಏನೇನು? ಈ ಇಲಾಖೆನಲ್ಲಿ ಬರುವಂಥ ಕಮಿಷನ್ ರೇಟ್ಗಳು. ಯಾವ್ಯಾವ ಕಮಿಷನ್ ನೋಡಿ, ನಗರ ಮಟ್ಟದಲ್ಲಿ ಕಮಿಷನ್ ರೇಟ್ಗಳು ಮಾಡಿದ್ದಾರೆ. ಬೆಂಗಳೂರಿದೆ, ಮೈಸೂರಿದೆ, ಹಿಂಗೆ ಕಮಿಷನ್ ರೇಟ್ಗಳು. ಆಮೇಲೆ ವಲಯಗಳು ಮಾಡಿದ್ದಾರೆ, ಝೋನ್ಸ್ಗಳನ್ನು. ಇದನ್ನು ಒಂದಿನ ಇಲಾಖೆ ಬಗ್ಗೆನೇ ಮಾತಾಡ್ತಾ ಬರ್ತೀನಿ. ಝೋನ್ಸ್ ಅಂದ್ರೇನು, ಝೋನ್ಸ್ ಅಡಿನಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಸ್ ಬರ್ತವೆ, ಯಾವ್ಯಾವ ಝೋನ್ಸಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ಬರ್ತವೆ, ಸೆಂಟ್ರಲ್ ಝೋನ್ ಅಂದ್ರೇನು, ಯಾವ್ಯಾವ ಜಿಲ್ಲೆಗಳು ಬರ್ತವೆ. ಆದರೆ ವಲಯಕ್ಕೆ ಮುಖ್ಯಸ್ಥರನ್ನ ನಾವೇನಂತ ಕರಿತೀವಿ, ದೇ ಕಾಲ್ಡ್ IGP. IGP ಅಡಿನಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅದರಡಿನಲ್ಲಿ ASPಗಳು, ಅದರಡಿನಲ್ಲಿ ರೂರಲ್ DYSPಗಳು, ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಆಮೇಲೆ SIಗಳು, ASIಗಳು, ಹೆಡ್ ಕಾನ್ಸ್ಟೇಬಲ್ಗಳು, ಕಾನ್ಸ್ಟೇಬಲ್ಗಳು ಬರ್ತದೆ. ಆ ಕೇಡರ್ ಕೇಳ್ತಾ ಬರ್ತಾನೆ, IRK ಕೇಳ್ತಾ ಬರ್ತಾನೆ. ಹಂಗಾರೆ ಜಿಲ್ಲೆನಲ್ಲಿ ಪೊಲೀಸ್ಗೆ ಮುಖ್ಯ ಜಿಲ್ಲಾ ವರಿಷ್ಠಾಧಿಕಾರಿ. ಅದೇ ಥರ ಇಲ್ಲಿ DCPಗಳು ಬರ್ತಾರೆ. ಅಲ್ಲಿ SP ಆದರೆ DCP, IPS ಅವರೆಲ್ಲ ನೇಮಕಾತಿ ಬಗ್ಗೆ ಕೇಳ್ತಾನೆ. 3 ಡೈರೆಕ್ಟ್ ನೇಮಕಾತಿ.
ಒಂದು ಪಿ ಸಿ, ಇನ್ನೊಂದು PSI, ಥರ್ಡ್ ಒನ್ ಬಂದಾಗ DYSPಗಳು, ಒಂದನೇದು PC, ಎರಡನೇದು ಬಂದಾಗ ಸಬ್ ಇನ್ಸ್ಪೆಕ್ಟರ್ಗಳು PSIಗಳು DYSPಗಳನ್ನು KS ಪರೀಕ್ಷೆ ಮೂಲಕ ಮಾಡ್ತಾರೆ. ನಾಲ್ಕನೇದು ಬಂದಾಗ SP ಗಳನ್ನು ಮಾಡ್ತಾರೆ. 4-5 3 ನಮ್ಮ ರಾಜ್ಯದಲ್ಲೇ ಮಾಡ್ತಾರೆ. 4ನೇದು ಬಂದಾಗ UPSC ಮಾಡ್ತಾರೆ. ಹಾಗಾದರೆ ಸರ್ ಹಾಗಾದ್ರೆ ASIಗಳನ್ನ ASI ಪ್ರಮೋಟೀಸು, PSIನಲ್ಲೂ ಪ್ರಮೋಟೀಸ್ ಇದ್ದಾರೆ, ಕೆಲವರು ನೇಮಕ ಇದೆ, ನೇರ ಮತ್ತು ಬಡ್ತಿ. ಹಂಗಾರೆ ಸರ್ ಸರ್ಕಲ್ ಇನ್ಸ್ಪೆಕ್ಟ್ರು ನೇರ ನೇಮಕಾತಿ ಇಲ್ಲವೇ ಇಲ್ಲ, ಸಬ್ ಇನ್ಸ್ಪೆಕ್ಟರ್ಗಳು ಮಾತ್ರ ಪ್ರಮೋಷನ್ಸ್ ಆಗ್ತಾರೆ. ಸರ್ IGP ಪ್ರಮೋಟೆಡ್ SP ಇಂದ SP ಗಳು DIGಗಳಾಗಿ ಆಮೇಲೆ IGPಗಳಾಗ್ತಾ ಬರ್ತಾರೆ, IDGPಗಳು DGPಗಳಾಗ್ತಾರೆ. ಅತ್ಯುನ್ನತ ಹುದ್ದೆ DGP ಹುದ್ದೆ ನಮ್ಮ ದೇಶ. ಒಂದು ಕಡೆಯಿಂದ ಬರ್ತೀನಿ, ಫುಲ್ ಮಾಹಿತಿ ಕೊಡೋಣ. ಒಂದು ವಿಡಿಯೋವನ್ನು ಪೂರ್ತಿ ಇಲಾಖೆ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇಟ್ ಹೆಲ್ಪ್ಸ್ ದ ಪೊಲೀಸ್ ಕಾನ್ಸ್ಟೇಬಲ್ ಅಂಡ್ PSI ಹೆಲ್ಪ್ ಆಗ್ತಾ ಬರ್ತದೆ. ಇದ್ರ ಬಗ್ಗೆ ನಾನು ಈಗ ಹೆಚ್ಚು ಮಾತಾಡ್ತಾ ಬರಲ್ಲ, ಇಲಾಖೆ ಬಗ್ಗೆ ಓದಬೇಕು ಅಂತ ಹೇಳಿದ್ವಿ. ಅಬ್ರಿವೇಷನ್ಸ್ ಬರ್ತದೆ, ಇದ್ರಾಗೆ ಅಬ್ರಿವೇಷನ್ ಸಂಕೇತಗಳು ಕೊಟ್ಬಿಡ್ತಾನೆ. CID ಅಂತ ಕೊಡ್ತಾನೆ. ಇಲ್ಲಿ ನೀತಿ ಬೇಡ ನಿಮಗೆ, ನೀತಿ ಎಕನಾಮಿಕ್ಸಲ್ಲಿ ಬೇಕು, ನೀತಿ ಕಾನ್ಸ್ಟಿಟ್ಯೂಷನ್ ಬೇಕು. ಬಟ್ ಇಲ್ಲಿ CID ಕೊಡ್ತಾನೆ, COD ಕೊಡ್ತಾನೆ. COD ಅಂದರೆ ಏನು ಅಂತ ಕೊಡ್ತಾನೆ, ಕಾರ್ಪ್ಸ್ ಆಫ್ ಡಿಟೆಕ್ಟ್. FIR ಕೇಳ್ತಾನೆ, FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, FIR, CRPC, IPC ಈ ಥರದವು ಕೇಳ್ತಾ ಬರ್ತಾನೆ. ಅಲ್ಲಿ ಬರುವಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಅಬ್ರಿವೇಷನ್ಸ್ಗಳು ಕೇಳ್ತಾನೆ. ಅವು ಸ್ವಲ್ಪ ಪಟ್ಟಿ ಮಾಡ್ಕೊಂಡು ಹೋಗ್ರಿ, ಇಲಾಖೆ ಬಗ್ಗೆ ನೋಡ್ಕೋಬೇಕು. ತರಬೇತಿ ಕೇಂದ್ರಗಳು ಕೇಳ್ತಾನೆ. ಫಾರೆನ್ಸಿಕ್ ಸೈನ್ಸ್ ಬಗ್ಗೆ ಒಂಚೂರು ಸಣ್ಣ ಹೋಗ್ಬಿಡ್ತಾನೆ, ಫಾರೆನ್ಸಿಕ್ ಸೈನ್ಸ್ ಬಗ್ಗೆ. ಹಾಗಾದರೆ ಇಲಾಖೆಯಲ್ಲಿದ್ದಂಥ ಕೆಲವು ಮಾಹಿತಿಗಳನ್ನು ನೀವು ಸ್ವಲ್ಪ ಬ್ರೀಫಾಗಿ ಓದಬೇಕಾಗತ್ತೆ. ಇಷ್ಟೆಲ್ಲ ಇಲಾಖೆಗೆ ಸಂಬಂಧಪಟ್ಟಿದ್ದು. ಬೇಕಾದಂಗೆ ಒಂದಿನ 1-1.5 ಗಂಟೆ ಟೈಮ್ ಹಿಡಿತಾ ಬರ್ತದೆ, ಪೂರ್ತಿ ಮಾಹಿತಿ ಕೊಡ್ತಾ ಬರ್ತೀನಿ, ಓದಿವರಂತೆ. ಮುಂದೆ ಬರ್ತಿದ್ದೀನಿ. ಇದಾದ ಮೇಲೆ ಅತ್ಯಂತ ಮುಖ್ಯವಾದದ್ದು ನೀತಿ ಶಿಕ್ಷಣ ಅಂತ ಬರ್ತಾನೆ. ನೀತಿ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನ್ನು ಅಥವಾ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಬರ್ತಾನೆ. ಮಾರಲ್ ಅಂತ. ಈಗ ಇಲಾಖೆಯಲ್ಲಿ ಹೋದವ್ರಿಗೆ ನೈತಿಕತೆಯೂ ಬೇಕು. ಹಂಗಾರೆ ಏನು ಕ್ವಶನ್ ಕೇಳ್ತಾನೆ, ಮಾರಲ್ ಅಂದ್ರೆ ಏನು, ಯಾಕೆ ಬರ್ಬೋದು ಕ್ವಶನ್ ಸರ್? ಇದಕ್ಕೇನು ಸಪ್ರೇಟ್ ಟ್ರೈನಿಂಗ್ ಆಗಬೇಕಾಗಲ್ಲ, ದೊಡ್ಡ ಪುಸ್ತಕ ಓದಬೇಕಲ್ಲ, ಕಾಮನ್ ಸೆನ್ಸ್ ಬೆಳೆಸಬೇಕು. ಸರ್ ನೈತಿಕತೆ ಏನು? ಒಬ್ಬ ಆರೋಪಿಯೋ ನಿಮ್ಮ ಎದುರುಗಡೆ ಸಿಕ್ಕಿದಾಗ ನಿಮಗೆ ಏನು ಅನಿಸುತ್ತೆ, ಇವನಿಗೆ ಏನು ಮಾಡಬೇಕು ಅನಿಸುತ್ತೆ ಅಂದರೆ ಗೊತ್ತಿಲ್ಲ ನಿಮಗೆ. ಇದೊಂದು ಸಿಂಪಲ್ ಲಾಜಿಕ್ ಇಟ್ಕೊಂಡ್ರೆ ಅರ್ಥ ಆಗುತ್ತೆ. ಅವನನ್ನು ದಂಡಿಸಬೇಕು ಅನಿಸುತ್ತೆ, ಅವನು ಮತ್ತೆ ಸಮಾಜಕ್ಕೆ ಹೋಗಬಾರ್ದು ಮತ್ತೆ ಅನಿಸುತ್ತೆ. ಮೂರನೇದು ಬಂದಾಗ ಇವನನ್ನು ಪರಿವರ್ತನೆ ಮಾಡಬೇಕು ಅನಿಸುತ್ತೆ. ಅಂದರೆ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಅಂದರೆ ಅವನನ್ನು ಏನು ಮಾಡಿಸ್ಬೇಕು ಅನ್ನೋದು ಪರಿವರ್ತನೆ. ಆದರೆ ರಿಫಾರ್ಮೇಟಿವ್ ಇಸ್ ದ ಬೆಸ್ಟ್ ಟೆಕ್ನಿಕ್. ನೀವು ಯಾವುದೇ ಒಬ್ಬ ವ್ಯಕ್ತಿ ಆರೋಪಿಯನ್ನು ದಂಡಿಸೋದಕ್ಕಿಂತ ರಿಫಾರ್ಮ್ ಮಾಡೋದು ಭಾಳ ಮುಖ್ಯವಾದದ್ದು. ಹಂಗಾರೆ ಇವತ್ತಿನ ದಿನಗಳಲ್ಲಿ ರಿಫಾರ್ಮೇಟಿವ್ ಟೆಕ್ನಿಕ್ ಇಸ್ ದ ರಿಫಾರ್ಮೇಟಿವ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್. ಅಲ್ಲಿಗರ್ಥ ಒಬ್ಬ ಅಧಿಕಾರಿಯಿಂದ ನಿರೀಕ್ಷೆ ಮಾಡೋದೇನೆಂದರೆ ದಂಡಿಸುವುದಕ್ಕಿಂತ ಪರಿವರ್ತನೆ ಮಾಡೋದು ಭಾಳ ಮುಖ್ಯ. ಸರಿ ಸರ್, ಹಂಗಾರೆ ಈ ಕಾಂಟೆಕ್ಸಲ್ಲಿ ಆನ್ಸರ್ ಮಾಡಿದರೆ ಗ್ಯಾರಂಟಿ ಮಾಡ್ಬೋದು. ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್. ಒಂದು ಅಪಘಾತ ನಡೆದಿದೆ. ಅಪಘಾತ ನಡೆದಾಗ ಅಪಘಾತ ಮಾಡಿದಂಥ ವಾಹನವು ಹೋಗ್ತಾ ಇದೆ. ನೀನೊಬ್ಬ ಅಧಿಕಾರಿಯಾಗಿ ಬಂದಾಗ ನಿನ್ನ ಮೊದಲ ಕರ್ತವ್ಯ ಅಪಘಾತ ಮಾಡಿದ ವಾಹನವನ್ನು ಚೇಸ್ ಮಾಡಿ ಹಿಡಿಯುವುದು, ಅಪಘಾತ ಮಾಡಿದಂಥ ವ್ಯಕ್ತಿಯ ಮೇಲೆ ಪ್ರಕರಣವನ್ನು ದಾಖಲಿಸುವುದು, ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ಒದಗಿಸುವುದು. 4ನೇದು ಬಂದಾಗ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸುವುದು. ಅವನೆಲ್ಲೋದ್ರೂ ಪಾತಾಳಕ್ಕೆ ಹೋದರೂ ಹಿಡ್ಕೊಂಬತ್ತೀರ ಆಮೇಲೆ, ಬಟ್ ಮೊದಲು ಮಾಡಬೇಕಾದ್ದೇನು ಫಸ್ಟ್ ಏಡ್ ಕೊಡಬೇಕು. ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣುಮಗಳು ಬಿದ್ದಿದ್ದಾಳೆ ಅಂದರೆ ಮೊದಲ ಕೆಲಸ ಏನಂದರೆ ಆ ಹೆಣ್ಣು ಮಗಳವನ್ನು ಅವಳಿಗೆ ಮಾನವನ್ನು ಕಾಪಾಡುವಂಥದ್ದು, ಅವಳಿಗೆ ಬೇಕಾದಂಥ ಮೂಲಭೂತವಾದಂಥ ಇದನ್ನು ಕೊಡ್ತಾ ಬರೋದು. ಇವು ನಮ್ಮ ನೈತಿಕತೆ ಬರ್ತದೆ. ಆದರೆ ಅಪರಾಧ ಹಿಡಿಯೋದು ಒಂದು ಕಡೆ ಆದರೆ ಮೊದಲು ಅಲ್ಲಿರುವಂಥ ಸ್ಥಳದಲ್ಲಿರುವಂಥ ಸಾಕ್ಷ್ಯಗಳನ್ನು ಕಾಪಾಡೋದು ಮತ್ತು ಬಲಿಪಶುಗಳಿಗೆ ನ್ಯಾಯವನ್ನು ಕೊಡುವಂಥ, ಬಲಿಪಶುಗಳಿಗೆ ನ್ಯಾಯವನ್ನು ವಿಕ್ಟಿಮ್ಸ್ಗೆ ಪ್ರೊಟೆಕ್ಟ್ ಮಾಡೋದು. ಸರ್ ಆರೋಪಿ ಹಿಡಿಯೋದು 100 ಜನ ಆರೋಪಿಗಳು ತಪ್ಪಿಸ್ಕೊಳ್ಳಿ, ಒಬ್ಬ ನಿರಪರಾಧಿಗೆ ಏನಾಗಬಾರ್ದು, ಶಿಕ್ಷೆ ಆಗಬಾರ್ದು, ಅಲ್ಲಿ ವಿಕ್ಟಿಮ್ಸ್ಗೆ ತೊಂದರೆ ಆಗಬಾರ್ದು, ವಿಕ್ಟಿಮ್ಸನ್ನು ಕಾಪಾಡು. ಇದನ್ನೇ ನಮ್ಮ ನೀತಿ ಶಿಕ್ಷಣದಾಗ ಹೇಳ್ತಾ ಬರ್ತಾರೆ. ಈ ಕಾಂಟೆಕ್ಸನ್ನು ನೀವು ಆನ್ಸರ್ ಮಾಡಿದ್ರೆ ಭಾಳ ಮುಖ್ಯವಾದದ್ದು. ಯಾರಾದರೂ ನಿಮ್ಮನ್ನು ಹೊಗಳಿದರೆ ಹೆಂಗನ್ಸೆ ಏನೂ ಅನಿಸಲ್ಲ. ಯಾಕೆ ಅನಿಸಲ್ಲ ಅಂದರೆ ನಿಮ್ಮ ಕರ್ತವ್ಯ ಮಾಡಿರೋದ್ರಿಂದ ಹೊಗಳಿರು ಏನೂ ಅನಿಸಲ್ಲ, ತೆಗಳಿರು ಸ್ಥಿತಿ ಪ್ರಜ್ಞನಾಗಿರುವಂಥದ್ದು. ಈ ಕಾಂಟೆಕ್ಸಲ್ಲಿ ಕ್ವಶನ್ಸ್ಗಳನ್ನು ತೆಗಿತಾರೆ.
ಅಂಥ ನೀತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದೆ ಕಂಗ್ರಾಟ್ಸ್. ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಂದಿರುವಂಥ PC ಮತ್ತು PSIನ ಬಂದಿರುವಂಥ ನೈತಿಕತೆಗೆ ರಿಲೇಟೆಡ್ ಆಗಿರುವಂಥ ಮೇಲಧಿಕಾರಿಗಳು ನಿಮ್ಮನ್ನು ಬೈದಾಗ ನೀವು ಹೇಗೆ ವರ್ತಿಸುತ್ತೀರಾ ಅಂತ ಕ್ವಶನ್ ತೆಗೆದಿದ್ದಾರೆ. ಮತ್ತೆ ತಿರುಗಿ ಬೈಯುವುದು, ಅವರಿಗಿಂತ ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡುವುದು. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ, ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಅಂದರೆ ಅವರಿಗೆ ಮನವರಿಕೆ ಮಾಡುವುದು. ಏನಂತ ಮನವರಿಕೆ? ಸಾರ್ ಈ ಸಂದರ್ಭ ಹಿಂಗಲ್ಲ ಅಂತೇಳಿ ಸಮಾಧಾನವಾದಾಗ ಮನವರಿಕೆ ಮಾಡೋದು. ಸರ್ ಅಂದ್ರೆ ಸಮಾಧಾನ ಅವ್ರು ಸುಮ್ಮನೆ ಬೈದವರಲ್ಲ ಸರ್, ಮನವರಿಕೆ ಮಾಡೋದನ್ನೇ ನಾವೇನಂತ ಕರಿತೀವಿ, ಅದನ್ನು ನೀತಿ ಶಿಕ್ಷಣ. ಸಣ್ಣ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅಷ್ಟೇ, ಮುಂದುವರ್ಸ ಬರ್ಬೋದು ನೀವು. ಇಂಥ 1 ಪ್ರಶ್ನೆ ಸಾಲ್ವ್ ಮಾಡಿದರೆ ಇದನ್ನು ಬಿಡಿಸೋ ಸ್ಕಿಲ್ ಡೆವಲಪ್ ಆಗ್ತದೆ. ಆ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕೇ ಹೊರತು ಸುಮ್ಮನೆ ಮೆಕ್ಯಾನಿಕಲ್ ಆಗೋದು. ಅದೇ ಕ್ವಶನ್ಗಳು ಬರಲ್ಲ, ಅದೇ ಟೈಪಲ್ಲಿ ಬರ್ತವೆ. ನಾನು ಹೇಳಿದೆ, ಯಾರೋ ಒಬ್ಬ ಅಪಘಾತಕ್ಕೊಳಗಾಗಿದ್ದಾನೆ ವ್ಯಕ್ತಿ, ಯಾರೋ ಒಬ್ಬನಿಗೆ ಚಾಕಲ್ ತಿವಿದಿದ್ದಾರೆ. ಈಗೇನು ಮಾಡ್ತೀರ ಅಂದರೆ ಆ ತಿವಿದಿರುವಂಥ ವ್ಯಕ್ತಿಯನ್ನು ಹಿಡಿಯೋದಕ್ಕಿಂತ ಈ ತಿವ್ಸ್ಕೊಂಡಿದ್ದಾನಲ್ಲ ಆ ವ್ಯಕ್ತಿಗೆ ಏನು ಮಾಡಬೇಕಾಗಿದೆ, ನಾವು ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ. ಇಂಥ ಮ್ಯಾನರ್ಗೆ ನಾವು ಆ ನೈತಿಕವಾಗಿರುವಂಥ ಮೌಲ್ಯ ಶಿಕ್ಷಣದ ಕೆಲವು ಪ್ರಶ್ನೆಗಳನ್ನೇ ಸಾಲ್ವ್ ಮಾಡಿದರೆ 100% ನೀವು ಕ್ಲಿಕ್ ಆಗ್ತಾ ಬರ್ತೀರ. ಎಲ್ಲರೂ ಕೂಡ ಬರೀರಿ, ಒಳ್ಳೆಯದಾಗ್ತಾ ಬರ್ತದೆ. ನಮ್ಮ ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ವತಿಯಿಂದ ವಿಶೇಷವಾಗಿ ಸುಮಾರು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಯಾವ ಪುಸ್ತಕ ಬಂದಿದೆ ಅಂತ. ಅದರಲ್ಲಿ ನಾವು 2002ರಿಂದ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಇದು ಪುಸ್ತಕ ದೊಡ್ಡದಾಗೆ ಬಂದಿದೆ. ನಿಯರ್ಲಿ 650 ಪೇಜ್ ತನಕ ಬಂದುಬಿಟ್ಟಿದೆ. ಅದರಿಂದ ಈ ಪುಸ್ತಕ ಎಲ್ಲ ಕ್ವಶನ್ ಪೇಪರ್ಸು ಕೂಡ ಸಾಲ್ವ್ ಮಾಡಿರೋದ್ರಿಂದ ವಿಸ್ತೃತವಾಗಿ ಸಾಲ್ವ್ ಮಾಡಿದ್ವಿ. ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಹೇಗೆ ಬರ್ಬೋದು ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಬಂದಿದ್ವಿ. ನಿಮಗೆ ಬೇಕಾದರೆ ಆಸಕ್ತರು ಇದನ್ನು ಪುಸ್ತಕದ ಅಂಗಡಿಗಳಲ್ಲೂ ಪರ್ಚೇಸ್ ಮಾಡ್ಬೋದು, ಅಥವಾ ನಮ್ಮ ಕಚೇರಿನಲ್ಲೂ ಕೂಡ ವಿಜಯನಗರದ ಆಫೀಸಲ್ಲೂ ಸಿಗ್ತಾ ಬರ್ತದೆ. ಒಂದು ಪುಸ್ತಕ ಆದರೆ ಇದರಲ್ಲಿ ಸಮಗ್ರವಾಗಿ 2002ರಿಂದ DR ಮತ್ತು 2ನೇದು ಬಂದಾಗ ಸಿವಿಲ್ಗೆ ಏನೇನು ಇಲಾಖೆಯಲ್ಲಿ ಕಾಲ್ ಮಾಡಿದ್ರು ಎಲ್ಲ ಕ್ವಶನ್ಸು ಕೂಡ ಆನ್ಸರ್ಸ್ ಮಾಡೋದ್ರ ಜೊತೆಗೆ ವಿವರಣೆಗಳನ್ನು ಕೊಟ್ಟಿದ್ದೀವಿ. ವಿವರಣೆ ಕೊಡ್ತಾ ಬಂದಿದ್ವಿ. ಒಂದೊಂದಕ್ಕೆ 2 ಪ್ರಶ್ನೆಗೆ ಒಂದು ಪೇಜ್ ಅಷ್ಟು ವಿವರಣೆ ಸಿಕ್ಕಿದೆ. ಅದಕ್ಕೆ ರಿಲೇಟೆಡ್ ಇನ್ನೇನಾರು ಕ್ವಶನ್ ತೆಗೆದ್ರೆ ಅದ್ರಾಗ ಆನ್ಸರ್ ಸಿಗಬೇಕು. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಮಗ್ರವಾಗಿ ಬಿಡಿಸ್ತಾ ಬಂದಿದ್ದೀವಿ. ನೆಕ್ಸ್ಟ್ 2ನೇದು ಬಂದಾಗ ಇದಕ್ಕೆ ಬರೀ ಕ್ವಶನ್ ಪೇಪರ್ ಓದಿದರೆ ಸಾಕಾಗಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನೀಗ ಹೇಳ್ತಾ ಬಂದಂಗೆ ಭಾರತ ಸಂವಿಧಾನ ಇದೆ. 2ನೇದು ಬಂದಾಗ ಅದೇ ಥರ ಬರ್ಕೊಂಬಂದಿದ್ದೀವಿ. ಭಾರತ ಸಂವಿಧಾನ, ಭೂಗೋಳಶಾಸ್ತ್ರ, ಕರ್ನಾಟಕ ಭಾರತದ ಇತಿಹಾಸ, ಸಾಮಾನ್ಯ ವಿಜ್ಞಾನ, ಇಸ್ರೋ ಮತ್ತು DRDO, ಟೆಕ್ನಾಲಜಿನಲ್ಲಿ ಬರ್ತದೆ. ಭಾರತದ ರಕ್ಷಣಾ ವ್ಯವಸ್ಥೆ, ಡಿಫೆನ್ಸ್ ಸಿಸ್ಟಮ್ ಕೂಡ ಕೇಳ್ತಾನೆ. ಮೇಜರು, ನಮ್ಮ ಸೇನೆಯ ಮುಖ್ಯಸ್ಥರು, ಭೂಸೇನಾ ಮುಖ್ಯಸ್ಥರನ್ನೇನು ಕರೀತಾರೆ. ಆಮೇಲೆ ನಂತರ ಬಂದಾಗ ಪೊಲೀಸ್ ಇಲಾಖೆ ಬಗ್ಗೆ ಮಾಹಿತಿ, ಅಂತಾರಾಷ್ಟ್ರೀಯ ಸಂಘಟನೆಗಳು, ಅರ್ಥಶಾಸ್ತ್ರ, ಮಾನಸಿಕ ಸಾಮರ್ಥ್ಯ, ಹಾಗಾದರೆ ಸ್ವತಂತ್ರ ಪೂರ್ವ ತಂತ್ರದ ಘಟನಾವಳಿಗಳು ಎಲ್ಲ ಕವರ್ ಮಾಡ್ತಾ ಬಂದಿದ್ದೀವಿ. ಇದು ಕೂಡ ಒಂದು ಪುಸ್ತಕ ಇದಾಗ್ತಾ ಬರುತ್ತೆ. ಇದು 320 ಇದೆ, ಡಿಸ್ಕೌಂಟ್ ಎಲ್ಲ ಇದು ಮಾಡ್ತಾ ಬರ್ತಾರೆ. ಪುಸ್ತಕದ ಅಂಗಡಿಯಲ್ಲಿ ಮಾಡ್ಬೋದು. ಮತ್ತು 2ನೇದು ವಿಜಯನಗರದಲ್ಲೂ ಕೂಡ ನಮ್ಮ ಆಫೀಸಲ್ಲೂ ಸಿಗ್ತಾ ಬರುತ್ತೆ. ಆಸಕ್ತರು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇವು ಪೊಲೀಸ್ ಕಾನ್ಸ್ಟೇಬಲ್ ಕಟ್ಟಿರುವಂಥವ್ರು ಇನ್ನೊಂದು ಕೆಲಸ ಮಾಡಬೇಕಾಗಿದೆ. PSIಗೆ ಸಂಬಂಧಪಟ್ಟಂತೆ ಇದು ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಬರೀ ಪ್ಯೂರ್ಲಿ PSI ನಾವು ಇವು ಕ್ವಶನ್ಸು 2016ರಿಂದ ಹಿಡಿದು ಇಂಟೆಲಿಜೆನ್ಸು, ರಿಸರ್ವು, ಡಿಟೆಕ್ಟಿವ್ಸು ಎಲ್ಲದಕ್ಕೂ ಸಾಲ್ವ್ ಮಾಡಿದ್ವಿ. ಅಪ್ ಟು ಇಲ್ಲಿವರೆಗೂ 2020ರವರೆಗೆ ಎಲ್ಲ ವಿಭಾಗಗಳು ಇದೆ. ಇದು ಕೂಡ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಇದನ್ನು ಯಾಕೆ ಓದಬೇಕು PC ಎಕ್ಸಾಮ್ ಬರೆಯೋರು ಅಂದರೆ ಪೊಲೀಸ್ ಕಾನ್ಸ್ಟೇಬಲು ಮತ್ತು PC ಎರಡನ್ನೂ ಕೂಡ ಪೊಲೀಸ್ ಇಲಾಖೆನೇ ಕಾಲ್ ಮಾಡೋದ್ರಿಂದ ಈ ಪುಸ್ತಕ ಕೂಡ ಹೆಲ್ಪ್ ಆಗ್ತಾ ಬರ್ತದೆ. ಈ 3 ಪುಸ್ತಕಗಳು ನಿಮ್ಗೆ ಹೆಲ್ಪ್ ಆಗ್ತಾ ಬರ್ತವೆ. ಓದಿ ಚೆನ್ನಾಗಿ. ಉತ್ತಮವಾದ ಪುಸ್ತಕ ಇದ್ದರೆ ಬೇರೆಯೂ ಕೂಡ ಓದ್ತಾ ಬನ್ನಿ. ನಿಮಗೆ ಆಸಕ್ತಿ ಇದ್ದರೆ ಈ ಪುಸ್ತಕಗಳನ್ನು 3 ಕೂಡ ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಇವು ನಿಮಗೆ ನಿಮ್ಮ ಪರೀಕ್ಷೆಗೆ ಸಮಗ್ರವಾದ ಮಾಹಿತಿಯನ್ನು ಕೊಡ್ತಾ ಬರ್ತವೆ. ಮುಂದಿನ ತರಗತಿಯಲ್ಲಿ PCಗಾಗಿ ಕ್ಲಾಸ್ಗಳನ್ನು ತೆಗೆದುಕೊತಾ ಬರ್ತೀನಿ. ವಿಶ್ ಬೆಸ್ಟ್ ಆಫ್ ಲಕ್. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲರೂ ಎಕ್ಸಾಮ್ಸನ್ನು ಕಟ್ಟಿ ಅರ್ಹತೆ ಇರೋರು, ಕ್ವಾಲಿಫೈಡ್ ಆಗಿರೋರು ಕಟ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಕ್ತಾಯಗೊಳಿಸಿ. ಥ್ಯಾಂಕ್ ಯು.